ಇಲ್ಲಿವರೆಗೂ ನಮ್ಮ ಶೋಗ್ ಬಂದ ಸಾಧಕರಲ್ಲ ದೊಡ್ಡ ದೊಡ್ಡ ಕಾರಲ್ಲಿ ಬಂದಿರೋದು ನೋಡಿದೀನಿ. ಇವತ್ತಿನ ನಮ್ಮ ಸಾಧಕರು ಅವರ ಸ್ವಂತ ಏರೋಪ್ಲೇನ್ ಅಲ್ಲಿ ಸ್ಟ್ರೈಟ್ ಆಗಿ ಸ್ಟುಡಿಯೋಗೆ ಬಂದಿದ್ದಾರೆ. ಸ್ವಾಗತಿಸಿ ಶ್ರೀ ವಿಜಯ್ ಸಂಕೇಶ್ವರ್. ಒಂದೇ ಒಂದು ಲಾರಿಯಿಂದ ಶುರು ಮಾಡಿ VRL ಲಾಜಿಸ್ಟಿಕ್ಸ್ ಅನ್ನೋ ಬೃಹತ್ ಸಂಸ್ಥೆಯಾಗಿ ಬೆಳೆಸಿದ್ದಾರೆ. ಇವರ ಕಂಪನಿಯ ಟರ್ನ್ ಓವರ್ 1729 ಕೋಟಿ. ವಿಜಯ್ ಸಂಕೇಶ್ವರ್ ಅವರ ವಿಜಯ ಕರ್ನಾಟಕ ಪತ್ರಿಕೆ ಇಡೀ ಕರ್ನಾಟಕದಲ್ಲಿ ಒಂದು ಅಕ್ಷರ ಕ್ರಾಂತಿ ಆಯಿತು ಅಂತ ಹೇಳ್ಬೋದು ನಾನು. ಈ ಲಾರಿ ಮಾಡಿದಾಗ ನಮ್ಮ ತಂದೆಯವರು ವಿರೋಧ ತುಂಬಾ ಬಂತು. ಬಾಡಿಗೆ ಮನೆ ಮಾಲಕರ ಮನೆ ಕಡೆ ಹೋಗಿ ನಮ್ಮ ಹುಡುಗ ಯೂಸ್ಲೆಸ್ ಫೆಲೋ ನನ್ನ ಮಾತು ಕೇಳ್ತಾ ಇಲ್ಲ, ಅವನು ಬಾಡಿಗೆ ಕೊಡದೇ ಇದ್ರೆ ಡೋಂಟ್ ಕಿಕ್ ಹಿಮ್ ಔಟ್ ಅಂತ ಹೇಳಿ ಅವ್ರಿಗೆ ಕಾರ್ಡ್ ಕೊಟ್ಟು ಬಂದರು. ಆದರೂ ನನಗೇನು ಬೇಜಾರಾಗಲಿಲ್ಲ. ಆದ್ರೆ ಅಂಥ ಅವಕಾಶವನ್ನು ತಂದ್ಕೊಳ್ಳಿಲ್ಲ. ಒಂದು ಫಿಲ್ಮಲ್ಲಿ ಒಂದು ಮಹಾಲ್ ಒಂದು ಬಂಗ್ಲೆ ನೋಡ್ತೀರಿ, ನಿಮ್ಮ ಹೆಂಡತಿ ಹೇಳ್ತೀರಿ ಈ ಮನೆ ಕಟ್ತೀನಿ ನಾನು 20 ವರ್ಷ ಆದ್ಮೇಲೆ ಅಂತ ಹೇಳಿದ್ರ. ಅದಕ್ಕೆ ಆ ಮನೆಗೆ ನಿನ್ನ ಹೆಸರು ಇಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಮನೆ ಆಗ್ಲಿಕ್ಕೆ 26 ವರ್ಷ ಆಯಿತು, 1 ವರ್ಷ ಎಕ್ಸ್ಟ್ರಾ ಆಯಿತು. ಅದು ಲಲಿತ ಮಹಾಲ್ ಆಗಿದೆ ಈಗ. ಗುರುವನ್ನು ಶಿಷ್ಯ ಮೀರಿಸಬೇಕು, ತಂದೆಯನ್ನು ಮಗ ಮೀರಿಸಬೇಕು. ನಮ್ಮ ಮಗ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾನೆ. ನನ್ನ ಮುಂದಿನ ಟಾರ್ಗೆಟ್ ಆನಂದನ ಮಗ ಇವನನ್ನು ಹಿಂದಕ್ಕೆ ಹಾಕಬೇಕು. ನಮಸ್ಕಾರ ಕರ್ನಾಟಕ. ಶುರು ಮಾಡೋಣ. ಇದು Above Camera Phone Weekend with Ramesh Season 3 co-powered by Dollar Big Boss Fragrance, partner Fog Perfume Spray, special partner Close Up, associate sponsors Vasu Agarbattis, Ummudi Bangaru Jewelers, Walkmate Footwear, Walk with Comfort, Sudarshan Family Stores, Unibake Cookies ಮತ್ತು Little Millennium School, the first big step. ನನ್ನಿಂದ ಆಗಲ್ಲ ಅಂತ ಒಂದು ಗುಂಪು ಆಗುತ್ತೆ, ಆದರೆ ನೆಪ ಹುಡ್ಕೋರು ಇನ್ನೊಂದು ಗುಂಪು. ಈ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಕನಸು ಕಾಣೋ ಆಸೆ ಪಡೋ ಒಂದು ಗುಂಪು. ಮಾಡಬೇಕು ಆದರೆ ಹೇಗೆ ಮಾಡಬೇಕು ನಂಗೆ ಗೊತ್ತಾಗ್ತಿಲ್ವಾ ಅಂತ ಒದ್ದಾಡೋ ಒಂದು ಗುಂಪು. ಒಂದಲ್ಲ ಒಂದಿನ ನಾನು ಮಾಡ್ತೀನಿ ಅಂತ ಪಣ ತೊಡೋ ಒಂದು ಗುಂಪು. ಎಲ್ಲ ಆದಮೇಲೆ ಮಾಡತ್ತೆಯ ನೋಡೋ ಅಂತ ಪ್ರಪಂಚಕ್ಕೆ ಹೇಳೋ ಸಾಧಕರ ಗುಂಪು. ನಾವು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಇರ್ತೀವಿ. ನಾವು ಸಾಧಕರ ಕಥೆನ ಕರೆಸಿ ಆ ಕಥೆನ ಹೇಳೋ ಉದ್ದೇಶನೇ ನೀ ಯಾವುದೇ ಹಂತದಲ್ಲಿದ್ದರೂ ಮುಂದಿನ ಹಂತಕ್ಕೆ ಹೋಗಕ್ಕೆ ಅವ್ರ ಕಥೆಗಳ ಮೂಲಕ ಏನೋ ಒಂದು ಸುಳಿವು ನಿಮ್ಗೆ ಸಿಗ್ಬೋದಾ ಅನ್ನೋ ಆಸೆ ಅಷ್ಟೇ. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಅವನಿಗೆ ಒಂದು ದೊಡ್ಡ ಕನಸು. ಅವರಪ್ಪ ಹೇಳಿದ್ರೆ ಕೆಲ್ಸಕ್ಕೆ ಬಾರ್ದು ಕನಸೆಲ್ಲ ಕಾಣ್ಬೇಡ, ಆದ್ಮೇಲೆ ಊಟ ಹಾಕಲ್ಲ, ಇರೋ ಕೆಲಸ ಮಾಡ್ಕೊಂಡು ಸುಮ್ಮನೆ ಮನೇಲಿ ಬಿದ್ದಿರು ಅಂತ ಹೇಳ್ತಿದ್ರು. ಆದರೆ ಹುಡುಗ ಹಠ ಹಿಡಿತಾನೆ, ಕನಸನ್ನ ಬೆನ್ನು ಹತ್ತುತ್ತಾನೆ. ಇವತ್ತು ಆ ಕನಸು ನನಸಾಗಿದೆ, ವೀಕೆಂಡ್ ಸಾಧಕರಾಗಿದ್ದಾರೆ. ಇದ್ರಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ, ಇಲ್ಲಿವರೆಗೂ ನಮ್ಮ ಶೋಗ್ ಬಂದ ಸಾಧಕರಲ್ಲ ಸ್ವಂತ ಕಾರಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಬಂದಿರೋದು ನೋಡಿದ್ದೀನಿ. ಇವತ್ತಿನ ನಮ್ಮ ಸಾಧಕರು ಅವರ ಸ್ವಂತ ಏರೋಪ್ಲೇನಲ್ಲಿ ಈಗ ತಾನೇ ಇಳಿದು ಸ್ಟ್ರೈಟ್ ಆಗಿ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಸ್ವಾಗತಿಸಿ ಜನಪ್ರಿಯ ವಾಣಿಜ್ಯೋದ್ಯಮಿ ಶ್ರೀ ವಿಜಯ್ ಸಂಕೇಶ್ವರ್. ಸರ್, ಬಹಳ ಸಂತೋಷ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಮೊದಲನೇದೇ ನಮ್ಮೆಲ್ಲ ನೋಡ್ತಿರೋಂಥ ವೀಕ್ಷಕರಿಗೂ ನನ್ನ ತಲೆಯಲ್ಲಿ ಕಾಡ್ತಾ ಇರೋ ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳ್ಬಿಡ್ತೀನಿ. ಬ್ಯಾಂಕ್ ಬ್ಯಾಲೆನ್ಸ್ನ ಮೊಬೈಲ್ ನಂಬರ್ ಥರ ಉದ್ದ ಹೇಗೆ ಸರ್ ಮಾಡೋದು? ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಸರ್. ದುಡ್ಡಿನಿಂದ ಬೆನ್ನತ್ತಿದ್ರೆ ಏನೂ ಯಶಸ್ಸು ಕಾಣೋದಿಲ್ಲ. ಶ್ರದ್ಧೆಯಿಂದ ಒಂದು ದೇವರ ಪೂಜೆ ಹಾಗೆ ನಮ್ಮ ಯಾವುದೇ ವೃತ್ತಿ ಇರಲಿ ಅದನ್ನು ಮಾಡಿದಾಗ ನಿಮ್ಮ ಹೆಸರು ಮೇಲಕ್ಕೆ ಬಂದಾಗ ತಾನೇ ದುಡ್ಡಿನಿಂದ ನಾವು ಓಡಿದ್ರೆ ಸಿಗಲ್ಲ, ನಾವು ಓಡ್ತಾ ಇರಬೇಕು, ದುಡ್ಡು ನಮ್ಮಿಂದ ಬರುತ್ತೆ ಅಂತ. ದುಡ್ಡಿಂದ ಓಡಿದರೆ ಅದು ಒಂದು ನಮ್ಮ ಅಂತ್ಯಕ್ಕೆ ಕಾರಣ ಆಗುತ್ತೆ. ರೈಟ್ ಸರ್. ಇವರು ಶ್ರೀ ವಿಜಯ್ ಸಂಕೇಶ್ವರ್ ಅವರು ಆಗಸ್ಟ್ 2, 1950 ಗದಗ್ನಲ್ಲಿ ಜನಿಸಿದ್ರು. ಇವರ ತಂದೆ ದಿವಂಗತ ಶ್ರೀ ಬಸವಣ್ಣಪ್ಪ ಗುರುಲಿಂಗಪ್ಪ ಸಂಕೇಶ್ವರ್ ಅವರು, ಇವರ ತಾಯಿ ದಿವಂಗತ ಶ್ರೀಮತಿ ಚಂದ್ರಮ್ಮನವರು. 8 ಜನ ಮಕ್ಕಳಲ್ಲಿ ಇವರು 3ನೇವರು.
ಇವರ ಪತ್ನಿ ಶ್ರೀಮತಿ ಲಲಿತಾ ಅವರು, ಆನಂದ್ ಸಂಕೇಶ್ವರ್, ಭಾರತಿ, ಆರತಿ ಹಾಗೂ ದೀಪಾ ಇವರ 4 ಮಕ್ಕಳು. ಇವರು ಗದಗಿನ ಆದರ್ಶನ ಸೇವಾ ಸಮಿತಿ ಕಾಲೇಜಿಂದ BCom ಪದವಿ ಪಡಿತಾರೆ. 16ನೇ ವಯಸ್ಸಲ್ಲಿ ಇವರ ತಂದೆಯ ಪ್ರಿಂಟಿಂಗ್ ಪ್ರೆಸ್ನ ಉಸ್ತುವಾರಿಯನ್ನ ವಹಿಸ್ಕೊಳ್ತಾರೆ. ವ್ಯಾಪಾರ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. 26ನೇ ವಯಸ್ಸಲ್ಲಿ ವಿಜಯಾನಂದ ರೋಡ್ ಲೈನ್ಸ್ ಅನ್ನೋ ಸಂಸ್ಥೆಯನ್ನ ಒಂದೇ ಒಂದು ಲಾರಿಯಿಂದ ಶುರು ಮಾಡಿ ಇವತ್ತು 4031 ವಾಹನಗಳಿರುವ VRL ಲಾಜಿಸ್ಟಿಕ್ಸ್ ಅನ್ನೋ ಬೃಹತ್ ಸಂಸ್ಥೆಯಾಗಿ ಬೆಳೆಸಿದ್ದಾರೆ. ಇಡೀ ಭಾರತದಲ್ಲೇ ಸರಕು ಸಾಗಾಣಿಕೆ ಹಾಗೂ ಸಾರಿಗೆ ಕ್ಷೇತ್ರದಲ್ಲಿ ನಂಬರ್ 1 ಕಂಪನಿ ಅಂತ ಅನಿಸ್ಕೊಂಡಿರುವ VRL ಲಾಜಿಸ್ಟಿಕ್ಸ್ ಮಾಲೀಕರು ಸರ್. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ದಾಖಲೆ ಸೃಷ್ಟಿ ಮಾಡಿರುವಂತ ಲಾಜಿಸ್ಟಿಕ್ಸ್ ಕಂಪನಿ ಅಂದ್ರೆ VRL ಲಾಜಿಸ್ಟಿಕ್ಸ್. ಶ್ರೀಯುತರು ವಿಜಯ್ ಸಂಕೇಶ್ವರ್ ಅವರ ಕಂಪನಿ ಅದು. 2015-16 ಸಾಲಿನ ವಾರ್ಷಿಕ ವರದಿಯ ಪ್ರಕಾರ ಇವರ ಕಂಪನಿಯ ಟರ್ನ್ ಓವರ್ 1729 ಕೋಟಿ. ಒಂದು ಲಾರಿಯಲ್ಲಿ ಶುರುವಾಗಿದ್ದ ಕತೆ ಇಲ್ಲಿ ಬಂದು ನಿಂತಿದೆ. ಈಗ ಈ ಕಥೆಯನ್ನ ತಿಳ್ಕೊಳ್ಳೋಣ. VRL ಲಾಜಿಸ್ಟಿಕ್ಸ್ ಅಲ್ಲದೆ 350 ಕೋಟಿ ರೂಪಾಯಿಯ ಕ್ಯಾಪಿಟಲ್ ಇರುವ VRL ಮೀಡಿಯಾ ಲಿಮಿಟೆಡ್ ಮಾಲೀಕರು. ಇವರು 3 ಬಾರಿ ಉತ್ತರ ಧಾರವಾಡ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1 ಬಾರಿ MLC ಆಗಿ ನೇಮಕ ಆಗ್ತಾರೆ. 2000 ಇಸ್ವಿಯಲ್ಲಿ ವಿಜಯ್ ಕರ್ನಾಟಕ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಕನ್ನಡ ಮೀಡಿಯಾದಲ್ಲಿ ಒಂದು ಮೈಲ್ ಸ್ಟೋನ್ ಆಗುತ್ತೆ ವಿಜಯ್ ಕರ್ನಾಟಕ. ನಂತರ ವಿಜಯ್ ಟೈಮ್ಸ್ ಅನ್ನೋ ಇಂಗ್ಲಿಷ್ ಪತ್ರಿಕೆಯನ್ನು ಶುರು ಮಾಡ್ತಾರೆ. 2007ರಲ್ಲಿ ಎರಡೂ ಸಂಸ್ಥೆಗಳನ್ನ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ಗೆ ಒಂದು ಬೃಹತ್ ಅಮೌಂಟ್ಗೆ ಮಾರಾಟ ಮಾಡ್ತಾರೆ. ಅದಾದ ನಂತರ 2012ರಲ್ಲಿ ವಿಜಯ ವಾಣಿ ಅನ್ನೋ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಪುನಃ ಮಾರ್ಕೆಟ್ ಅಲ್ಲಿ ನಂಬರ್ 1 ನ್ಯೂಸ್ ಪೇಪರ್ ಆಗಿ ಮಾಡ್ತಾರೆ. ಈ ವರ್ಷ ದಿಗ್ವಿಜಯ ಅನ್ನೋ ಟಿವಿ ಚಾನೆಲ್ ನ ಶುರು ಮಾಡಿದ್ದಾರೆ. ಉದ್ಯೋಗ ರತ್ನ, ಸಾರಿಗೆ ರತ್ನ, ವಿಶ್ವೇಶ್ವರಯ್ಯ ನವರತ್ನ, ಚಾಣಕ್ಯ ಪ್ರಶಸ್ತಿ, ಹೀಗೆ 10 ಹಲವಾರು ಬಿರುದುಗಳು, ಪುರಸ್ಕಾರಗಳು ಶ್ರೀ ವಿಜಯ್ ಸಂಕೇಶ್ವರ್ ಅವರಿಗೆ ಮುಡಿಗೇರಿದೆ. ಇವರಿಗೆ ಧಾರವಾಡ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ದೊರಕಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ವಿಜಯ್ ಸಂಕೇಶ್ವರ್ ಅವರು. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ತಂದೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ರಂತೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಎಲ್ಲಾ ಲೈಬ್ರರಿ ಇರುವಂತ ಆ ಡಿಕ್ಷನರಿ DK ಬರದರಾಜ್ ಡಿಕ್ಷನರಿನ ನೀವೇ ಪಬ್ಲಿಷ್ ಮಾಡ್ತಾ ಇದ್ರಂತೆ. ಆ ಬಾಲ್ಯದ ದಿನಗಳ ಬಗ್ಗೆ ಹೇಳಿ ಸರ್. ನಮ್ಮ ತಂದೆಯವರು ಮಹಾರಾಷ್ಟ್ರ ಗಡಿ ಬಾರ್ಡರ್ ಆದಂಥ ಯಮಕನ್ಮಡಿ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಗದಗಿಗೆ. ಅವರು ಬಂಡವಾಳ 0 ಆದರೂ ಕೂಡ ಅವರು ಒಂದು ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಶ್ರಮಪಟ್ಟು ಬಂದವರು. ಅವರು ಬೇಸಿಕಲಿ ಪ್ರಿಂಟರ್ ಅಲ್ಲ, ಅವರು ಹೀಗೆ ಪಬ್ಲಿಷರ್. ಪ್ರಿಂಟಿಂಗ್ ಪ್ರೆಸ್ ಭಾಳ ಚಿಕ್ಕದೊಂದು ಪ್ರೆಸ್ ಶುರು ಮಾಡಿದ್ದರು. ನಾನು SSLC ಇದ್ದಾಗ ಅದರ ಉಸ್ತುವಾರಿಯನ್ನು ನನಗೆ ಕೊಟ್ಟರು. ನಿಮಗೆಲ್ಲರಿಗೂ ಆಶ್ಚರ್ಯ ಆಗತ್ತೆ, ಕರೆಂಟ್ ಕೂಡ ಇದ್ದಿಲ್ಲ ಅವಾಗ. ಕಾಲಿನಿಂದ ತುಳಿದು ಪ್ರಿಂಟ್ ಮಾಡಬೇಕು, ಕೈಲಿಂದ ಹಾಳೆ ಇಟ್ಟು ಅದನ್ನೆಲ್ಲ ನಾವು ಮಾಡ್ತಾ ಇದ್ವಿ. ನಾನು ಅದನ್ನು ವಹಿಸ್ಕೊಂಡಾಗ 365 days 24 hours ಅನ್ನೋದೊಂದು ರೂಲ್ ಮಾಡಿದ್ವಿ. ಹಾಗಾಗಿ ನಾವು ಹೆಚ್ಚು ಕೆಲಸವನ್ನು ಮಾಡುವ ಸಾಧ್ಯತೆ ಆಯಿತು. ಅದರ ಉಸ್ತುವಾರಿ ವಹಿಸ್ಕೊಂಡಿದ್ರು ಕೂಡ ನಾನೊಬ್ಬ ಮಾಲೀಕಿಯಾಗಿ ಅಲ್ಲಿ ಕೆಲಸವನ್ನು ಮಾಡಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಮಷೀನ್ಗಳನ್ನು ಒರೆಸಿ ಕ್ಲೀನ್ ಮಾಡಿ ಕಸ ಹೊಡೆದು ನಾನು ಯಾವುದಾದ್ರು ಒಂದು ಮಷೀನ್ಗಳನ್ನು ಶುರು ಮಾಡ್ತಾ ಇದ್ದೆ. ವರ್ಕರ್ಸ್ ಹೋದ ನಂತರ ರಾತ್ರಿ ಕೂಡ ನಾನು ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ. ಅಟ್ ದ ಏಜ್ ಆಫ್ 16 ನಾನು ಸಾಮಾನ್ಯವಾಗಿ 15-16 ತಾಸು ಕೆಲಸ ಮಾಡ್ತಾಯಿದ್ದೆ. ಕಾಲೇಜಿಗೆ ಹೆಚ್ಚು ಗಮನವನ್ನು ಕೊಡಲಿಲ್ಲ, ಪ್ರೆಸ್ಟಿಗೆ ಹೆಚ್ಚು ಒಂದು ಗಮನ ಕೊಟ್ಟೆ. ಆದರೂ BCom ಅನ್ನು ಕಂಪ್ಲೀಟ್ ಮಾಡಿದೆ ನಾನು. ರೈಟ್ ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ, ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಅವನು ಹುಟ್ಟಿದಾಗ ತುಂಬ ಮುದ್ದಾಗಿದ್ದ, ಎಲ್ಲರಿಗೆ ಭಾಳ ಖುಷಿಯಾಗಿತ್ತು. ಮತ್ತು ಅವನು ತುಂಬ ಜಾಣ, ಚೂಟಿ ಇದ್ದ, ಯಾವಾಗ್ಲೂ ಸ್ಟ್ರಿಕ್ಟು ಸ್ವಭಾವ. ಅವನು ಹೇಗೆ ಹೇಳುವನೋ ಹಾಗೆ ಎಲ್ಲರೂ ಕೇಳ್ಬೇಕು, ಹಂಗೆ ತಂದ ಹಠ ಸಾಧಿಸ್ತಿದ್ದ. ಶಿರಾ ಅಂದರೆ ಭಾಳ ಸ್ವೀಟ್, ತುಂಬ ಇಷ್ಟ ಅವನಿಗೆ. ನಾವೆಲ್ಲರೂ ಕುಂತು ತಿಂತಿದ್ವಿ. ಬರೀ ಸ್ಕೂಲ್ಗೆ ಅಷ್ಟೇ ಹೋಗಿದ್ದಿಲ್ಲ, ಮನೆ ಕೆಲಸದ ಕಡೆನೂ ಲಕ್ಷ್ಯ ಕೊಡ್ತಿದ್ದ. ಪ್ರೆಸ್ಸಿನ ಕಡೆ, ಅಂಗಡಿ ಕಡೆ, ಮನೆ ಕಡೆ, ಎಲ್ಲ ಕಡೆ ಲಕ್ಷ್ಯ ಕೊಟ್ಟು ಕೆಲಸ ಮಾಡ್ತಿದ್ದ. ಸಣ್ಣವನಾದ್ರೂ ಅವಾಗ ದುಡಿಬೇಕು, ಗುರಿ ಮುಟ್ಬೇಕು ಅನ್ನೋ ಛಲ ಭಾಳ ಇತ್ತು. ಹುಷಾರು ಇದ್ದಾಗ ಟೈಫಾಯ್ಡ್ ಆಗಿತ್ತು, ಕಾಮಣೆ ಆಗಿತ್ತು, ನಿಮೋನಿಯಾ ಆಗಿತ್ತು. ಹೀಗೆಲ್ಲ ಮೇಲೆ ಜಡ್ ಬಂದು ಮಲ್ಕೊಂಡ್ರು ಸಹಿತ
ಎಲ್ಲರ ಪ್ರೀತಿಯಿಂದ ಅವನ ಸೇವಾ ಮಾಡ್ತಿದ್ವಿ. ಅವ ಎಲ್ಲರ ಕೊಟ್ಟು ಪ್ರೀತಿಯಿಂದ ಇರ್ತಿದ್ದ. ಚಿಕ್ಕ ವಯಸ್ಸಿನಾಗ ಎತ್ತಿ ಆಡಿಸೇವಿ ನಾವು. ನಮ್ಮ ಕೈಯಾಗ ಹುಟ್ಟಿ ದೊಡ್ಡವಾಗ್ಯಾನ. ಅವನು ಹೇಳಗಿ ಅವನ ಸ್ವಭಾವ ಬಗ್ಗೆ ನಮಗೆ ಭಾಳ ಸಂತೋಷ ಐತಿ. ಅವ್ರ ಅಕ್ಕ ಆಗಿರೋದು ನಮ್ಮ ಪುಣ್ಯ. ಮುಂದಿನ ಜನ್ಮದಲ್ಲಾದರೂ ನೀ ನನ್ನ ಮಗು ಆಗಿ ಹುಟ್ಟಬೇಕಪ್ಪ. ಸರ್, ನಮಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಯುವರ್ ವೆರಿ ವೆರಿ ನಾರ್ಮಲ್ ಕಿಡ್ ಅಂತೆ. ಬಹಳ ಸಾಮಾನ್ಯವಾಗಿತ್ತಂತೆ ನಿಮ್ಮ ಬಾಲ್ಯ. ನಿಮ್ಮ ಬಾಲ್ಯದ ಬಗ್ಗೆ ಬೇರೆ ನೆನಪಿದ್ರು ಸರ್ ನಿಮಗೆ? ಬಾಲ್ಯದಲ್ಲಿ ನಾನಂತ ಬ್ರೈಟ್ ಸ್ಟೂಡೆಂಟ್ ಏನಲ್ಲ. SSLC ಫೇಲ್ ಆಗಿದ್ದೆ ನಾನು. ಫೇಲ್ ಆಗಿದ್ರಾ? ಹೌದು. ಮುಂದೆ ಅಕ್ಟೋಬರ್ನಲ್ಲಿ ಪಾಸ್ ಆದೆ. ಓಕೆ. ಅವಾಗ ಒಂದು 4-5 ತಿಂಗಳ ಟೈಮ್ ಇತ್ತು. ನಾನು ಅವಾಗ ಮರಾಠಿ ಕಲಿತು 16ನೇ ವಯಸ್ಸಿನಲ್ಲಿ ಮರಾಠಿ ಡಿಕ್ಷನರಿಯನ್ನು ಕೂಡ ಒಂದು ಶುರು ಮಾಡಿದ್ವಿ ನಾವು. ಓಕೆ. ಅವಾಗ ಮಹಾರಾಷ್ಟ್ರದಲ್ಲಿ ನಾಗ್ಪುರ್ವರೆಗೆ, ಶೋಲಾಪುರ್ವರೆಗೆ ಎಲ್ಲ ಪುಸ್ತಕಗಳನ್ನು ಕತ್ಕೊಂಡು ಹೋಗಿ ಎಲ್ಲ ಕಡೆ ಮಾರಿ ಬರ್ತಿದ್ದೆ ನಾನು. ಆವಾಗ 50 ವರ್ಷದ ಹಿಂದೆ ಲಾಡ್ಜಿಂಗ್ ಎಲ್ಲ ಸೌಕರ್ಯ ಇದ್ದಿಲ್ಲ. ಕೆಲವು ಕಡೆ ಇದ್ದರೂ ಕೂಡ ಅದಕ್ಕೆ ದುಡ್ಡು ಕೊಡುವಷ್ಟು ಕೆಪಾಸಿಟಿ ನಮ್ಮಲ್ಲಿ ಇದ್ದಿಲ್ಲ. ಸ್ಟೇಷನ್ನಲ್ಲಿಯೋ ಬಸ್ ಸ್ಟ್ಯಾಂಡ್ನಲ್ಲಿಯೋ ಮಲಗಿಕೊಂಡು ಯಾವುದಾರ ಅಂಗಡಿಗೆ ಹೋಗಿ 20 ಬುಕ್ 10 ಪುಸ್ತಕಗಳನ್ನು ಮಾರಿ ಬರುವಂಥದ್ದಿತ್ತು. ಅದರಲ್ಲಿ ಏನು ನಮಗೆ ಕಷ್ಟ ಆಯಿತು ಮಾರಲಿಕ್ಕೆ ಹೊರತಾಗಿ, ಆದರೆ ಅದರಲ್ಲಿ ಫೇಲ್ ಆಗಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಸರ್ ಆ ಬೆಳೆಯೋದಲ್ಲಿ ನಿಮ್ಮದೇ ಒಂದು ವಿಶೇಷವಾದ ಆಸಕ್ತಿ ಇರುತ್ತೆ. ಕೆಲವರು ಕ್ರಿಕೆಟು, ಕೆಲವರಿಗೆ ಚಿತ್ರಗಳು, ಈ ಥರ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಬೆಳೆಯೋ ಸ್ಟೇಜಲ್ಲಿ. ಹೈಸ್ಕೂಲ್ ಲೆವೆಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ನಿಮ್ಮ ಆಸಕ್ತಿ ಯಾವ ಕಡೆ ಇತ್ತು ಆ ಟೈಮಲ್ಲಿ? ನನ್ನ ಆಸಕ್ತಿ, ಐ ಆಮ್ ಎ ಗುಡ್ ಕ್ರಿಕೆಟರ್. ಹೌಚಾ? ಅಂದ್ರೆ ಈಗಿನ ಹುಡುಗರು ಅದಾರಲ್ಲ ಗುಡ್ ಕ್ರಿಕೆಟರ್, ಹಾಗಲ್ಲ. ಈಗಿನ ಹುಡುಗರು ಹೆಂಗೆ ಲ್ಯಾಪ್ಟಾಪ್ನಲ್ಲಿ ಗುಡ್ ಕ್ರಿಕೆಟರ್, ನಾವು ಫೀಲ್ಡ್ನಲ್ಲಿ ಗುಡ್ ಕ್ರಿಕೆಟರ್. ವಿಡಿಯೋ ಗೇಮ್ ಕ್ರಿಕೆಟರ್ಸ್, ಎಕ್ಸ್ಬಾಕ್ಸ್ ಎಲ್ಲ ನಾವು ನಿಜವಾಗ್ಲೂ ಆಡುವಂಥ ಕ್ರಿಕೆಟರು, ಹಾಕಿ ಆಡುವಂಥವ್ರು. ಒಂದೊಂದು ಸರಿ ಏನೋ ಆಗಿ ಜಗಳ ಕೂಡ ಆಗ್ತಾ ಇತ್ತು. ಬ್ಯಾಟ್ಗಳು ಜಗಳಕ್ಕೆ ಉಪಯೋಗ ಆಗ್ತಾ ಇತ್ತು. ರೈಟ್ ಸರ್, ನಿಮ್ಮ ಆ ದಿನಗಳ ಬಗ್ಗೆ ನಿಮ್ಮ ಒಡ ಹುಟ್ಟಿದವ್ರು ಏನು ಹೇಳಿದ್ದಾರೆ ಕೇಳೋಣ. ವಿಜಯಣ್ಣ, ನೀನು ತುಂಬ ತುಂಟಾಟ ಮಾಡ್ತಿದ್ದೆ ಚಿಕ್ಕವನಿದ್ದಾಗ, ಹಠ ಜಾಸ್ತಿ. ಅವನು ಭಾಳ ಫ್ರೀ ಮೈಂಡ್. ಈಗ ಬಿಸ್ನೆಸ್ಸಿಗೆ ಬಂದ ಮೇಲೆ ನೀನು ಈ ಥರ ಸೀರಿಯಸ್ ಆಗಿರೋದು, ಯಾವಾಗಲೂ ನಗೋದು, ನಗಚಾಟಿಕೆ ಮಾಡೋದು. ನಾವೆಲ್ಲ ಮದುವೆಗೆ ಹೋದ ಮೇಲೂ ಮನೆಗೆ ಬಂದ ಮೇಲೂ ನಮ್ಮ ಜೊತೆ ಎಷ್ಟೋ ವರ್ಷ ಕ್ಯಾರಮ್ ಬೋರ್ಡ್ ಆಟ ಆಡಿದಾನೆ. ಏನು ಬೈದರೂ ಹಚ್ಚಿಕೊಳ್ಳೋಂಗಿಲ್ಲ. ಏನು ಯಾರು ಚಲೋ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋದು, ಮತ್ತು ಮೂಕ ಪ್ರಾಣಿಗಳಿಗೆ ತುಂಬ ಪ್ರೀತಿ ಮಾಡೋದು. ನಮ್ಮ ತಂದೆಯವರು ಭಾಳ ಸ್ಟ್ರಿಕ್ ಆಗಿರೋದ್ರಿಂದ ನಾವು ಸ್ಕೂಲಿಂದ ಬಂದ ತಕ್ಷಣ ಓದಲಿಕ್ಕೆ ಜಾಸ್ತಿ ಅವಕಾಶ ಇರಲಿಲ್ಲ. ನಾವು ಅಂಗಡಿಗೆ ಹೋಗೋದು, ಅದು ಬೇರೆ ಮನೆಯಲ್ಲಿ ದಿನದ ಕೆಲಸ ಮಾಡೋದು, ಈ ಥರ ಒಂದು ಇದಿತ್ತು ನಮಗೆಲ್ಲರೂ ಬ್ರದರ್ಗೂ. ಆಮೇಲೆ 1970 ಒಂದು ವಿಕ್ಟೋರಿಯಾ ಅಂತ ತಿಳ್ಕೊಂಡು ಮಿಷನ್ ತೊಗೊಂಡು ಬಂದರು ಅಪ್ಪ ಬೊಂಬೆ. ಅದನ್ನು ಅವನು ಮೆಕ್ಯಾನಿಕ್ ಎಲ್ಲ ಬಂದು ಜೋಡಿಸಿಟ್ಟ ಮೇಲೆ ರಾತ್ರಿ ಅವರೆಲ್ಲ ಊಟ ಮಾಡಿ ಮಲ್ಕೊಂಡ್ಮೇಲೆ ತಾನು ಬಂದು ಎಲ್ಲ ಮಿಷನ್ ಬಿಚ್ಚಿ ಮತ್ತು ಅವ್ರಿಗೆ ಹಗಲೆಲ್ಲ ಹೆಂಗೆ ಜೋಡಿಸಿದ್ದು ತಾನು ಹಾಗೆ ಜೋಡಿಸಿ. SSLC ಮುಗಿದು ಬಂದ ತಕ್ಷಣ ವಿಜಯಣ್ಣ ಅವರು ನಮಗೆ ಒಂದು ಟ್ರಕ್ ಸ್ಟಾರ್ಟ್ ಮಾಡಿದರು. ಆವಾಗ ನನಗೆ ಪ್ರಿಂಟಿಂಗ್ ಪ್ರೆಸ್ ಜವಾಬ್ದಾರಿಯನ್ನು ಕೊಟ್ಟರು. ಅದೇ ನಾನು ನಿಭಾಯಿಸಿ ಮಾಡ್ಕೊಳ್ತಾ ಇದ್ದೆ. ಅವ್ರು ನನಗೆ ಗೈಡ್ ಮಾಡ್ತಾ ಇದ್ದೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ ಅಂಥೇಳಿ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ, ಸಣ್ಣ ವಯಸ್ಸಿನಲ್ಲಿ ನನಗೊಂದು ಪ್ರಿಂಟಿಂಗ್ ಜ್ಞಾನ ಕೊಟ್ಟಿರೋದಕ್ಕೆ. ನೀನು ಫಸ್ಟ್ ಲಾರಿ ತೊಗೊಂಡಾಗ ಅಪ್ಪ ಏನೂ ಹೆಲ್ಪ್ ಮಾಡಲಿಲ್ಲ. ದಾರಿಯಲ್ಲಿ ಗಾಡಿ ಪಂಚರ್ ಆಗಿ ನಿಂತರೆ ಅದಕ್ಕೆ ತಾನೇ ಪಂಚರ್ ಹಾಕ್ಕೊಂಡು ಬರೋವರೆಗೂ ಇನ್ನೊಂದು ಗಾಡಿ ಹತ್ತಿ ಹೋಗಿ ತಂದು ಜೋಡಿಸ್ಕೋಬೇಕು. ಮರುದಿವ್ಸ ಬಂದು ಅಪ್ಪನಿಗೆ ಇದು ನಂಗೆ ಲಾರಿ ಟಯರ್ ಹೋಯ್ತು, ನಂಗೆ ಪೆಟ್ರೋಲ್ ಇಲ್ಲ ಅಂದರೆ, ಅಪ್ಪ ಅದನ್ನು ನೀನು ಮಾಡ್ಕೊಂಡಿದ್ದು, ನನಗೇನು ಗೊತ್ತಿಲ್ಲ, ನಾನು ಬೇಡ ಅಂದ್ರೆ ಮಾಡಿದ್ವಿ ಅಂಥೇಳಿ ಅಪ್ಪ ಹೇಳಿದಾಗ, ನೀನೇ ಅದನ್ನು ಯಾರ ಹತ್ರ ಆದರೂ ಗದಗಲ್ಲಿ ನಮ್ಮ ತಂದೆ ಇದು ಫ್ರೆಂಡ್ಸ್ ಹತ್ರ ಹೋದಾಗ ಅವರು ಕಟ್ಟೆ ಮೇಲೆ ಯಾಕೆ ಕೂತ್ಕೊಂಡಿದ್ಯಾ ಇಷ್ಟೊತ್ತು, ನೀ ಸುಮ್ಮನೆ ನಂಗೆ ಪೀಡಿಸ್ಬೇಡ, ಎದ್ದು ಹೋಗು ಅಂಥೇಳಿ ಹೇಳ್ತಾ ಇದ್ದರು. ಎಷ್ಟೊಂದು ನಿಂಗೆ ತೊಂದರೆ ಆಗಿರ್ಬೋದು, ಎಷ್ಟು ಮನಸ್ಸು ನೊಂದಿರ್ಬೋದು. ಆವಾಗ ಛಲ ಬಿಡದೆ ಎಷ್ಟೊಂದು ಸಲನೇ ಟೈರ್ ಬಿಡಿದ್ರು. ಮತ್ತು ಮಾಲೆಲ್ಲ ಕಳುವಾಗ್ತಿತ್ತು ಲಾರಿಯಲ್ಲಿ. ಒಮ್ಮೆ ಡ್ರೈವರೇ ಬಿಟ್ಟು ಓಡೋಗಿಬಿಡ್ತಿದ್ರು. ಆವಾಗ ನೀನೇ ಲಾರಿ ಹೊಡ್ಕೊಂಡು ಬರೋದು ಕಲಿತೆ. ಮತ್ತು ಬೆಂಗಳೂರಲ್ಲಿ ಒಬ್ಬರು ಅಯ್ಯರ್ ಅಂತ ನಿಂಗೆ ಸಾಲ ಕೊಡ್ತಿದ್ರು ಬಡ್ಡಿಗೆ. ಆದರೆ 1ನೇ ತಾರೀಕು ಅವ್ರಿಗೆ ಬಡ್ಡಿ ಕೊಡಲೇಬೇಕು. 2ನೇ ತಾರೀಕಾದರೆ ನೀನು 500 ರೂಪಾಯಿ ದಂಡ ಕೊಡಬೇಕು. ಚಾಲೆಂಜ್ ಮಾಡಿದ್ರು ಅವರು, ಒಂದಿನ ಆದರೂ ನಿನ್ನ ಹತ್ರ 500 ರೂಪಾಯಿ ತೊಗೋಬೇಕು ಅಂಥೇಳಿ. ಆದರೆ ನೀನು 30 ತಾರೀಕಿನ ಒಳಗೆ ಮುಟ್ಟಿಸ್ತಿದ್ದೆ ಬಡ್ಡಿ. ಇಲ್ಲಾಂದರೆ ಮಧ್ಯರಾತ್ರಿ 12 ಗಂಟೆ 5 ನಿಮಿಷ ಇದ್ದಾಗಾದರೂ ಅವ್ರು 500 ರೂಪಾಯಿ ದಂಡ ಹಾಕ್ಲಾರ್ದು ಅವ್ರು ಬಡ್ಡಿ ಒಯ್ದು ಕೊಡ್ತಿದ್ದೆ. ನಾವು ಚೆನ್ನಾಗಿದ್ದೆ ಅಪ್ಪ ಇದೆ. ಎಷ್ಟೋ ಮಂದಿ ನೀನು ಗದಗಲ್ಲಿ ಏನು ಬೈದಿದ್ದಾರೆ, ಈಗೆಲ್ಲ ಅವ್ರ ಏಜ್ ಆಗಿರ್ಬೋದು, ಇಲ್ಲೇ ಇರ್ಬೋದು, ಎಷ್ಟೋ ಜನ ನೀನು ಗದಗಲ್ಲಿ ಕರೆದು ನಿಂಗೆ ಸನ್ಮಾನ ಮಾಡಿದ್ದನ್ನು ಇದೇ ಕಣ್ಣು ನಾನು ನೋಡ್ತಾ ಇದ್ದೀನಿ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನಂಥ ಅಣ್ಣನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ.
ಇಷ್ಟು ದೊಡ್ಡ ಉದ್ಯಮಿ ಆಗಿದ್ದಾರೆ ಈಗ. ಚಿಕ್ಕ ವಯಸ್ಸಲ್ಲಿ ಇದರ ಬೇರ್ಗಳಲ್ಲಿ ಎಲ್ಲಿತ್ತು, ಹೇಗಿತ್ತು ಆ ಮನಸ್ಥಿತಿ, ಎಲ್ಲಿ ಶುರುವಾಯ್ತು ಈ ಕತೆ ಅಂತ ಅದ್ರ ಬಗ್ಗೆ ಹೇಳಿ. ತುಂಬ ಅವ್ನು ಚೂಟಿ, ಯಾವಾಗಲೂ ಏನು ಹಿಡಿದು ಕೆಲಸ ಬಿಡ್ತಿರ್ಲಿಲ್ಲ. ಆಮೇಲೆ ನಮ್ಮ ತಂದೆ ನಮಗೆಲ್ಲ ಬೇಗ ಮದುವೆ ಮಾಡಿದ್ದಕ್ಕೆ ಅವ್ನು ಭಾಳ ಇರೋದು ಮಾಡ್ತಿದ್ದ. ನಾವೆಲ್ಲ ಅಕ್ಕ ತಂಗಿಯರು ಚೆನ್ನಾಗಿ ಇನ್ನೂ ಇಲ್ಲಿ ಇರಬೇಕು ಅನ್ನೋ ಆಸೆ ಅವ್ರಿಗೆ, ಚೆನ್ನಾಗಿ ಓದಬೇಕು, ಭಾಳಷ್ಟು ದಿನ ಇರಬೇಕು ಅನ್ನೋ ಆಸೆ ಅವ್ರಿಗೆ. ದುಡಿಯೋದ್ರಲ್ಲಿ ಎಷ್ಟು ಹಠ ಇದೆ ಮತ್ತು ಟೈಮ್ ಮೇಂಟೆನೆನ್ಸ್ ಏನು ಹಠ ಇದೆ, ಅದ್ರ ಥರನೇ ಧರ್ಮ ಸತ್ಯದಲ್ಲೂ ಎಂಥ ಪ್ರಸಂಗ ಬಂದರೂ ಅದು ಬಿಡಲ್ಲ. ಅದನ್ನೇ ಅದೇ ಥರ ಹಠದಿಂದನೇ ಅದು ಮುಂದೆ ಬಂದಿರೋದು. ಎಲ್ಲ ಒಳ್ಳೆ ಹಠದಿಂದನೇ ಇಷ್ಟೊಂದು ದೊಡ್ಡ ಬೆಳೆಸಿರೋದು ಅವರು. ಓ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಮಾ. ಥ್ಯಾಂಕ್ ಯು ಮಾ. ಬನ್ನಿ. ಆ್ಯಂಡ್ ಸರ್, ನೀವೇ ಹೇಳಿದ್ರಿ SLC ನೀವು ಫೇಲ್ ಆದ್ರಿ ಮತ್ತೆ ಅಕ್ಟೋಬರಲ್ಲಿ ಪಾಸ್ ಆಗ್ತೀರಿ ಅಂತ. ನಿಮಗೆ ದೊಡ್ಡ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರು ಒಂದು ಅದ್ಭುತವಾದ ಬಿಸ್ನೆಸ್ನ ಕಟ್ಟಿದಿರಿ. ಬಟ್ ತುಂಬ MBAs ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಈ ಎಜುಕೇಷನ್ ಎಷ್ಟು ಮುಖ್ಯ ಅನ್ಸುತ್ತೆ ಸರ್ ನಿಮಗೆ? ಈ ಟ್ರೈನ್ ಆಗೋದು ಇದರಲ್ಲ, ಫಾರ್ಮಲ್ ಎಜುಕೇಷನ್ ಬಿಸ್ನೆಸ್ಗೆ. ಎಜುಕೇಷನ್ನು ಭಾಳ ಮುಖ್ಯ ಇದೆ ಬಿಸ್ನೆಸ್ಸಿಗೆ. ಓಕೆ. ಆದರೆ ಅದು ಒಂದು ಹೆಚ್ಚು ಅದರಿಂದ ಪ್ರಯೋಜನ ಆಗಲ್ಲ. ಒಳ್ಳೆಯ ಯಶಸ್ಸು ಸಾಧಿಸಲಿಕ್ಕೆ ಅದು ಅವಶ್ಯ, ಆದರೆ ಅದರಿಂದ ಯಶಸ್ಸು ಸಾಧಿಸೋಕ್ಕಾಗಲ್ಲ. ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ಕೆಲವರು ಹೇಳ್ತಿರ್ತಾರೆ, ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಿದ್ದಾರೆ, ನನ್ನ ಕಡೆನೂ ಒಂದು 500 ಕೋಟಿ ಇದ್ರೆ ನಾನು ಮಾಡ್ತಾ ಇದ್ದೆ. ಆದರೆ ಆ 500 ಕೋಟಿ ಮನುಷ್ಯ ಶುರು ಮಾಡಿದಾಗ ಅಗ್ದಿ ಚಿಕ್ಕ ರೀತಿಯಿಂದ ಶುರು ಮಾಡಿರ್ತಾರೆ. ಅದೇ ರೀತಿ ಇವತ್ತು ಅನೇಕ ಯುವಕರು ನಾನು ಕನ್ನಡ ರಾಜ್ಕುಮಾರ್ ಆಗಬೇಕು, ನಾನು ಅಮಿತಾಬ್ ಬಚ್ಚನ್ ಆಗಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಇವತ್ತು ಕಂಡದ ಕನಸು ಮತ್ತೆ ನಾಳೆ ಚೇಂಜ್ ಮಾಡ್ತಾರೆ. ಆ ಒಂದು ಕನಸು ಕಂಡ್ರೆ ಅದಕ್ಕೆ ಚೇಂಜ್ ಮಾಡಿ ಸಾಧನೆ ಆಗುವವರೆಗೂ ಬಿಡಬಾರ್ದು. ಸೂಪರ್. ಮತ್ತು ಇವರು ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್ ಅಥವಾ ರಮೇಶ್ ನಿಮ್ಮಂಥವ್ರಿಗೆ ಕಾಪಿ ಆಗ್ತಾರೆ. ಸೊ ಕಾಪಿ ಮಾಡಿದವ್ರು ಎಂದೂ ಸಕ್ಸಸ್ ಆಗೋದಿಲ್ಲ. ಯು ಶುಡ್ ಹ್ಯಾವ್ ಎ ಡಿಫ್ರೆಂಟ್ ಮಾಡೆಲ್. ಓಕೆ. ಯು ಶುಡ್ ಪ್ರೂವ್ ಯುವರ್ ಸ್ಟೇಚರ್ ಟು ದ ಪಬ್ಲಿಕ್. ಲವ್ಲಿ. ಅವಾಗ ಮಾತ್ರ ಸಾಧ್ಯ ಆಗಲ್ಲ. ಸೊ ಭಾಳ ಚೆನ್ನಾಗಿ ನೀವು ಹೇಳಿದ್ದು, ದೊಡ್ಡ ವಿದ್ಯಾಭ್ಯಾಸ ಆಗಲಿ ಸಕ್ಸಸ್ ಗ್ಯಾರಂಟಿ ಅಲ್ಲ. ನಿಮ್ಮ ಬ್ಯಾಕ್ ಗ್ರೌಂಡ್ ಇದೆ, ದುಡ್ಡಿದೆ, ಅದು ಸಕ್ಸಸ್ ಗ್ಯಾರಂಟಿ ಇಲ್ಲ. ಬಟ್ ಗ್ಯಾರಂಟಿ ಸಕ್ಸಸ್ ಸಿಗೋದು ಇನ್ವಾಲ್ವ್ಮೆಂಟ್ ಇದ್ದಾಗ, ನೀವು ಕೆಲಸವನ್ನ ಪ್ರೀತಿ ಮಾಡಿದಾಗ ಅಂತ ಒಂದು ಅದ್ಭುತವಾದ ಕ್ವಾಲಿಫಿಕೇಶನ್. ದುಡ್ಡು ಓನ್ಲಿ ಒಂದು ಮದುವೆ ಮಾಡಲಿಕ್ಕೆ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ನಮ್ಮ ಹುಡುಗ ಇಷ್ಟು ಶ್ರೀಮಂತ ಇದ್ದಾನೆ, ಇಷ್ಟು ಶಾಲೆ ಕಲ್ತಿದ್ದಾನೆ, ಒಂದು ಒಳ್ಳೆ ಮನೆತನದ ಹುಡುಗಿ ಬೇಕು ಅಂತ. ಆದರೆ ಆ ಒಂದು ಬಿಸ್ನೆಸ್ ಮಾಡೋರ್ಲಿಕ್ಕೆ ಅಥವಾ ಒಂದು ಗ್ರೋ ಆಗಲಿಕ್ಕೆ ಅವನಲ್ಲಿ ಆ ಕೆಪಾಸಿಟಿ ಇರೋಂಗಿಲ್ಲ. ದ್ಯಾಟ್ ವಿಲ್ ಕಮ್ ವೆನ್ ಯು ವಿಲ್ ಸ್ಟಾರ್ಟ್ ವರ್ಕಿಂಗ್. ಚಿಕ್ಕ ಮಗು ಇದ್ದಾಗಲಿಂದ ಎಲ್ಲ ಕೆಲಸವನ್ನು ಮಾಡಬೇಕು. ಡಿಗ್ನಿಟಿ ಆಫ್ ಲೇಬರ್ ಇರಬಾರ್ದು. ನಾ ಚಿಕ್ಕವನಿದ್ದಾಗೆ ಶಾಲೆಗೆ ಹೋಗುವಾಗ ದನಗಳ ಕೆಲಸವನ್ನು ಮಾಡ್ತಾ ಇದ್ದೆ. ದನಗಳಿಗೆ ನೀರು ಹಾಕೋದು, ಸೆಗಣಿಯನ್ನು ಕ್ಲೀನ್ ಮಾಡೋದು, ಇಂಥವ್ರು ಸಣ್ಣ ಕೆಲಸವನ್ನು ಮಾಡಿದ್ದಕ್ಕೆ ಕಸವನ್ನು ಹೊಡೆಯೋದು. ವಿ ಶುಡ್ ಹ್ಯಾವ್ ಹ್ಯಾಬಿಟ್. ಪ್ರತಿಯೊಂದೂ ನಾವು ಕಲಿಬೇಕು, ಅದರಲ್ಲಿ ಎಂಜಾಯ್ ಮಾಡಬೇಕು. ಈಗೇನಾಗುತ್ತೆ ಅಂದರೆ ಭಾಳ ಚೆನ್ನಾಗಿ ಸರ್, ಕಮರ್ಷಿಯಲಿ ನೋಡ್ತಾರೆ. ಇದರಿಂದ ನನಗೇನು ಲಾಭ, ಇದು ಅವ್ರು ಮಾಡೋ ಕೆಲಸ, ಇದು ಇವನು ಮಾಡೋ ಕೆಲಸ, ಇದು ಅವ್ರು ಮಾಡೋ ಕೆಲಸ. ದಟ್ ಈಸ್ ನಾಟ್ ಮೈ ಜಾಬ್. ಸೊ ಎವ್ರಿಥಿಂಗ್ ಈಸ್ ಯುವರ್ ಜಾಬ್ ಓನ್ಲಿ. ಫ್ಯಾಂಟಾಸ್ಟಿಕ್. ದೆನ್ ಓನ್ಲಿ ಯು ಕ್ಯಾನ್ ಗ್ರೋ. ರೈಟ್ ಸರ್. ನಿಮ್ಮ ಸ್ಕೂಲ್ ದಿನಗಳು, ನಿಮ್ಮ ಅಕಾಡೆಮಿಕ್ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಹಾಯ್ ವಿಜಯ್, ನಮ್ಮ ಬಾಲ್ಯದಲ್ಲಿ ಕಳೆದಂಥ ಒಳ್ಳೆಯ ದಿನಗಳನ್ನು ನೆನಪಿಸ್ತಾ ಇಲ್ಲಿ ನಮ್ಮ PDSTC ಬಾಯ್ಸ್ ಸ್ಕೂಲ್ಗೆ ಬಂದಿದ್ದೇವೆ. ವಿಜಯ್, ನಿಮ್ಗೆ ನೆನಪಿದೆಯಾ, ನಾವು ಎಲ್ಲ ಸ್ಟಾರ್ಟ್ ಮಾಡಿದ್ದು 5th ಕ್ಲಾಸು ಇಲ್ಲಿಂದನೇ. ನಮ್ಮ VN ದೇಶಪಾಂಡೆ ಸರ್ ಕ್ಲಾಸ್ ಟೀಚರ್ ಇದ್ರು ಅವಾಗ. ಇವತ್ತಿನ ಈ ನಂಬರ್ 1 ಸ್ಥಾನವನ್ನು ಅವರು ಮೊದಲಿನಿಂದಲೇ ಪಡೆದಂಥವರು. ಅವರು ನಮ್ಮ ಕಾಲೇಜಿನ ರೋಲ್ ನಂಬರ್ 1 ವಿದ್ಯಾರ್ಥಿಯಾಗಿದ್ದವರು. ತಾನು ತನ್ನ ಮನೆತನದ ಉದ್ಯೋಗ ಅಲ್ಲದೇ ನಮಗೆ ಅನ್ನಿಸ್ತದೆ ಮುಂದೆ ನಾನು ಏನೋ ಬೇರೆ ಮಾಡಬೇಕು, ಅದರ ಸಲುವಾಗಿ ಸಮಯವನ್ನು ಈ ಸಂಗಾತಿಗಳೊಡನೆ ಟೈಮ್ ಕಳೆಯೋದ್ರ ಬದಲಿ ಮುಂದಿನ ವಿಚಾರದ ಬಗ್ಗೆ ಯೋಜನೆಯನ್ನೇ ಮಾಡೋದಕ್ಕೆ ತಮ್ಮ ಎಲ್ಲ ಸಮಯವನ್ನು ಅವರು ಉಪಯೋಗಿಸ್ತಿದ್ರು ಅಂತ ನನ್ನ ಭಾವನೆ. ಸರ್, ಅವ್ರು ಹೇಳಿದ್ದು ಪಾಯಿಂಟ್ ನನಗೆ ಸರಿಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ದೇನೆಂದ್ರೆ, ನೀವು ಕಾಲೇಜಿಗೆ ಹೋಗ್ತಾ ಇದ್ರಿ, ಬಟ್ ಕಾಲೇಜಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾನು ಕೆಲಸಕ್ಕೆ ಹೋಗ್ತೀನಿ, ಜೊತೆಗೆ ಕಾಲೇಜಿನ ಸೈಡಲ್ಲಿ ಮಾಡ್ತೀನಿ ಅಂತ ನಿರ್ಧಾರ ತೊಗೊಂಡ್ರ ನೀವು? ಹೌದು. ಅದು ಮೊದಲೇ ಹೇಳಿದವರು ವಿಜಯ್ ಕುಮಾರ್ ಮಾಳೇಕಪ್, ನಮ್ಮ ಕ್ಲಾಸ್ಮೇಟ್. ಓಕೆ. ಅಂದರೆ ವಿ ಆರ್ ದ ಫ್ರೆಂಡ್ಸ್ ಸಿನ್ಸ್ ಲಾಸ್ಟ್ 61 years. 61 years, ವಾವ್. ಎರಡನೇ ಹೇಳಿದವರು ನಮ್ಮ ಪ್ರೊಫೆಸರು. ಅವರು ನಾವು PUC ಇದ್ದಾಗ ನಮ್ಮ ಕಾಲೇಜ್ ಶುರು ಆಯಿತು. ನಾನು ಆ ಕಾಲೇಜಿನ ಪ್ರಥಮ ವಿದ್ಯಾರ್ಥಿ, ರೋಲ್ ನಂಬರ್ 1. ನಾನು ಕಾಲೇಜಿಗೆ ಕಮ್ಮಿ ಹೋಗ್ತಾ ಇದ್ದೆ, ಜಾಸ್ತಿ ಕಾಲೇಜಿಗೆ ತಪ್ಪಿಸಿ ಮಜಾ ಮಾಡ್ತಾ ಇದ್ದಿಲ್ಲ. ನಮ್ಮ ಪ್ರೆಸ್ಸಿನ ಕೆಲಸಕ್ಕೆ ಹೋಗ್ತಾ ಇದ್ರಿ. ಕರೆಕ್ಟ್. ಎಸ್ ಸರ್. 61 ವರ್ಷ ಸ್ನೇಹ ಅಂದ್ರೆ ಏನು ಸರ್? ಬಂದಿದ್ದ
61 ವರ್ಷ ಸ್ನೇಹ, ಎಷ್ಟು ಚೆನ್ನಾಗಿದೆ. ಅಂಡ್ ಅವ್ರು ಈ ವಯಸ್ಸಲ್ಲ ಸ್ಕೂಲ್ ಬೆಂಚ್ ಹತ್ರ ಎಲ್ಲ ಕೂತಿದ್ದು, ಅದ್ರ ಬಗ್ಗೆ ಮಾತಾಡಿದ್ದು ಸೋ ಸ್ವೀಟ್. ಇವನಿಗೆ ಯಾಕೆ ಇಲ್ಲಿ ಕಲಿಸಿದ್ರಿ? ತುಂಬ ಬದಮಾಶಿ ಅದ ನೀವು. ಹೌದಾ? ಹೇಳಿ ಸರ್ ನಿಮ್ಮ ಬದ್ಮಾಶಿ ಬಗ್ಗೆ. ಭಾಳಷ್ಟು ಟೈಮ್ ಕೂಡಿ ಕಲ್ತಿದ್ದೀವಿ, ಕೂಡಿದ್ದೀವಿ. ಪ್ರತಿಯೊಂದರಲ್ಲಿಯೂ ಅವರು ಒಂದೊಂದು ಕಾಂಪಿಟೇಟಿವ್ ಆ್ಯಟಿಟ್ಯೂಡ್ ಅವ್ರಿಗೆ. ನಾನು ಅವರು ಅದೇ ಆ್ಯಟಿಟ್ಯೂಡ್ನಲ್ಲೇ ಬೆಳೆದಿದ್ದೇವೆ. ಎಷ್ಟಿದೆ ಕಾಂಪಿಟೇಟಿವ್ ಆಟಿಟ್ಯೂಡ್ ಅಂದರೆ, ಯಾವ್ದಾದ್ರು ಕ್ಷೇತ್ರಕ್ಕೆ ಹೋದ್ರೆ ನಂಬರ್ 1 ಅವರೇ ಇರಬೇಕು, ನಂಬರ್ 2 ಅವರೇ ಇರಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಸ್ವೀಟ್ ರೀ. ಎಸ್ ಸರ್. BCom ಜೊತೆಗೆ ಓದಿದ್ರಂತೆ. ಸಾಹೇಬ್ರು ಎಲ್ಲ ಕ್ಲಾಸಿಗೆ ಅಟೆಂಡ್ ಆಗ್ತಿರ್ಲಿಲ್ಲ, ಬಟ್ HK ವೀರಭದ್ರಪ್ಪ ಸರ್ ಅಂತ ಅಕೌಂಟೆನ್ಸಿ ಕ್ಲಾಸ್ ತಗೊಳ್ತಾ ಇದ್ರು, ಅದಕ್ಕೊಂದು ರೆಗ್ಯುಲರ್ ಬರ್ತಾ ಇದ್ರು. ನಾನು ವಾಟ್ ಹ್ಯಾವ್ ನೋಟಿಸ್ಡ್. ಅರ್ಥಮೆಟಿಕ್ ನಲ್ಲಿ ನಾ ಎಲ್ಲದರಲ್ಲಿ 35-36 ತಗೊಳ್ಳೋದು, ಅರ್ಥಮೆಟಿಕ್ ನಲ್ಲಿ 100ಕ್ಕೆ 100. ನೋಡಿ ಅಲ್ಲಿದೆ. ಇವನು ಅದನ್ನು ಕಾಪಿ ಮಾಡೋ. ಮ್ಯಾಥ್ಸ್ನಲ್ಲಿ ನಾನು ತುಂಬ ವೀಕು. ಇವ್ರು ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡ್ತಿದ್ದೆ. ಕಾಪಿ ಮಾಡಿ ಒಂದು 60-70 ತಗೊಂತಿದ್ದ. ಐ ಆಮ್ ಆಲ್ವೇಸ್ ಬಿಹೈಂಡ್ ಹಿಮ್ ಇನ್ ಮ್ಯಾಥ್ಸ್ ಆಲ್ಸೋ. ಓಕೆ, ಸೊ ಸ್ವೀಟ್ ರೀ. ಆಮೇಲೆ ನಮ್ಗೆ ಫ್ರೆಂಡ್ಸಲ್ಲಿ ಯಾರಿಗಾದ್ರೆ ಈಗ ಆರಾಮಿಲ್ಲ ಅಂತಂದರೆ ಹಿ ವಿಲ್ಸ್ ಟು ಟೇಕ್ ಕೇರ್. ಒಬ್ಬರು ಜೋಸೆಫ್ ಅಂತ ನಮ್ಮ ಕ್ಲಾಸ್ಮೇಟ್ಸ್ ಇದ್ದರು. ಅವರಿಗೆ ಒಮ್ಮೆ ಗೊತ್ತಾಯಿತು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಹಿ ವಾಸ್ ಇನ್ ಕೊಯಂಬತ್ತೂರು. ಇಮಿಡಿಯೇಟ್ಲಿ ಆಮೇಲೆ ಮತ್ತೆ ಎಲ್ಲ ರೊಕ್ಕ ಎಲ್ಲ ಬೇರೆ ಹಂಚ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗುತ್ತಂತ ಹಿಂದೆ ಮುಂದೆ ಯೋಚಿಸಲಿಲ್ಲ. ಒನ್ ಆಫ್ ಮೈ ಕಾಮನ್ ಫ್ರೆಂಡ್ಸ್ ಹತ್ರ, ಯು ಗೋ ಟು ಮೈ ಆಫೀಸ್ ಆ್ಯಂಡ್ ಕಲೆಕ್ಟ್ ಮನಿ ಆ್ಯಂಡ್ ಹೆಲ್ಪ್ ನಿಮ್ ಅಂತ ಇಮಿಡಿಯೇಟ್ಲಿ ಹಿ ಹಸ್ ಅಸಿಸ್ಟೆಡ್. ಆಮೇಲೆ ಅವ್ರು ಕೊಯಂಬತ್ತೂರಿನಲ್ಲಿ ಅವರಿಗೆ ಆಪರೇಷನ್ಸ್ ಎಲ್ಲ ಮಾಡಿದರು, ಎಲ್ಲ ಮತ್ತೆ ಕರೆಕ್ಟ್ ಆದರು. ನೌ ಹಿ ಈಸ್ ಓಕೆ ಬಿಕಾಸ್ ಆಫ್ ಹಿಮ್. ಸೊ ನೈಸ್ ರೀ. ಥ್ಯಾಂಕ್ ಯು. ರೈಟ್ ಸರ್, ನೀವೇ ಹೇಳಿದ್ರಿ ಬಿಸ್ನೆಸ್ ಬೇಕಾಗಿರೋ ಗುಣಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಒಂದು, ಯಾವುದೇ ಕೆಲಸವನ್ನು ಮಾಡಿದ್ರು ಅದ್ರಲ್ಲಿ ತಲ್ಲೀನವಾಗಬೇಕು, ಇನ್ವಾಲ್ವ್ ಆಗಿ ಮಾಡಬೇಕು, ಅದು ಸಕ್ಸಸ್ನ ಮಂತ್ರ ಅಂತ ಹೇಳಿದ್ರಿ. ಇನ್ನೊಂದು ಹೇಳಿದ್ರಿ ವರ್ಕಹಾಲಿಕ್ ಆಗಿರಬೇಕು. ಅಂಡ್ ಯಾವುದೇ ಕೆಲಸ ಸಿಕ್ಕಿದ್ರು ಅದೊಂದು ಅವಕಾಶವಾಗಿ ನೋಡಬೇಕು, ಪ್ರತಿಯೊಂದು ಕೆಲಸವನ್ನು ಮಾಡಬೇಕು, ಡಿಗ್ನಿಟಿ ಆಫ್ ಲೇಬರ್ ಇರಬೇಕು ಅಂತ ವಿಷಯನ ಹೇಳಿದ್ರಿ. ಇನ್ನು ಬೇರೆ ಏನೇನು ಬೇಕಾಗುತ್ತೆ ಸರ್ ಒಬ್ಬ ಬಿಸ್ನೆಸ್ ಮನ್ ಆಗಬೇಕು? ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಏನೇನು ಗುಣಗಳಿರಬೇಕು ಅನ್ಸುತ್ತೆ ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ಗೆ? ನಾನು ಪ್ರಿಂಟಿಂಗ್ ಬಿಸ್ನೆಸ್ನಲ್ಲಿದ್ದಾಗೆ ಬಿಸ್ನೆಸ್ನಲ್ಲಿ ಎಲ್ಲರೂ ನಾವು ಸುಖವಾಗಿದ್ದು, ಅಣ್ಣ ತಮ್ಮರ ತಂದೆ ಅಕ್ಕ ತಂಗಿಯವರು ಎಲ್ಲ ಕೂಡ ಏನು ದೇವ್ರು ಕಡಿಮೆ ಮಾಡಿದ್ದಿಲ್ಲ. ಆದರೆ ಇದೊಂದು ಕನ್ನಡ ಮಾಧ್ಯಮದಲ್ಲಿ ನಾವು ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದರೆ ಮುಂದೆ ಸಮಸ್ಯೆ ಆಗ್ಬೋದು ಅನ್ನೋದಕ್ಕೆ ನಾನು ಒಂದು 18-19 ವರ್ಷದವನಿದ್ದಾಗಿನಿಂದ ನಮ್ಮ ತಂದೆಯವ್ರಿಗೆ ಹೇಳ್ತಾ ಇದ್ದೆ, ನಾನು ಬೇರೆ ಬಿಸ್ನೆಸ್ ಮಾಡ್ತೇನೆ ಅಂಥೇಳಿ. ಅನೇಕ ಬಿಸ್ನೆಸ್ ಮಾಡುವಂಥ ಪ್ಲ್ಯಾನ್ಗಳನ್ನು ಮಾಡಿದ್ವಿ. ಕಡೆಗೆ ನಾನು 26ನೇ ವಯಸ್ಸಿನಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಶುರು ಮಾಡಿದ್ವಿ. ಎಲ್ಲ ನಾನು ವರ್ಕಹಾಲಿಕ್ ಇರೋದ್ರಿಂದ ನಮ್ಮ ತಂದೆ ಎಲ್ಲ ಮಕ್ಕಳಕ್ಕಿಂತ ನನ್ನ ಮೇಲೆ ಹೆಚ್ಚು ಪ್ರೀತಿ ಇದ್ದರೂ ಕೂಡ ಆ ಹೆಚ್ಚು ಪ್ರೀತಿ ಇದ್ದದ್ದು ಏನು ಮಾಡ್ತಾ ಇದ್ರು, ಹೆಚ್ಚು ಕೆಲಸ ಹಚ್ತಿದ್ರು. ಒಂದು. ಎರಡನೇದು, ಈ ಲಾರಿ ಮಾಡಿದಾಗ ಅವ್ರ ವಿರೋಧ ತುಂಬ ಬಂತು. ಅನೇಕ ಜನರ ಮನೆಗೆ ಹೋಗಿ ಕಣ್ಣೀರು ಕೂಡ ಇಟ್ಟಿದ್ರು. ಅವಾಗೆ ಅವ್ರ ಮಿತ್ರರು ಒಬ್ಬರಿದ್ದರು, ನನಗೆ ಕರೆದು, ನಾನು ಒಂದು ಲಾರಿಯಿಂದ ಗದಗ ಹುಬ್ಳಿ ಸ್ಟಾರ್ಟ್ ಮಾಡಿದಾಗ ಅವ್ರು ಕರೆದ್ರು. ಏನು ಅಂತ ಹೇಳಿದೆ, ಇಲ್ಲ ನಿಮ್ಮ ಅಪ್ಪ ಬಂದ ನಿನ್ನೆ ಕಣ್ಣೀರಾಕಿ ಹೋದ, ಹೀಗೆ ಆಯಿತು ಹಾಗೆ ಆಯಿತು, ನೀವು ಆ ವೀರೇಶ್ವರ ಟ್ರಾನ್ಸ್ಪೋರ್ಟ್ 4 ಗಾಡಿ ಇದೆ, ಅವ್ರ ಜೊತೆ ನೀವು 1 ಗಾಡಿ ಇಟ್ಕೊಂಡು ನೀನು ಕಾಂಪಿಟೇಷನ್ ಮಾಡ್ತಾ ಇದೀಯ, ಅದರಿಂದ ನಿಮಗೇನು ತಾಪತ್ರೆಯಾಗಿದೆ ಅಂತ ಹೇಳಿದೆ. ನಿಮಗೇನು ಸಹಾಯ ಕೇಳಕ್ಕೆ ಬಂದಿಲ್ಲ, ಇದೇ ನೀವು ಹೇಳೋದು ಉದ್ದಟತನ. ಅವರು 40 ವರ್ಷದಿಂದ ಇದ್ದಾರೆ, 4 ಲಾರಿ ಇದೆ, ಅವ್ರ ಎದುರೇ ನೀವು ಹೇಗೆ ನಿಲ್ಕೊಂತೀಯ ಅಂದೆ. ನಾ ಹೇಳಿದೆ ಅವರಿಗೆ, ನಾನು ಮರಣ ಹೊಂದೋಕ್ಕಿಂತ ಮೊದಲು 1 ದಿವಸ ಬಿಫೋರ್ 5 ಲಾರಿ ತಂದು ನಿಮ್ಮ ಅಂಗಡಿ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದೆ. ಅದೇ ನಿನಗೆ ಹೇಳೋದು ಉದ್ದಟತನ. ಈಗ 1 ಲಾರಿನ ನಡೀತಾ ಇಲ್ಲ, ಇನ್ನು 5 ಲಾರಿ ತೊಗೊಂಬರ್ತೀಯ. ಈ ಥರ ಟೀಕೆಗಳು ಬರ್ತಾ ಇದ್ದವು. ಆದರೆ ನಾನು ಅದನ್ನು ಒಂದು ಟಾನಿಕ್ ಆಗಿ ತೊಗೊಂಡೆ, ಇವ್ರು ಮಾಡಿ ತೋರಿಸ್ಬೇಕು. ಇವತ್ತು ಯಾರೋ ನಿಮ್ಗೆ ಹೇಳ್ಬಿಡ್ತಾರೆ, ನೀವು ಯು ಆರ್ ಅನ್ಫಿಟ್ ರಮೇಶ್, ಯು ಕೆನಾಟ್ ಡೂ ಎನಿಥಿಂಗ್, ಯು ಆರ್ ಟೋಟ್ಲಿ ಯೂಸ್ಲೆಸ್ ಅಂತ ಹೇಳ್ಬಿಟ್ರಾಗ ನಿಮಗೊಂದು ಉತ್ಸಾಹ ಬರುತ್ತೆ. ಹೌದು, ತೋರಿಸ್ತೀನಿ ಅಂತ. ಈ ಥರ ಆಗಿ ನಮಗೆ ಟಾನಿಕ್ ಆಗಿ ಬಂತು. ಆದರೂ ನಾನು ಹುಬ್ಳಿಗೆ ಬಂದು ಒಂದು 600 ರೂಪಾಯಿ ಮನೆ ಬಾಡಿಗೆಯಲ್ಲಿ ಇದ್ದೆ. ನಾನು ಆ ಬಾಡಿಗೆ ಮನೆಯಲ್ಲಿದ್ದಾಗ ಒಂದು 15 ದಿವಸ ಬಿಟ್ಟು ನಾವು ಊರಿಗೂ ಇದ್ದೆ. ನಮ್ಮ ತಂದೆ ಬಂದು ಆ ನಮ್ಮ ಬಾಡಿಗೆ ಮನೆ ಮಾಲಕರ ಮನೆ ಕಡೆ ಹೋಗಿ 2 ಪೋಸ್ಟ್ ಕಾರ್ಡ್ ಕೊಟ್ಟರು, ಅಡ್ರೆಸ್ ಬರೆದು. ನಮ್ಮ ಹುಡುಗ ಯೂಸ್ಲೆಸ್ ಫೆಲೋ, ನನ್ನ ಮಾತು ಕೇಳ್ತಾ ಇಲ್ಲ, ಅವನಿಗೆ 600 ರೂಪಾಯಿ ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ, ಅವನು ಬಾಡಿಗೆ ಕೊಡದೇ ಇದ್ದರೆ ಡೋಂಟ್ ಕಿಕ್ ಹಿಮ್ ಔಟ್, ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿ ಅವ್ರಿಗೆ ಕಾರ್ಡ್ ಕೊಟ್ಟು ಬಂದರು. ಆದರೂ ನನಗೇನು ಬೇಜಾರಾಗಲಿಲ್ಲ. ಆದರೆ ಅಂಥ ಅವಕಾಶವನ್ನು ತಂದುಕೊಳ್ಳಲಿಲ್ಲ.
ನಿಮ್ಮ ಅಪ್ಪ ಬಂದು ಒಂದು ಪೋಸ್ಟ್ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ದಾರೆ ಓನರ್ಗೆ. ಆದರೆ ಅವ್ನು ರೆಂಟ್ ಕಟ್ಟಿಲ್ಲ ಅಂದರೆ ಅವನು ಹೊರಗೆ ಹಾಕ್ಬೇಡಿ, ಇದೇ ಲೆಟರ್ ನನಗೆ ಕಳಿಸಿ, ನಾನು ಕೊಡ್ತೀನಿ ಬಾಡಿಗೆನ ಅಂತ. ನೀವು ನಿರ್ಧಾರ ಮಾಡ್ತೀರಿ ಈ ಪೋಸ್ಟ್ ಕಾರ್ಡ್ ಯಾವತ್ತೂ ಪೋಸ್ಟ್ ಬಾಕ್ಸ್ ಒಳಗೆ ಸೇರಲ್ಲ ಅಂತ. ಹುಬ್ಬಳ್ಳಿ ಬಂದಾಗ ನಾನು ರಾತ್ರಿ 1 ಗಂಟೆ 2 ಗಂಟೆಗೆ ಬಂದು ಕಾರು ಆವಾಜ್ ಮಾಡ್ತಾಯಿದ್ದೆ, ಬೆಳಿಗ್ಗೆ 6 ಗಂಟೆಗೆ ಹೊರಟೋಗ್ತಾಯಿದ್ದೆ. ಕೆಲವು ದಿವಸ ಆದಮೇಲೆ ನನ್ನ ಹೆಂಡತಿಗೆ ಅಲ್ಲಿ ಜನರು ಕೇಳ್ತಾ ಇದ್ರು, ಏನು ನಿನ್ನ ಗಂಡ ಸ್ಮಗ್ಲಿಂಗ್ ಮಾಡ್ತಾನೋ ಏನು ಮಾಡ್ತಾನೆ, ರಾತ್ರಿ 12-1 ಗಂಟೆಗೆ ಬಂದು ಹಾರ್ನ್ ಹಾಕ್ತಾನೆ, ಕಾರೊಂದು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾನೆ ಅಂತ. ಆ ರೀತಿಯಾಗಿ ಒಂದು ಕಷ್ಟಪಡಬೇಕಾದ್ದು. ಮುಂದೆ ನನಗೆ ಯಾರೋ ಸಾಲ ಕೊಡಲಿಕ್ಕೆ ಹಿಂದೇಟು ಹಾಕ್ತಿದ್ರು. ನಾವು ದಿನದ ಬಡ್ಡಿ ಅಂತಾರಲ್ಲ, 5,000 10,000 ಸಾಲ ತೊಗೊತಿದ್ವಿ. 10,000 ತೊಗೊಂಡ್ರೆ 9,000 ಕೊಡ್ತಿದ್ರು. 100 ದಿವಸ 100 ರೂಪಾಯಿ ಕಟ್ಟಬೇಕು. ಈ ಥರ ಎಲ್ಲ ನಾನು ಸಾಲಗಳನ್ನು ಮಾಡಿ ಅವಾಗ ಬಿಸ್ನೆಸ್ಸನ್ನು ಸ್ಟ್ಯಾಂಡ್ ಮಾಡಬೇಕಾಯ್ತು. ಭಾಳ ಜನರಿಗೆ ನಾನು ಸಾಲ ತೊಗೊಂಡು ಬಂದಾಗ ಬಡ್ಡಿ ಕೊಡ್ಲಿಕ್ಕೆ ಆಗ್ತಾಯಿದ್ದಿಲ್ಲ. ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, 1ನೇ ತಾರೀಕಿಗೆ ನಾನು ಬಡ್ಡಿ ಕೊಡೋಕ್ಕೆ ಆಗಲ್ಲ, ನಿಮ್ದು 200 ರೂಪಾಯಿ ಬಡ್ಡಿ ಕೊಡಬೇಕಲ್ಲ, ಆಗಲ್ಲ, ಒಂದು 3-4 ಡೇಸ್ ಅವಕಾಶ ಕೊಡಿ ಅಂತ. ಏನಪ್ಪ ನಿನಗೆ ತಲೆ ಕೆಟ್ಟಿದೆಯಾ, ನೀ ಇಷ್ಟು ಪ್ರಾಮಾಣಿಕ ಇದೆ, ನಿನಗೆ 200 ರೂಪಾಯಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೆ, ಇನ್ನೊಂದು 20,000 ತೊಗೊಂಡೋಗಿ. ಈ ಥರ ಪ್ರೋತ್ಸಾಹ ಬಂತು. ಮತ್ತು ಹೊಸದಾಗಿ ನಾವು ಶುರು ಮಾಡಿದಾಗ ಕಸ್ಟಮರ್ಸು ನಮ್ಗೆ ಬರ್ತಾ ಇದ್ದಿಲ್ಲ. ಇಂಥ ಅನೇಕ ಟ್ರಾನ್ಸ್ಪೋರ್ಟ್ಗಳು ಬರ್ತಾವೆ, ಕ್ಲೋಸ್ ಮಾಡ್ತವೆ ಅಂಥೇಳಿ ಅನೇಕ ಕಡೆ ನಾವು ಇನ್ಸಲ್ಟ್ ಮಾಡಿ ಹೊರಗಡೆನೂ ಕಳಿಸಿದ್ದಾರೆ. ಒಂದೊಂದು ಸರಿ ನಾವು ಹೋಟೆಲ್ನಲ್ಲಿ ಮಧ್ಯಾಹ್ನ ಊಟ ಮಾಡುವಾಗ ಹತ್ತಿದ್ದು ಉಂಟು. ಇನ್ಸಲ್ಟ್ ಆಗಿ ಬರ್ತಿದ್ವಿ ನಾವು ದೊಡ್ಡ ದೊಡ್ಡ ಆಫೀಸ್ಗೆಲ್ಲ ಹೋಗಿ. ಅವಾಗ ಹಾಗೆ ನಮ್ಮ ಸರ್ವೀಸಿನ ಗುಣಮಟ್ಟವನ್ನು ನೋಡಿ ಬೆಂಗಳೂರು, ಹುಬ್ಬಳ್ಳಿ, ಗದಗಿತ್ತು ಮೊದಲು. ಆ ಜನ ಹೇಳ್ತಾ ಇದ್ರು, ನಿಮ್ಮ ಸರ್ವಿಸ್ ಚೆನ್ನಾಗಿದೆಯಪ್ಪ, ನೀವು ಬೆಳಗಾವಿ ಯಾಕೆ ಮಾಡಬಾರ್ದು, ಬಾಗಲಕೋಟೆ ಯಾಕೆ ಮಾಡಬಾರ್ದು, ಬಿಜಾಪುರ ಯಾಕೆ ಮಾಡಬಾರ್ದು. ಈ ಥರ ನಾವು ಟ್ರಾನ್ಸ್ಪೋರ್ಟ್ ಮಾಡಿದಾಗ ನಮ್ಮ ದೇಶದ ಅತ್ಯಂತ ಸಣ್ಣ ಟ್ರಾನ್ಸ್ಪೋರ್ಟ್ ಕಂಪನಿ, ಒಂದು ಲಾರಿ. ಆವಾಗ 1000 ಕೋಟಿ ವ್ಯವಹಾರ ಇದ್ದವರು 100 ಲಾರಿ ಇದ್ದರು, ತುಂಬ ಜನ ಇದ್ದರು. ಅದರ ಅರ್ಥ ಇಷ್ಟೇ, ನಾನು ಅವ್ರ ಕಾರ್ಬನ್ ಕಾಪಿ ಆಗಲಿಲ್ಲ. ನಾನು ಏನೋ ಹಾಗೆ ಬೆಳೆದಂಗೆ ಏನಾಕಿತ್ತು, ಬೆಂಗಳೂರು, ಬಾಂಬೆ, ದಿಲ್ಲಿಯಲ್ಲಿ ನನಗೆ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳ ಸಂಪರ್ಕಗಳು ಬಂತು. ನಾನು ಭಾಳ ಚಿಕ್ಕವನು, 3 ಲಾರಿ 4 ಲಾರಿ, ಅವರೆಲ್ಲ 50 ಲಾರಿ 100 ಲಾರಿ ಅವರು. ನನಗೆಲ್ಲ ತಲೆ ಹೊಡಿತಿದ್ರು, ನಿನಗೆ ತಲೆ ಸರಿ ಇಲ್ಲ, ನೀನು ವಾಮ ಮಾರ್ಗವಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇಲ್ಲ, ನೀ ಎಂದು ಮುದ್ದ ಬರಲ್ಲ, ನೀ ಉದ್ಧಾರ ಆಗಲ್ಲ, ಈ ಥರ ಎಲ್ಲ ಹೇಳ್ತಾಯಿದ್ರು. ಅವರು ಏನು ವಾಮ ಮಾರ್ಗ ನಡೆಸಿದ್ರು ಅವರೆಲ್ಲ ಇವತ್ತು 0 ಆಗಿದ್ದಾರೆ. ಸರಿಯಾಗಿ ಪ್ರಾಮಾಣಿಕ ರೀತಿಯಿಂದ ನಾವೇನು ಮಾಡಿದ್ವಿ, ಕಸ್ಟಮರ್ಸ್ ರಿಕಗ್ನೈಸ್ ಮಾಡಿದ್ದಾರೆ, ಬ್ಯಾಂಕರ್ಸ್ ರಿಕಗ್ನೈಸ್ ಮಾಡಿದ್ದಾರೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಕಸ್ಟಮರ್ ಬೇಕು, ವರ್ಕರ್ಸ್ ಬೇಕು ಮತ್ತು ದುಡ್ಡು ಬೇಕು. ಆ 3 ನನಗೆ 20,000 ಇವತ್ತು ವರ್ಕರ್ಸ್ ಇದ್ದಾರೆ ನನ್ನ ಜೊತೆಯಲ್ಲಿ. ನಮ್ಮ ಕಂಪನಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬೇರೆ ಕಂಪ್ನಿಗೆ ಹೋಗಿ ಕೇಳಿ ಆ ಕಂಪನಿ ಸಲುವಾಗಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ನಾನೇ ಓನರ್ ಅನ್ನೋ ಅಂಥ ಒಂದು ಅವ್ರ ಹತ್ರ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ ಕಸ್ಟಮರ್ಸ್ ಕನಿಷ್ಠ ನನಗೆ 1,000 ಬ್ರಾಂಚ್ ಇದೆ, 50 ಲಕ್ಷಕ್ಕೂ ಹೆಚ್ಚು ಕಸ್ಟಮರ್ ಅದ ದೇಶದಲ್ಲಿ. 28 ರಾಜ್ಯದಲ್ಲಿದೆ ನಿಮ್ಮ 50 ಲಕ್ಷಕ್ಕೂ ಹೆಚ್ಚು ಕಸ್ಟಮರ್ ಇದ್ದರೆ ಯಾರು VRL ನಲ್ಲಿ ಅಂತ ಹೇಳೋದಿಲ್ಲ, ವಿಜಯ ಸಂಕೇಶ್ವರ ಅಂತ ಹೇಳೋದಿಲ್ಲ, VRL ನಮ್ಮದೇ ಅಂತ ಹೇಳ್ತಾರೆ. ಆ ರೀತಿ ಕಸ್ಟಮರೇ ನಮ್ಮ ಸಲುವಾಗಿ ಒಂದು ಕ್ಯಾನ್ವಾಸಿಂಗ್ ಮಾಡ್ತಾ ಇರ್ತಾರೆ. ಆ ಒಂದು ಬಾಂಧವ್ಯವನ್ನು ನಾವು ಮಾಡಿದ್ದೀವಿ. ಸರ್, ಈಗ ಭಾಳ ಚೆನ್ನಾಗಿದೆ. ಈಗ 1 ಲಾರಿಯಲ್ಲಿ ಶುರು ಮಾಡ್ತೀರಾ, 5 ಲಾರಿ ಯಾರ ಅಂಗಡಿ ಮುಂದೆನೋ ನಿಲ್ಲಿಸ್ತೀನಿ ಅಂತ ಹೇಳ್ತೀರಾ ಯಾರೋ ಅವಮಾನ ಮಾಡಿದಾಗ. ಈಗ 5,000 ಲಾರಿ ಇದೆ ನಿಮ್ಮ ಕೈಯಲ್ಲಿ, ಬೇರೆ ವಿಷಯ ಸರ್. ಬಟ್ ಆ ಮೊದಲನೇ ಲಾರಿ, ಆ ಮೊದಲನೇ ಇನ್ವೆಸ್ಟ್ಮೆಂಟ್, ಪರ್ಟಿಕ್ಯುಲರ್ ನಮಗೆ ಲಾರಿ, ನೀವು ಹೇಳಿದ್ರಲ್ಲ ನಿಮ್ಮ ಮನೆಯವ್ರಿಗೇನೆ ಲಾರಿ ಬಿಸ್ನೆಸ್ ಅಂದರೆ ಅದೇನೋ ಇಷ್ಟ ಇಲ್ಲ. ಲಾರಿ ಬಿಸ್ನೆಸ್ನೇ ಒಂಥರ ಏನೋ ಒಂದು ಕಡೆ ಡೇಂಜರಸ್ಸು, ಒಂದು ಅಪಾಯ ಅಂತ ನಮ್ಮ ಗ್ರಹಿಕೆನೇ ಅದು. ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಲಾರಿ ಬರ್ತಾರೆ ಅಂತ ಹೇಳ್ತೀವಿ. ಲಾರಿ ಅಂದ್ರೆ ಒಂದು ಭಯ ಅಂತರ ಒಂದು ವಾತಾವರಣದಲ್ಲಿ ಎಲ್ಲರೂ ಬೆಳೆದಿದ್ದೀವಿ. ಆವಾಗ ನೀವು ಆ ಬಿಸ್ನೆಸ್ಸಲ್ಲಿ ನುಗ್ತೀರಾ. ಯಾಕೆ ಲಾರಿ ಬಿಸ್ನೆಸ್ ತೊಗೋಬೇಕು ಅಂತ ಅನಿಸ್ತು ನಿಮಗೆ? ಏನು ಅಟ್ರಾಕ್ಟ್ ಮಾಡ್ತೀವಿ ನಿಮಗೆ ಲಾರಿ ಬಿಸ್ನೆಸ್ಸಲ್ಲಿ? ಅದಕ್ಕೆ ನನಗೆ ಅಷ್ಟು ಮೊದಲು ತಿಳಿತಿದ್ದಲ್ಲ ಜಾಸ್ತಿ. ದೊಡ್ಡ ಬಿಸ್ನೆಸ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಇಲ್ಲ. ಒಂದು 50 ಕೋಟಿ 100 ಕೋಟಿ ಒಂದು ದೊಡ್ಡ ಫ್ಯಾಕ್ಟ್ರಿ ಹಾಕಬೇಕಂದ್ರೆ ದುಡ್ಡಿಲ್ಲ. ಬೆಳಿಬೇಕಂದ್ರೆ ಅತ್ಯಂತ ಸಣ್ಣ ರೀತಿಯಿಂದ ಬೆಳಿಬೇಕಂದ್ರೆ ಇದು ಒಂದೇ ಅವಕಾಶ ಇತ್ತು. ಅತ್ಯಂತ ಸಣ್ಣ ರೀತಿಯಿಂದ ಅತ್ಯಂತ ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಬೆಳಿಲಿಕ್ಕೆ ಅವಕಾಶ ಇರುವಂಥ ಫೀಲ್ಡ್. ಇಷ್ಟೊಂದು ಬಿಸ್ನೆಸ್ ಮಾಡಿದ್ದೀರಿ, ಬಟ್ ನೀವು ಯಾವತ್ತು ಯಾರನ್ನು ಪಾರ್ಟ್ನರ್ಶಿಪ್ ಅಂತ ನೀವು ಎನ್ಕರೇಜ್ ಮಾಡಿಲ್ಲ? ಪಾರ್ಟ್ನರ್ಶಿಪ್ಪು ನಾ ಅದಕ್ಕೆ ಭಾಳ ವಿರೋಧ ಇದ್ದೀನಿ. ಇವತ್ತು ತಂದೆ ಮಕ್ಕಳಿಗೆ ಅನೇಕ ಭಿನ್ನಾಭಿಪ್ರಾಯ ಬರುತ್ತೆ, ಗಂಡ ಹೆಂಡತಿಗೆ ಬರುತ್ತೆ, ಬ್ರದರ್ಸ್ನಲ್ಲಿ ಬರುತ್ತೆ. ಯಾವನೋ ಪಾರ್ಟ್ನರ್ ಜೊತೆ ಪಾರ್ಟ್ನರ್ ಪಾರ್ಟ್ನರ್ಶಿಪ್ಪು ಭಾಳ ಜನ, ನಾನು ಮಾಡಲ್ಲ ಪಾರ್ಟ್ನರ್ಶಿಪ್ಪು. ಅನೇಕ ಜನ ಹೇಳಿದ್ದೀನಿ, ನೋಡಯ್ಯ ನೀ ಇದೆಲ್ಲ ಮಾಡ್ತಾ ಇದೆಯಾ, ನೀನು ಎಷ್ಟಿದೆ ಅಷ್ಟೇ ಮಾಡು, ಬೇಕಾದರೆ ನೀವು ಜನ ಬೇಕಾದ್ರೆ ನೀವು ಸಂಬಳ ಕೊಟ್ಟು ತಗೋ, ದುಡ್ಡು ಬೇಕಾದ್ರೆ ಸಾಲ ಮಾಡು, ಈ ಪಾರ್ಟ್ನರ್ಶಿಪ್ ಯಾಕೆ? ಆದರೆ ಕೆಲವರು ಪಾರ್ಟ್ನರ್ಶಿಪ್ ಮಾಡಿ ಯಾರು ನನ್ನ ಅಡ್ವೈಸ್ ಅಂದರೆ ನಾ ದೊಡ್ಡ ಮನುಷ್ಯ ಅಂತಲ್ಲ, ಓವರ್ ರೂಲ್ ಮಾಡಿ ಪಾರ್ಟ್ನರ್ಶಿಪ್ನಲ್ಲಿ ಮಾಡಿದ್ದಾರೆ ಅಥವಾ ಪಾರ್ಟ್ನರ್ಶಿಪ್ನಿಂದ ಹೊರಗಡೆ ಬಂದಿಲ್ಲ.
ದೇ ಆರ್ ಆಲ್ ಇನ್ ಟ್ರಬಲ್. ಐ ಫೀಲ್ ವೆರಿ ಸಾರಿ ಅಬೌಟ್ ದೆಮ್. ಐ ಸಿ. ಸೊ ನನ್ನ ಒಂದು ಸಲಹೆ ಯುವಕರಿಗೆ ಅಂದರೆ ಯಾವ ಕಾಲಕ್ಕೂ ಪಾರ್ಟ್ನರ್ಶಿಪ್ ಎಂದೂ ಮಾಡಬಾರ್ದು. ತಂದೆ ಮಕ್ಕಳ ಜೊತೆನೂ ಪಾರ್ಟ್ನರ್ಶಿಪ್ ಮಾಡಬಾರ್ದು, ಗಂಡ ಹೆಂಡತಿ ಪಾರ್ಟ್ನರ್ಶಿಪ್ಪು ಮಾಡಬಾರ್ದು, ಬ್ರದರ್ಸ್ ಪಾರ್ಟ್ನರ್ಶಿಪ್ಪು ಮಾಡಬಾರ್ದು. ಯು ಶುಡ್ ಫೈಟ್ ಅಲೋನ್. ರೈಟ್ ಸರ್. ಆದರೆ ಒಬ್ಬರ ಜೊತೆ ನೀವು ಪಾರ್ಟ್ನರ್ಶಿಪ್ ಮಾಡಿದ್ದೀರಾ, ಒಂದ್ಸಲ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ದೀರಾ, ಅವ್ರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಕೇಳಿ. ಹಾಯ್ ರೀ ವಿಜಯ್ ಮಾಮ, ನಾನು ನಿಮ್ಮನ್ನು ಫಸ್ಟ್ ನೋಡಿದ್ದು ನಮ್ಮ ಅಕ್ಕನ ಮದುವೆಯಲ್ಲಿ. ಆ ನಂತರ ಆಗಾಗ ನಾನು ನಮ್ಮ ತಾಯಿ ಜೊತೆಯಲ್ಲಿ ನಿಮ್ಮ ಮನೆಗೆ ಬರ್ತಾಯಿದ್ದೆ. ಆವಾಗ ನಮ್ಮ ಮಾವರು ನನ್ನ ಕನ್ಯಾ ನೋಡಿ ಬಾ ಅಂಥೇಳಿ ನಮ್ಮ ಊರಿಗೆ ಬಾಗಲಕೋಟೆಗೆ ಕಳಿಸಿದರು ನಿಮ್ಮನ್ನು. ಆವಾಗ ನೋಡಿ ಫಿಕ್ಸ್ ಮಾಡಿ ಮದುವೆ ಮಾಡಿಕೊಂಡ್ರೆ. ಅವರು ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾಯಿದ್ರು. ಆನಂತರ ಒಂದು ಲಾರಿ ತೊಗೊಂಡು ನಮ್ಮ ಮಾವರು ಅದಕ್ಕೆ ಬೇಡ ಅಂತ ಇದನ್ನು ಮಾಡಿದರು. ಅಂದರೂ ನಮ್ಮ ಮನೆಯವರು ಛಲ ಹಠ ಅವ್ರಿಗೆ ತುಂಬ, ಅದನ್ನೇ ನಾ ಮಾಡಿ ತೀರ್ತೀನಿ ಲಾರಿದು ಅಂಥೇಳಿ ಲಾರಿ ತೊಗೊಂಡ್ರು. ಒಂದು ಲಾರಿದು ಟೈರ್ ಒಡೆದು ನಿಂತು. ಆ ಸಮಯದಲ್ಲಿ ಯಾರೂ ನಮ್ಮ ಮನೆಯವರಿಗೆ ಹೆಲ್ಪ್ ಮಾಡಲಿಲ್ಲ. ನಮ್ಮ ಮನೆಯವರು ಕೊಟ್ಟಿದ್ದ ಬಂಗಾರ ಅವರಿಗೆ ಕೊಟ್ಟು ಟೈರ್ ತಂದು ಹಾಕಿ ನಡೆಸಿದರು. ಆನಂತರ ಹುಬ್ಳಿಗೆ ಶಿಫ್ಟ್ ಆಗಿಂದ ನಮ್ಮ ಮನೆಯವರು ಕ್ಯಾನ್ವಾಸಿಗಂತ ಟೂರ್ ಮೇಲೆ ಹೋಗ್ತಾಯಿದ್ರು. 4 ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಆಫೀಸಿಗೆ ಹೋಗ್ತಾಯಿದ್ದೆ. ಹೀಗೆ ಕಷ್ಟದಿಂದ ನಮ್ಮ ಲೈಫು ಒಂದೊಂದು ಸ್ಟೆಪ್ ಹತ್ಕೊಂಡು ಬಂದಿರೋದು. ಯಾವುದೇ VRL ಆಫೀಸು ಓಪನಿಂಗ್ ಮಾಡಬೇಕಾದ್ರೆ ನನ್ನೇ ಕರ್ಕೊಂಡೋಗಿ ದೀಪ ಹಚ್ಚಿಸಿ ಪೂಜೆ ಮಾಡಿಸಿ ಆರಂಭ ಮಾಡ್ತಾರೆ ನಮ್ಮ ಮನೆಯವರು. ತುಂಬ ಓಡಾಡ್ತಿದ್ರಿ. ಆಗಾಗ ಯಾವಾಗಾದರೂ ಬಾಂಬೆಗೆ ಹೋದರೆ ನನಗೆ ಕಲರ್ಸ್ ಕುಂಕುಮ ಡಬ್ಬಿ ತಂದು ಕೊಡ್ತಾಯಿದ್ರಿ. ಆದರೂ ನನ್ನ ಮೇಲೆ ನಿಮ್ಗೆ ಭಾಳ ಪ್ರೀತಿ. ನಾವು ಅಷ್ಟೇ ನಿಮ್ಮ ಯಾವಾಗಾದರೂ ಜೋಕ್ ಮಾಡ್ತಾ ಇರ್ತಾರೆ. ಅವಾಗ ತೆಳ್ಳಗೆ ಇದ್ದಿ, ಈಗ ಡುಮ್ಮಿಯಾಗಿದ್ದಿ ಅಂಥೇಳಿ ಜೋಕ್ ಮಾಡ್ತಾ ಇರ್ತಾರೆ. ನಮಗೆ ಹೆಣ್ಮಕ್ಳಿಗೆ ಏನ್ರಿ ಪ್ರೀತಿಯಾದ ವಸ್ತು ಅಂದರೆ ಪತಿ. ಅವ್ರನ್ನ ಬಿಟ್ಟು ಏನೂ ಇರಲ್ಲ. ಅವ್ರು ಚೆಂದ ಇರೋದು, ಅವ್ರು ಏನು ಮಾಡ್ತಾರೆ ಅದಕ್ಕೆಲ್ಲ ಸಪೋರ್ಟ್ ಕೊಡೋದು, ಅಂಥವ್ರನ್ನ ಕೈ ಹಿಡಿದಿದ್ದು ನಮ್ಮ ಪುಣ್ಯ. ತುಂಬ ತುಂಬ ಅಂದರೆ ಅವರು ಪ್ರೀತಿ ಮಾಡ್ತಾರೆ. ಐ ಲವ್ ಯು ವಿಜಯ್ ಮಾಮ. ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಆರಂಭ ದಿನಗಳಲ್ಲಿ ನಿಮ್ಮ ಮೊದಲನೇ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದವರು ನಿಮ್ಮ ಕಷ್ಟದ ದಿನಗಳ ಬಗ್ಗೆ ಅವ್ರು ಹೇಳ್ತಾ ಇದ್ರು. ನಾರ್ಮಲಿ ಮದುವೆ ಆಗೋ ಟೈಮಲ್ಲಿ ರಿಸ್ಕ್ ಕಮ್ಮಿ ಮಾಡೋಕ್ಕೆ ಶುರು ಮಾಡ್ತಾರೆ ಜನ. ನೀವು ಆ ಟೈಮ್ ರಿಸ್ಕ್ ತೊಗೊಳಕ್ಕೆ ಶುರು ಮಾಡ್ತೀರಿ. ನಿಮ್ಮ VRL ಸ್ಟೋರಿ ಅಲ್ಲಿ ಶುರು ಆಗುತ್ತೆ. ಹೌ ವಾಸ್ ಇಟ್ ಸರ್ ಆ ಟೈಮಲ್ಲಿ? ಅವಾಗ ಒಂದು 15 ದಿವಸಕ್ಕೆ ನಮ್ಮ ತಂದೆ ಹೇಳಿ 15 ದಿವಸಕ್ಕೆ ಒಂದು ಪಿಕ್ಚರ್ಗೆ ಹೋಗಿದ್ದೀವಿ ನಾವು, ಕಪೂರ್ ಫಿಲ್ಮ್ ಅದು. ಓಕೆ. ನಾನು ಹೆಂಡ್ತಿ ಹೇಳಿದೆ, ಇವ್ರು ನೋಡು ಕಪೂರ್ ಜನ ಎಷ್ಟು ಚಾಲೂ ಇದ್ದಾರೆ, ನಮ್ಮ ಮನೆಯೇ ಕಾಪಿ ಮಾಡಿಬಿಟ್ಟಿದ್ದಾರೆ ಅಂಥೇಳಿ. ನಿಮ್ದೆಲ್ಲಿದೆ ಮನೆ, 600 ರೂಪಾಯಿ ಬಾಡಿ ಕಟ್ಟೋಕ್ಕಾಗಲ್ಲ ಅಂತ ನಿಮ್ಮ ತಂದೆ ಹೇಳಿ ಹೋಗಿದ್ದಾರೆ ಅಂತ ಹೇಳಿದೆ. ಇಲ್ಲ, ಈ ಮನೆ 25 ವರ್ಷದ ನಂತರ ಕಟ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಸರ್ ಇದು, ಏನು ಚೆನ್ನಾಗಿದೆ ಸರ್ ಇದು. ಒಂದು ಫಿಲ್ಮಲ್ಲಿ ಒಂದು ಮಹಾಲ್ ಒಂದು ಬಂಗ್ಲೆ ನೋಡ್ತೀರಿ, ನಿಮ್ಮ ಹೆಂಡತಿ ಹೇಳ್ತೀರಿ ಇದು ನಮ್ಮ ಮನೇನ ಕಾಪಿ ಮಾಡಿಬಿಟ್ಟಿದ್ದಾರೆ ಅಂತ. ಹೆಂಡತಿ ನಮ್ಮ ಹತ್ರ ಹೇಳ್ತಿದ್ದಾರೆ ಬಾಡಿಗೆ ಮೇಲೆ. ಇಲ್ಲ, ಈ ಮನೆ ಕಟ್ತೀನಿ ನಾನು 25 ವರ್ಷ ಆದ್ಮೇಲೆ ಅಂತ ಹೇಳಿದ್ರು. ಅದಕ್ಕೆ ಆ ಮನೆಗೆ ನಿನ್ನ ಹೆಸರು ಇಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಮನೆ ಆಗ್ಲಿಕ್ಕೆ 26 ವರ್ಷ ಆಯಿತು, 1 ವರ್ಷ ಎಕ್ಸ್ಟ್ರಾ ಆಯಿತು. ಅದು ಲಲಿತ ಮಹಲ್ ಆಗಿದೆ ಈಗ. ಸರ್ ಎಷ್ಟು ಚೆನ್ನಾಗಿದೆ ಸರ್, ಈ ಕಥೆ ಎಷ್ಟು ಚೆನ್ನಾಗಿದೆ. ಸೊ ನೈಸ್. ಎಸ್, ಲಲಿತಮ್ಮ ಅವ್ರು ಬಂದಿದ್ದಾರೆ, ಸ್ವಾಗತಿಸಿ. ಅಮ್ಮ ಬನ್ನಿ. ಅಮ್ಮ, ಈಗ ತಾನೇ ಲಲಿತ ಮಹಲ್ ಶುರುವಾಯ್ತು ಕಥೆ ಹೇಳ್ತಾ ಇದ್ರು ಸಾರು. 25 ವರ್ಷದಲ್ಲಿ ಈ ಥರ ಒಂದು ಮನೆ ಕಟ್ತೀನಿ ಅಂದ್ರಂತೆ. 26 ವರ್ಷ ಆಯ್ತು ಅಂತ ಹೇಳಿದ್ರು. ಬಟ್ ಆ ದಿನಗಳು ಬಾಡಿಗೆ ಮನೇಲಿ ಇದ್ರಲ್ಲ, 600 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಇವ್ರ ಕನಸುಗಳು ಒಂದೇ ಒಂದು ಲಾರಿ ಇಟ್ಕೊಂಡು ಆ ದಿನಗಳು ಬಿಡಿ ಹೇಳಿಮ್ಮ. ಬಾಡಿಗೆ ಮನೆಯಲ್ಲಿ ಇದ್ದರೂ ಅದು ನನ್ನ ಸ್ವಂತ ಮನೆ ಅಂತ ನಾವು ಬಂದಿದ್ವಿ. ಓಕೆ. ಬಾಡಿಗೆ ಮನೆ ಅಂತ ನಾ ಎಂದು ತಿಳ್ಕೊಳ್ಳಿಲ್ಲ. ರೈಟ್. ನಾನು ವಿಜಯ್ ಅವ್ರನ್ನ ಮಾಡಿಕೊಂಡು ತುಂಬ ಸಂತೋಷವಾಗಿದ್ದೀನಿ. ಓಕೆ. ನಾನಾಯ್ತು, ನನ್ನ ಮಕ್ಕಳಾಯ್ತು, ಅಳಿಯಂದ್ರಾಯ್ತು, ಮೊಮ್ಮಕ್ಕಳಾಯ್ತು, ಸೊಸೆ ಆಯ್ತು, ಎಲ್ಲರನ್ನೂ ಅವರು ಚೆನ್ನಾಗಿಟ್ಟಿದ್ದಾರೆ. ಎಸ್.
ಅಮ್ಮ ಯಾವತ್ತಾದರೂ ನಿಮಗೆ ಇವ್ರು ತುಂಬ ರಿಸ್ಕ್ಗಳು ತೊಗೊಳ್ತಿದ್ದಾರೆ, ಸೆಟ್ಲ್ ಆಗಬೇಕು, ಈ ಥರ ರಿಸ್ಕ್ ತೊಗೊಳ್ಳೋದು ಓಕೆನಾ ಅಂತೆಲ್ಲ ಅನ್ಸಿದ್ಯಾ ಆ ಟೈಮಲ್ಲಿ? ಯಾವಾಗಲೂ ಸಕ್ಸಸ್ ಆಗ್ತಾರೆ ಅನ್ನೋದು ನನಗೊಂದು ಗ್ಯಾರಂಟಿ ಇತ್ತು. ನನಗೆ ಗುರಿ. ಹಾಂ, ಅವ್ರು ಯಾವತ್ತೂ ಎದ್ರಾಗೂ ಸಕ್ಸಸ್ ಹಾಕ್ಕೊಂತ ಬಂದಿದ್ದಾರೆ. ಅದೇ ನಂಗೆ ಸಂತೋಷ. ಅವ್ರು ಏನು ಮಾಡಿದ್ರು ಹೇಳ್ತಿದ್ರು, ಎಸ್, ನೀವು ಮುಂದುವರಿರಿ, ಇದು ಸಕ್ಸಸ್ ಆಗ್ತದ ಅಂತ ನಾವು ಅವ್ರಿಗೆ ಹೇಳ್ತಿದ್ವಿ. ಸೋ ನೈಸ್. ಸರ್, ನಿಮ್ಮ ಶ್ರೀಮತಿಯವರ ಪಾತ್ರ ನಿಮ್ಮ ಇನಿಷಿಯಲ್ ಡೇಸಲ್ಲಿ? ನಮ್ಮ ಅಣ್ಣನ ಹೆಂಡತಿ ತಂಗಿಯವರು ಮದುವೆಕ್ಕಿಂತ ಮೊದಲೇ ಬರ್ತಾ ಇದ್ರು. ನಾನು ಅವಾಗ ಪ್ರೆಸ್ನಲ್ಲಿ ಕೆಲಸ ಭಾಳ ಮಾಡ್ತಾ ಇದ್ನಲ್ಲ, ಇವಳ ತಾಯಿ ತಂದೆ ಎಲ್ಲ ನೋಡ್ತಾ ಇದ್ರು. ಅದಕ್ಕೆ ಇವಳು ನಿರ್ಧಾರ ಮಾಡಿದ್ರು, ಇದು ಓಡೋ ಕುದುರೆ ಇದನ್ನೇ ಸವಾರಿ ಮಾಡಬೇಕು ಅಂತ. ಅದರಿಂದ ಮದುವೆ ಆಯಿತು, ಸುಖವಾಗಿದ್ವಿ. ಮತ್ತು ನಾನು ವರ್ಕೋಹಾಲಿಕ್ಕು, ತುಂಬ ವಿಚಿತ್ರ ಮನುಷ್ಯ, ಹೆಚ್ಚು ಸ್ಪೀಡು, ಅವಳು ಒಂದು ಸ್ವಲ್ಪ ಸ್ಲೋ. ಒಂದೊಂದು ಸರಿ ಮಿಸ್ ಮ್ಯಾಚ್ ಆಗಿಬಿಡುತ್ತೆ. ಇವತ್ತು ಬೆಳಿಗ್ಗೆ ಬರುವಾಗ ಕೂಡ 2 ನಿಮಿಷ ಲೇಟ್ ಆಯಿತು ಅವಳದು. ನಾ ಬಂದುಬಿಟ್ಟೆ, ನಾ ಏರ್ಪೋರ್ಟಿಗೆ ನನ್ನ ಕಾರ್ ತಗೊಂಡು. ಈಗ ಅವಳು ಮತ್ತೆ ಒಂದು ಕಾರ್ನಲ್ಲಿ ಬಂದಳು. ಈ ಥರ ಭಾಳ ಸಲ ಆಗ್ತಾ ಇರುತ್ತೆ. ಸೊ ನನಗೆ ಸ್ಪೀಡ್ is one of the major factor in our success. Yes. There are 1000 parameters for the success. Yes. Speed also is one of them. Definitely. Top 10. Yes. ಅದಕ್ಕೆ ಸ್ಪೀಡಾಗಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ನೀವು ಹೇಳ್ತಾ ಇದ್ರಿ ನಿಮ್ಮ ಜ್ಯುವೆಲ್ರಿ ಎಲ್ಲ ಸೆಲ್ ಮಾಡಬೇಕಾಗಿ ಬಂತು ಒಂದು ಟೈಮಲ್ಲಿ ಅವರು ಬಿಸ್ನೆಸ್ನ ಸಪೋರ್ಟ್ ಮಾಡೋಕ್ಕೆ ಅಂತ. ಯಾವಾಗ ಆಗಿದೆ ಅದು? ಆ ಫಸ್ಟ್ ಲಾರಿ ಟೈಮ್ ಅದು? ಥರ್ಡ್ ಲಾರಿ ಅವಳ ಸಲ ತೊಗೊಂಡು ಲಾರಿ ಅದು. ಅವಾಗ ಅದು ತಾಪತ್ರೆ ಆಗಿತ್ತು. ಅವಾಗ 15 ದಿವಸ ಕೊಟ್ಟಿದ್ಲು, ಒಂದು 10-12 ತೊಲೆ. ಒಂದು ತಿಂಗಳದಲ್ಲೇ ಅದಕ್ಕೆ ಡಬಲ್ ಬಡ್ಡಿ ಹಾಕಿ ಮತ್ತೆ ಕೊಟ್ಟುಬಿಟ್ಟ. ಆ ಲಾರಿ ಬೆಂಗಳೂರಿನಲ್ಲಿ ಹಿರಾಚಂದ್ ಪ್ರಶಾಂತ್ ಚಂದ್ರಲ್ಲಿ ಫೈನಾನ್ಸ್ ತೊಗೊಂಡಿದ್ವಿ. ಆ ಲಾರಿ 1 ಲಕ್ಷಕ್ಕೆ ತೊಗೊಂಡ್ವಿ. ಅವ್ರ ಹತ್ರ ಹೋದ್ವಿ. ಅವರು ನನ್ನ ಮೇಲೆ ಭಾಳ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ. ವಿಜಯ್ ನಿನಗೆ ಎಷ್ಟು ಬೇಕಪ್ಪ ಅಂತ ಹೇಳಿದರು. ನನಗೆ ನೋಡಿ ಯಾವಾಗಲೂ ಕಷ್ಟದಲ್ಲಿ ಇರ್ತೀನಿ. ನಾನು ನೋಡಿದ್ನು 1.5 ಲಕ್ಷಕ್ಕೆ ಆ ಗಾಡಿ ತೊಗೊಂಡಿದ್ದು. ನೀವು 50,000 ಕೊಟ್ಟರು ತೊಗೊತೀನಿ, 1 ಲಕ್ಷ ಕೊಟ್ಟರು ತೊಗೊತೀನಿ, 2 ಲಕ್ಷನೂ ಕೊಟ್ಟರು ತೊಗೊತೀನಿ. ನನಗೆ ಅವರು ಮ್ಯಾನೇಜರ್ ಹೇಳಿದರು, ಮ್ಯಾನೇಜರ್ ಮಣಿ ಈಗ 2 ಲಕ್ಷ ಕೊಟ್ಬಿಡು ವಿಜಯಗನಿಗೆ ಅಂತೇಳಿ. ಅವ್ರಿಗೆ ಆಶ್ಚರ್ಯ ಆಯ್ತು. ಮ್ಯಾನೇಜರ್ 1 ಲಕ್ಷ ಹೇಳ್ತಿದ್ದಾರೆ, 2 ಲಕ್ಷ ಹೇಳ್ತಾರೆ. ಇಲ್ಲಪ್ಪ, ವಿಜಯ್ ಎಂದು ಚೀಟ್ ಮಾಡಲ್ಲ, 2 ಲಕ್ಷ ಕೊಡು ಅಂತೇಳಿ. ಸೋ ನೈಸ್ ಅಲ್ವ ಸರ್? ಹತ್ರ ಆರಂಭದ ದಿನಗಳಲ್ಲಿ ಯಾರೊಬ್ರು ನಂಬಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋದು ಅಂದ್ರೆ ಅವರಿಗೆ ಅಷ್ಟು ಭರವಸೆಯನ್ನು ಕ್ರಿಯೇಟ್ ಮಾಡಿದ್ವಿ. ಅದು ಮೇನ್. ಅದೇ ಬಿಕಾಸ್ ಆಲ್ರೆಡಿ ನಂದು 2 ಟ್ರಕ್ ಅವ್ರ ಹತ್ರ ಇತ್ತು, ಸರಿಯಾಗಿ ನಾನು ಇನ್ಸ್ಟಾಲ್ಮೆಂಟ್ ಕಟ್ತಾ ಇದ್ದೆ. ಸೊ ದ್ಯಾಟ್ ಮೇಡ್ ಹಿಮ್. ದುಡ್ಡಿನ ವ್ಯವಹಾರ ಏನಿದೆಯಲ್ಲ, ಯಾರದೇ ಒಂದು ಸಂಬಂಧನೂ ಕೆಡಿಸಿಬಿಡುತ್ತೆ. ಆ ವ್ಯವಹಾರ ಸರಿ ಇಟ್ಕೊಂಡ್ರೆ ಅದು ಕೊನೆಯವರೆಗೆ ಉಪಯೋಗ ಆಗುತ್ತೆ. ಪರ್ಟಿಕ್ಯುಲರ್ಲಿ ನಮ್ಮಂಥವ್ರು ರಿಸ್ಕ್ ತಗೊಳ್ಳೋರು ಶುಡ್ ಬಿ ವೆರಿ ಕೇರ್ಫುಲ್. ದುಡ್ಡು ಸಾಲ ಮಾಡಿ ಬೇರೆದಕ್ಕೂ ಉಪಯೋಗ ಮಾಡಬಾರ್ದು. ಈಗ ನೋಡಿ, ನಾ ಭಾಳ ಜನರಿಗೆ ಬೈತಾ ಇರ್ತೀನಿ, ಮದುವೆಗೆ 4 ವರ್ಷ ಆಗಿಲ್ಲ, ನಮ್ಮ ಮನೆ ಅಂತ. ನನ್ನ ಮಕ್ಕಳು ಹಳೆಯಂದಿರೋ ಸಸ್ತ್ಯಾರ ಇದೆ ತಲೆಯಲ್ಲಿ ಗೊಂಗು, ಮನೆ ಮಾಡ್ಬೇಕು. ಇದೊಂದು ಹುಚ್ಚು. ನಾ ಬೈತಾ ಇರ್ತೀನಿ. ಮೊದಲು ನೀವು ಎಸ್ಟಾಬ್ಲಿಷ್ ಆಗು. ಈಗ ಏನಾಗುತ್ತೆ ಅಂದರೆ, ನಾನು ನೋಡಿದ್ದೀನಿ ಸಾವಿರಾರು ಫ್ಯಾಮಿಲಿ ಏನೋ ಬಿಸ್ನೆಸ್ ಇಂಡಸ್ಟ್ರಿ ಮಾಡ್ತಾರೆ, ಅದು ಒಂದು ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ಅಂತಂದರೆ ಒಂದು ಅದ್ಭುತವಾದಂಥ ಮನೆ ಕಟ್ತಾರೆ. ಆ ಇಂಡಸ್ಟ್ರಿ ದುಡ್ಡಿನಿಂದ ಸೊರಗುತ್ತೆ, ಆ ವ್ಯವಹಾರ ದುಡ್ಡಿನಿಂದ ಸೊರಗುತ್ತೆ, ಮರ್ಯಾದೆ ಪ್ರಶ್ನೆ ಬರುತ್ತೆ. ಆಮೇಲೆ ಆ ಇಂಡಸ್ಟ್ರಿ ಬಂದ್ ಮಾಡ್ತಾರೆ ಹೊರತಾಗಿ ಮನೆ ಇಟ್ಕೊತಾರೆ. ಆಮೇಲೆ ಅವ್ರ ವಯಸ್ಸು ಹೆಚ್ಚಿಗೆ ಆದಾಗ ಮನೆ ಮತ್ತೆ ಲಾಸ್ಟ್ಗೆ ಮಾರಬೇಕಾಗತ್ತೆ. ವೃದ್ಧಾಪ್ಯದಲ್ಲಿ ಭಾಳ ಕಷ್ಟವನ್ನು ಅನುಭವಿಸ್ತಾರೆ. ಆದ್ದರಿಂದ ಮನೆಯನ್ನು ಈ ಹುಚ್ಚು ಬಿಟ್ಬಿಡ್ಬೇಕು. ದುಡ್ಡು, ಬಂಗಾರ, ಮನೆ ಅದೆಲ್ಲ ಬರುತ್ತೆ. ನಾ 56 ವರ್ಷಕ್ಕೆ ನಮ್ಮ ಮನೆ ಕಟ್ಟಿದ್ದು. ಅಲ್ಲೂರು ಸ್ವಂತ ಮನೆ ಕಟ್ಟಲೇ ಇಲ್ವಾ? ಇಲ್ಲ. ಯಾಕೆ ಅನ್ಬೇಕು? ನಾವು 1 ಬೆಡ್ರೂಮ್ ಇರಲಿ, 10 ಬೆಡ್ರೂಮ್ ಇರಲಿ, ಎಲ್ಲಿದ್ರೂ ನಾವು ಸುಖವಾಗಿರಬೇಕು. ನಾನು ರೈಲ್ವೆ ಸ್ಟೇಷನ್ದಲ್ಲಿ ಮಲ್ಕೊಂಡಿದ್ದೀನಿ, ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ದೀನಿ. ಇವತ್ತು ನಾವು ಇನ್ಸ್ಟಾಲ್ ಮ್ಯಾನರ್ ಸೂಟ್ ರೂಮ್ನಲ್ಲಿ ಮಲ್ಕೊತಾ ಇದ್ದೀನಿ. ಇಟ್ ಈಸ್ ನಾಟ್ ಮೇಕಿಂಗ್ ಮಿ ಎನಿ ಡಿಫ್ರೆನ್ಸ್. ಎಸ್, ವಾವ್ ಸರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮ್ಯಾಮ್. ಕೆಲವು ಒಳ್ಳೆ ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ರಿ, ಬಹಳ ಒಳ್ಳೆ ಡಿಸಿಪ್ಲಿನ್ ಇಂದ ಶುರು ಮಾಡ್ತೀರಿ. ಯಾರ ಹತ್ರ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಬಹಳ ಪರ್ಫೆಕ್ಟ್ ಆಗಿರಬೇಕು ಅಂತ ಆಸೆ ಪಡ್ತೀರಿ. 7 ವರ್ಷಗಳಲ್ಲಿ ನಿಮ್ಮ ಕಂಪನಿ ಬೆಳೆದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗುತ್ತೆ. ಆ ಟೈಮಲ್ಲಿ ನಿಮ್ಮ ಕಂಪನಿ ಹೇಗಿತ್ತು, ಈಗ ಹೇಗಿದೆ, ಅದ್ರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ನಮಸ್ಕಾರ ವಿಜಯಶಂಕರೇಶ್ವರ್ ಅವ್ರಿಗೆ. ನಮಸ್ಕಾರ ವಿಜಯಶಂಕರೇಶ್ವರ್ ಅವ್ರಿಗೆ. He will think maybe 1,000 times before taking a decision. Once he takes a decision, he will never ever go back on that, which is proof in front of whole of Karnataka or whole of India, I can say. ಡೈಲಿ ನಾನು ಆಫೀಸ್ಗೆ ಬಂದಮೇಲೆ ನೋಟ್ಬುಕ್ ಇಡ್ತಾರೆ ಅವರು, ರೈಟಿಂಗ್ ಪ್ಯಾಡ್. ಅದರಲ್ಲಿ ನಾಳೆ ಏನು ಮಾಡಬೇಕು ಎಲ್ಲ ಅಲ್ಲಿ ಬರೀತಾರೆ ಅವರು. ನಾಳೆ ಆಫೀಸ್ಗೆ ಬಂದಮೇಲೆ 1 ಸ್ಟಾರ್ಟ್ ಮಾಡ್ತಾರೆ ಅವರು. 10-15 ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ, ಅದು ಎಲ್ಲ ಫಿನಿಶ್ ಮಾಡ್ತಾರೆ ಅವರು.
Our association was started with an invitation extended to us from your Kalaspalam office. We practically carried some goods to your office and booked. That was the initiation of our business with you, for which it has grown to multi-lakhs, multi-crores nowadays. ಭಾರಿ ದುರಂತ ಆಗಿದ್ದು ಅಂದರೆ ನಮ್ಮ ದಾವಣಗೆರೆ 92ದಲ್ಲಿ ನಮ್ಮ ದಾವಣಗೆರೆಗಳು ಗಲಾಟೆಯಲ್ಲಿ ಬೆಂಕಿ ಬಿದ್ದು ಇದಾದಾಗಲೂ ಸಹ ನಿಮ್ಮ ಮನಪೂರ್ವಕವಾದ ನಿರ್ಧಾರ, ವಿವೇಚನೆ, ಧೈರ್ಯ, ನಿಮ್ಮ ದೃಢ ಸಂಕಲ್ಪಗಳಿಂದ ಇವತ್ತು ಕಂಪನಿ ಈ ಮಟ್ಟ ಮುಟ್ಟಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಸಹ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. You are not very expensive. Using a transport like VRL Logistics would be prohibitive. There is no affordability, no such problem. There is cost effectiveness. There is no one that can beat you in terms of connectivity in Karnataka. You cover every nook and corner. That is the quality of your VRL. The fact that what is making you so successful is that you are consistently reliable, consistently maintaining punctuality, consistently providing safe delivery of consignments, and consistently providing prompt solutions to your customers. These are hallmarks of any business. ನಿಮಗೆ ತೃಪ್ತಿ ಅನ್ನೋದು ಸಹ ಯಾವತ್ತೂ ಇಲ್ಲ ಅಂತ ನನಗೆ ಬರ್ತಾ ಇದೆ ಅನಿಸುತ್ತೆ. ಯಾವತ್ತೂ ಚಲಿಸಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀರಿ ನೀವು. You have been a legend in transport industry. ಸರ್, ಅವರ ಮಾತುಗಳ ಮೂಲಕ ಕೆಲವು ಗುಟ್ಟುಗಳು ಸಿಕ್ತು ನಿಮ್ಮ ಯಶಸ್ಸಿನ ಬಗ್ಗೆ. ಒಂದು ಫಸ್ಟ್ ಅವ್ರು ಹೇಳಿದ್ದು, ಯು ಪ್ಲಾನ್ ಎವ್ರಿಥಿಂಗ್. ಇವತ್ತೇನೇನು ಕೆಲಸ ಮಾಡಬೇಕು ಎಲ್ಲ ನೋಟ್ಬುಕ್ಕಲ್ಲಿ ಬರೆದಿರ್ತೀರಾ, ಅದನ್ನೆಲ್ಲ ದಿನ ಮಾಡಿ ಮುಗಿಸ್ತೀರಾ ಅಂತ. ಹೌ ಇಂಪಾರ್ಟೆಂಟ್ ಇಸ್ ಪ್ಲಾನಿಂಗ್ ಫಾರ್ ಆಲ್ ದಿಸ್ ಬಿಸ್ನೆಸ್? ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಅದಕ್ಕೆ ಒಂದು ಈಗ ಶೂಟಿಂಗ್ ಇದೆ ಅಂತ ತರಲಿಲ್ಲ, ಡೈರಿ. ಒಂದು ಡೈರಿ ಇರುತ್ತೆ. ಪ್ಲಾನಿಂಗ್ ಅಂದರೆ ಏನೋ ಕಾನ್ಸ್ಟೆಂಟ್ ಕಾರ್ನಲ್ಲಿ ಹೋಗುವಾಗ ಅಥವಾ ನಿಮ್ಮ ಜೊತೆ ಮಾತಾಡುವಾಗ ಅಥವಾ ರಾತ್ರಿ ಮಲ್ಕೊಂಡಾಗ ಏನೋ ಎಚ್ಚರ ಆದಾಗ ಎದಕ್ಕೋ ಒಂದ್ಸಲ ಏನೋ ನೆನಪಾಗ್ತಾ ಅದನ್ನು ನೋಟ್ ಡೌನ್ ಮಾಡ್ಕೊಂತೈತಿ. ಅದನ್ನೇ ಆ ಕೆಲಸ ಅವತ್ತೇ ಮಾಡುತ್ತೆ. ಕೆಲವು ಕೆಲಸ 8 ದಿವಸ ಆಗುತ್ತೆ, ಕೆಲವು ಕೆಲಸ 6 ತಿಂಗಳಾಗತ್ತೆ, ಕೆಲವಕ್ಕೆ 2 ವರ್ಷ ಆಗುತ್ತೆ, ಕೆಲವಕ್ಕೆ 15 ವರ್ಷ ಆಗುತ್ತೆ, 20 ವರ್ಷನೂ ಆಗುತ್ತೆ ಫಾಲೋ ಅಪ್. ಬಟ್ ಒನ್ಸ್ ವಿ ಮೇಕ್ ಎ ನೋಟ್ ಟು ಡೂ ಇಟ್, ಇಟ್ ವಿಲ್ ನೆವರ್ ಮಿಸ್ ಫ್ರಮ್ ಅವರ್ ಅಜೆಂಡಾ. ಎಸ್, ಅದನ್ನು ಮಾಡೇ ತೀರುವುದು. ಸೊ ಕೆಲವು ಕೆಲಸಗಳಿಗೆ ವಿಳಂಬ ಆಗುತ್ತೆ. ಏನೋ ಒಂದು ಪ್ಲ್ಯಾನ್ ಬಂತು, ಐಡಿಯಾ ಬಂತು, ಏನೋ ಒಂದು ಇದನ್ನು ಮಾಡಿದ್ರೆ ಹೇಗೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ವಿ ಡೂ ಲಾಟ್ ಆಫ್ ಹೋಮ್ವರ್ಕ್ ಆನ್ ದ್ಯಾಟ್. ಒಂಥರ ಕಾನ್ಸ್ಟೆಂಟ್ ಆಗಿ ಸ್ಟೆಪ್ ಅಪ್ ಮಾಡಬೇಕು. ಬಟ್ ಫೇಲ್ಯೂರ್ ಇರುತ್ತೆ. ಕಾನ್ಸ್ಟೆಂಟ್ ಫೇಲ್ಯೂರ್ ಆಲ್ಸೋ ಇಸ್ ದೇರ್ ಅಲಾಂಗ್ ವಿತ್ ದ ಸಕ್ಸಸ್. ಫೇಲ್ಯೂರ್ ಇರುತ್ತೆ, ಯಾವ ಬರ್ತಾನೆ ಇರುತ್ತೆ ಜೊತೆಗೆ. 100 ಸರಿ ಬೀಳೋದು, ಅವಾಗೆ 1 ಸರಿ ಹೇಳೋದು, ಹೀಗೆ. ಮತ್ತೆ ಅದರ ಅರ್ಥ 100 ಸರಿ ಸಕ್ಸಸ್ 1 ಸರಿ ಫೇಲ್ ಅಲ್ಲ, 100 ಸರಿ ಫೇಲ್ಯೂರ್ 1 ಸಕ್ಸಸ್. ಈ ಥರ ಚಾಲೂ ಇದ್ದೇ ಇರುತ್ತೆ. ಮತ್ತೆ ನಿಮ್ಮ ಎಂಪ್ಲಾಯೀಸ್ ನೀವು ನೋಡ್ಕೊಳ್ಳೋ ರೀತಿ, ನಿಮ್ಮ ಜೊತೆ ಇದ್ದವರೆಲ್ಲ ನಿಯರ್ಲಿ ಯೌವನದಲ್ಲಿ ಜಾಯ್ನ್ ಆಗ್ತಾರೆ, 20-25 ವರ್ಷ ನಿಮ್ಮ ಜೊತೆಗೆ ಇರ್ತಾರೆ. ಆ ಥರ ಕಥೆಗಳು ಭಾಳ ಕೇಳಿದ್ದೀವಿ ನಿಮ್ಮ VRL ಅಲ್ಲಿ. ಅದ್ರಲ್ಲಿ ಒಬ್ಬರು ಬಂದಿದ್ದಾರೆ, 700 ರೂಪಾಯಿಗೆ ನಿಮ್ಮ ಸಂಸ್ಥೆಗೆ ಸೇರಿದವರು ಅಕೌಂಟೆಂಟ್ ಆಗಿ ಇವತ್ತು ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿದ್ದಾರೆ. ಉಮೇಶ್ ಅವರೇ ಬರಬೇಕು. ವೆಲ್ಕಮ್ ಉಮೇಶ್ ಅವರೇ. ಜರ್ನಿನ ಭಾಳ ಹತ್ರದಿಂದ ನೋಡಿದ್ದೀರಾ ಅನ್ಸುತ್ತೆ ನೀವು. 700 ರೂಪಾಯಿಗೆ ಅಕೌಂಟೆಂಟ್ ಸೇರ್ಕೊಂಡಿರುತ್ತೆ. ಇನಿಷಿಯಲ್ ಸ್ಟೇಜ್, ಭಾಳ ಇನಿಷಿಯಲ್ ಸ್ಟೇಜ್. ನಾನು ಜಾಯ್ನ್ ಆದಾಗ 5 ಗಾಡಿಗಳಿದ್ದು, 13 ಬ್ರಾಂಚ್ ಇದ್ದು. 3 ಇಯರ್ಸ್ವರೆಗೂ ನಾವು ನೌಕರಿ ಮಾಡ್ತೀನಿ ಅನ್ನೋದು ಸಹ ಗ್ಯಾರಂಟಿ ಇರಲಿಲ್ಲ. ಆ ಇದ್ದಂಥ ಕಂಪ್ನಿ ಏಷ್ಯಾದಲ್ಲಿ ಅನ್ನೋದಕ್ಕಿಂತ ಇಂಡಿಯಾದಲ್ಲಂತೂ ನಂಬರ್ 1 ಕಂಪ್ನಿ 100%. ಅದರಲ್ಲಿ ದೇರ್ ಇಸ್ ನೋ ಡೌಟ್. ಸಾರ್ನ ಆ 25 ವರ್ಷದಿಂದ ನೋಡ್ಕೊಂಡ್ ಬಂದಿದ್ರಿ ಹತ್ರದಿಂದ. ವಾಟ್ ಆರ್ ದಿ ಕ್ವಾಲಿಟೀಸ್ ಯು ಅಡ್ಮೈರ್ ಇನ್ ಸರ್? ಮೇಜರ್ ಅಂತ ಹೇಳಿದ್ರೆ ಆ ಗಟ್ಸ್ ಫ್ಯಾಕ್ಟರ್ ಬಹಳಷ್ಟು ಜನಕ್ಕೆ ಈ ಬಿಸ್ನೆಸ್ನಲ್ಲಿ ಇರಲ್ಲ. ಇವರಲ್ಲಿರೋ ಗಟ್ಸ್ ಫ್ಯಾಕ್ಟರ್ ನಾನಂತೂ ಎಲ್ಲೂ ನೋಡಿಲ್ಲ. ನನಗೆ ಲಾಸ್ಟ್ 34 ವರ್ಷದಲ್ಲಿ ನನಗೆ ಹೊರಗಿನ ಪ್ರಪಂಚ ಭಾಳ ಕಡಿಮೆ. ನಂದೇ ಪ್ರಪಂಚನೂ ಸಹ VRL ಆಗಿದೆ. ಟುಡೇ ನಾನು ಇವತ್ತು ಏನಾರ ಇದೀನಿ ಇವತ್ತು ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ನಾನು ಗುರುಸ್ಕೊಂಡಿನಿ ಅಂತ ಹೇಳಿದರೆ ಬಿಕಾಸ್ ಆಫ್ VRL. ಆ VRLಗೆ ವಿಜಯ ಸಂಕೇಶ್ವರ ಅವ್ರ ಮೂಲ ಕಾರಣ ಅಂತ ಹೇಳಿ ನನ್ನ ಅನಿಸಿಕೆ. ಸೋ ನೈಸ್ ಉಮೇಶ್ ಅವರೇ. ಥ್ಯಾಂಕ್ ಯು ಉಮೇಶ್ ಅವರೇ. ಬನ್ನಿ ಪ್ಲೀಸ್. ರೈಟ್ ಸರ್, ಈ VRL ಟ್ರಾನ್ಸ್ಪೋರ್ಟಿಂದ ಕೊರಿಯರ್ ಸರ್ವಿಸ್ ಒಂದು ಶುರು ಮಾಡ್ತೀರಿ 92 ಅಲ್ಲಿ. ನಂತರ 96 ಅಲ್ಲಿ ಪ್ಯಾಸೆಂಜರ್ ಬಸ್ಗಳನ್ನು ಶುರು ಮಾಡ್ತೀರಿ. ಪ್ಯಾಸೆಂಜರ್ ಸರ್ವಿಸ್ ಮಾಡಬೇಕಂತೇಳಿ ನಮ್ಮದು ಯೋಚನೆ ಇದ್ದಿಲ್ಲ. ಭಾಳ ಜನ ಕಷ್ಟಪಡ್ತಾ ಇದ್ರು ಪ್ಯಾಸೆಂಜರ್ಸ್. ಅವಾಗ ಈಗ ನನಗೆ ವಿಮಾನ ಸಂಪರ್ಕ ಬೇರೆ ಸಂಪರ್ಕನೂ ಕಡಿಮೆ ಇತ್ತು. ಆದ್ದರಿಂದ ಒಂದು ಸಣ್ಣ ರೀತಿಯಿಂದ 4 ಬಸ್ ತೆಗೆದು ಶುರು ಮಾಡಿದ್ವಿ. ಅದರಲ್ಲಿನೇ ಮತ್ತೆ ಇನೋವೇಷನ್ನು, ಸಣ್ಣ ಸಣ್ಣ ಟೆಕ್ನಾಲಜಿಗಳು. ಸಪೋಸ್ ಒಂದು ಮಹಿಳೆಯ ಪಕ್ಕದಲ್ಲಿ ಇನ್ನೊಬ್ಬ ಪುರುಷ ಬರಲ್ಲ,
ಟಿಕೆಟಿಂಗ್ನಲ್ಲಿ ನಮ್ಮ ಸಾಫ್ಟ್ವೇರ್ನಲ್ಲಿ ವಿ ಆರ್ ಟೇಕನ್ ಕೇರ್. ಆ ಸೀಟ್ ಖಾಲಿನೂ ಹೋಗುತ್ತೆ, ಅಷ್ಟು ಲುಕ್ಸಾನ್ ಆದ್ರೂ ಪರವಾಗಿಲ್ಲ. ಸಣ್ಣ ಸಣ್ಣ ವಿಷಯ ಹಾಗೆ ಟಾಯ್ಲೆಟಿಂಗ್ ಫೆಸಿಲಿಟಿ, ಕ್ಲೀನಿನೆಸ್ ಆಫ್ ದ ಟಾಯ್ಲೆಟಿಂಗ್, ಎಲ್ಲಿ ಡ್ರೈವರ್ಗಳು ಯಾವ ಹೋಟೆಲ್ನಲ್ಲಿ ನಿಲ್ಲಿಸ್ತಾರೆ ಅದಕ್ಕೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಕೇವಲ ರೆವೆನ್ಯೂ ಅಂತಲ್ಲ, ಕ್ಲೀನಿನೆಸ್ಸು, ಸೇಫ್ಟಿ ಫ್ಯಾಕ್ಟರ್. ಡ್ರೈವಿಂಗ್ ಮಾಡುವಾಗ ಅವ್ನಿಗೆ ನಿದ್ದೆ ಬರುತ್ತೆ. 2 ಡ್ರೈವರ್ ಇಂಡಿಯಾದಲ್ಲಿ ನಮ್ದು ಒಂದೇ ಕಂಪ್ನಿಯಲ್ಲಿ ಕಂಪಲ್ಸರಿ 2 ಡ್ರೈವರ್ ಇರ್ರಿಸ್ಪೆಕ್ಟಿವ್ ಆಫ್ ದ ಡೆಸ್ಟಿನೇಷನ್. ಆದರೂ ಕೂಡ ಏನಾಗುತ್ತೆ, ಒಂದೊಂದ್ಸರಿ ಡ್ರೈವರ್ ನಿದ್ದೆ ಬರುತ್ತೆ. ಅವನು ನಿದ್ದೆ ಬರಬಾರ್ದು ಅಂತೇಳಿ ಅಲ್ಲಿ ಒಂದು ರಾಡ್ ಇದೆ, ಅವನು ಎವ್ರಿ ಮಿನಿಟ್ ಹಿ ಶುಡ್ ಪುಷ್ ದಟ್ ರಾಡ್. ಅವ್ನು ಮಾಡದೇ ಇದ್ರೆ ಸೈರನ್ ಬಂದ್ಬಿಡುತ್ತೆ. ಓಹೋ, ಓಕೆ, ಆ ಥರ. ಅದೇ ರೀತಿ ಆಕ್ಸಿಡೆಂಟ್ ಆಗಬಾರ್ದು ಅಂಥೇಳಿ ಮುಂದಿನ ವಾಹನ ನಮ್ಮ ವಾಹನಕ್ಕೆ ಹತ್ತಿರ ಬಂದರೆ ಆಟೋಮೆಟಿಕ್ ಬ್ರೇಕಿಂಗ್, ನಮ್ಮ ಬಸ್ ತಾನೇ ನಿಂತು ಬಿಡುತ್ತೆ. ಆ ಥರ 100 ಸಣ್ಣ ಸಣ್ಣ ಸೇಫ್ಟಿ ಮೇಜರ್ಸ್ಗಳನ್ನು ನಾವು ಪ್ರಯಾಣಿಕರ ಹಿತದೃಷ್ಟಿಯಿಂದ ತೊಗೊಂಡಿದ್ದು. ರೈಟ್ ಸರ್, ಮಾರ್ಕೆಟಿಂಗ್ ಅಫ್ಕೋರ್ಸ್ 4 Pಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸು, ಪ್ರಮೋಷನು ಅಂತ ಹೇಳ್ತಿರ್ತಾರೆ. ನಿಮ್ಮ ಸ್ಟ್ರಾಟಜಿ ಪ್ರೈಸಿಂಗ್ ಬಗ್ಗೆ, ಕಾಸ್ಟ್ನ ಎಷ್ಟು ಕಮ್ಮಿ ಮಾಡ್ಬೋದು ಗ್ರಾಹಕರಿಗೆ ಅಂತ ಯೋಚನೆ ಮಾಡ್ತೀರಾ? ನೀವು ಪೇಪರ್ ಶುರು ಮಾಡಿದಾಗ ಬೇರೆ ಪೇಪರ್ ಅವರೆಲ್ಲ ಯಾವುದೋ ಒಂದು ರೇಟಲ್ಲಿ ಮಾರ್ತಿದ್ದಾಗ ಅದು ಆಲ್ಮೋಸ್ಟ್ 50% ನೀವು ಪೇಪರ್ನ ಮಾರಿದ್ರಿ. ಈ ಪ್ರೈಸಿಂಗ್ ಪಾಲಿಸಿ ಏನು ನಿಮ್ಮದು? ಬೇಸಿಕಲಿ ಐ ಆಮ್ ಎ ವಾರಿಯರ್. ಓಕೆ, ನಾಟ್ ಓನ್ಲಿ ಪ್ರೈಸಿಂಗ್. ನಾವು ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಒಂದು 50 ಪೈಸೆ ಕಡಿಮೆ ಕೊಟ್ಟರೆ ನಿಮಗೆ ಒಂದು ಸರಿ ತೊಗೋಬೋದು, 2ನೇ ಸಲ ತೊಗೊಳಲ್ಲ. ಹೌದು, ಕ್ವಾಲಿಟಿ ಇಲ್ಲದೆ ಇದ್ರೆ. ವಿ ಆರ್ ಫೈಟಿಂಗ್ ಇನ್ ದ ಕ್ವಾಲಿಟಿ. ಇವತ್ತು ನಾವು ಪತ್ರಿಕೆಯಲ್ಲಿ ಬಂದಾಗ ಕ್ವಾಲಿಟಿ ಕೊಟ್ಟಿದ್ದಕ್ಕೆ ಜನ ಒಪ್ಕೊಂಡ್ರು. ಅದೇ ರೀತಿಯಾಗಿ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂಥ ಕ್ವಾಲಿಟಿ ಪೇಪರ್ ಕೊಡುತ್ತೆ ಅಂದ್ರೆ ನಾವು ಪ್ರೂವ್ ಮಾಡಿದ್ವಿ. ಡಬಲ್ ಟ್ರೀಟ್ ಅದು. ಪತ್ರಿಕೆ ಮಾಡ್ಬೇಕಂತ ಭಾಳ ದಿವಸದ ಕನಸು ಇತ್ತು, ಹಾಗೆ ಒಂಥರ ವೇವರಿಂಗ್ ಕನಸು. ಒಂದ್ಸರಿ ಡಿಸೈಡ್ ಮಾಡಿದ್ವಿ ಪತ್ರಿಕೆ ಮಾಡಬೇಕು ಅಂದರೆ. ನಾನು ಇಡೀ ಇಂಡಿಯಾ ತುಂಬ ಟ್ರಾವೆಲಿಂಗ್ ಮಾಡುವಾಗ ಬೇರೆ ರಾಜ್ಯದಲ್ಲಿ ಪತ್ರಿಕೆಗಳು ಎಷ್ಟು ಚೆನ್ನಾಗಿದಾವೆ, ನಮ್ಮ ರಾಜ್ಯದಲ್ಲಿ ಇಲ್ಲ. ಏನು ಇದು ದರಿದ್ರ. ಒಂದು ಬೆಂಗಳೂರು ಹುಬ್ಳಿ 2 ಸೆಂಟರ್ ಬಿಟ್ಟರೆ ಎಲ್ಲೂ ಪ್ರಿಂಟ್ ಆಗ್ತಿದ್ದಲ್ಲ ಪತ್ರಿಕೆಗಳು, ಅದೇ ಬ್ಲ್ಯಾಕ್ ಆ್ಯಂಡ್ ವೈಟು. ನಾವು ಪತ್ರಿಕೆ ಮಾಡಿದ್ವಿ ಬೆಂಗಳೂರು ಫಸ್ಟ್, ನಂತರ 2 ತಿಂಗಳು ಬಿಟ್ಟು ಹುಬ್ಬಳ್ಳಿಯಲ್ಲಿ ಲಾಂಚ್ ಮಾಡಿದಾಗ ಲಾಂಚಿಂಗ್ ಪ್ರೋಗ್ರಾಮ್ನಲ್ಲಿ ನಾನು ಹೇಳಿದೆ, ಮುಂದಿನ 3 ವರ್ಷದಲ್ಲಿ 5 ಲಕ್ಷ ಸರ್ಕ್ಯುಲೇಷನ್ ನಮ್ಮ ಪತ್ರಿಕೆಯನ್ನು ನಾವು ಮಾಡ್ತೀವಿ, 9 ಸ್ಥಳದಿಂದ ಪತ್ರಿಕೆಯನ್ನು ಪ್ರಿಂಟ್ ಮಾಡುತ್ತೀವಿ ಅಂದಾಗ ತುಂಬ ಜನ ಚಪ್ಪಾಳೆ ತಟ್ಟಿದ್ರು. ಕೆಲವರು ಚಪ್ಪಾಳೆ ತಟ್ಟಲಿಲ್ಲ, ನಾನು ಗಮನಿಸ್ತಾನೆ ಇದ್ದೆ. ವಿಜಯ ಸಂಕೇಶ್ವರ್, ನಿನಗೊಂದು ವ್ಯಾಲ್ಯೂ ಇದೆ ಹುಬ್ಬಳ್ಳಿಯಲ್ಲಿ, ನೀ ಏನು ಮಾತಾಡಿದ್ರು ಜನ ನಂಬ್ತಾರೆ. ಈ ಥರವಾಗಿ ಹುಚ್ಚುಚ್ಚಾರ ಮಾತಾಡಿದ್ರೆ ಹೇಗೆ? ಇಷ್ಟು ಜನ ಸೇರಿದ್ದಾರೆ, ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿದ್ದಾರೆ. ನೀವು ನೋಡಿದರೆ 5 ಲಕ್ಷ ಪ್ರತಿಗಳನ್ನು 3 ವರ್ಷದಲ್ಲಿ ಮಾಡ್ತೀವಿ, ಅದು 9 ಸೆಂಟರ್ಸ್. ಇದು ಸಾಧ್ಯ ಇಲ್ಲದ ಮಾತು. ನಿನಗೆ 1 ಲಕ್ಷ ಮುಟ್ಲಿಕ್ಕೆ ಇನ್ನೂ 20 ವರ್ಷ ಬೇಕು. ಆ ಪತ್ರಿಕೆ ಈ ಪತ್ರಿಕೆ ಎಲ್ಲ ಉದಾಹರಣೆ ಕೊಟ್ಟರು. ಆಗ ನಾನು ಮಾಡಿ ತೋರಿಸ್ತೀನಿ, ಆವಾಗ ನೀವು ಹೇಳಿ ಅಂತ. ನಾನು ಗಂಗಾವತಿ ಮಾಡಿದೆ, ಮಂಗಳೂರು, ಶಿವಮೊಗ್ಗ ಎಲ್ಲ ಮಾಡಿದಾಗ ಬೇರೆ ಪತ್ರಿಕೆಯವ್ರು ನಗ್ತಾ ಇದ್ರು. ಗಂಗಾವತಿ ಮ್ಯಾಪ್ನಲ್ಲಿ ಹುಡುಕಿದ್ರು ಸಿಗಲ್ಲ, ಅಲ್ಲಿ ಹೋಗಿ ಮಾಡಿದ್ದಾರೆ. ನಾ ಹೇಳಿದೆ, ಬಳ್ಳಾರಿ ಇಸ್ ಎಂಡ್ ಆಫ್ ಕರ್ನಾಟಕ, ರಾಯಚೂರು ಇಸ್ ಎಂಡ್ ಆಫ್ ಕರ್ನಾಟಕ, ಗಂಗಾವತಿ ಸೆಂಟರ್ ಫಾರ್ ಆಲ್ ದ 3 ಡಿಸ್ಟ್ರಿಕ್ಟ್. ಎಸ್, ನಮ್ದು ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ದ ಟೈಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ವಿಲ್ ಸೇವ್ ಅಂತ ಅವ್ರಿಗೆ ಒಂದು ಗಣಿತ ಹಾಕಿ ತೋರಿಸಿದ್ರು. ಓಹೋ, ಹಿಂಗ, ನನಗೆ ಈಗ ಗೊತ್ತಾಯ್ತು ನೋಡು ಅಂತ ಹೇಳಿದ. ಮೊದಲು ಏನಿತ್ತು ಅಂದರೆ ಪೊಲಿಟಿಷಿಯನ್ ಇರಬೇಕು, ಇಲ್ಲಿ ದೊಡ್ಡ ಶ್ರೀಮಂತ ಇರಬೇಕು, ಅವನ ಹತ್ರ ಒಂದು ಪೇಪರು, ಇದೊಂದು ಸಿಂಬಾಲ್ ಇತ್ತು. ನಾವು ಅದನ್ನು ಮಾಡಿದಾಗ ಎಲ್ಲ ಕ್ಲಾಸ್ ಜನ, ಆಟೋ ರಿಕ್ಷಾ ಡ್ರೈವರ್ ಓದ್ತಿದ್ದಿಲ್ಲ, ಮಹಿಳೆಯರು ಪೇಪರ್ ಓದೋದಂತ ಪ್ರಶ್ನೆನೇ ಇಲ್ಲ, ಮಕ್ಕಳಂತ ಪೇಪರ್ ಮುಟ್ತಾನೆ ಇದ್ದಿಲ್ಲ, ಕೃಷಿಕ ಪೇಪರ್ ಓದ್ತಾ ಇದ್ದಿಲ್ಲ. ಹೀಗಾಗಿ ಕೃಷಿ ವಿಜಯ ಅಂತ ಕೃಷಿಯವರಿಗೆ ಸಂಬಂಧಪಟ್ಟವರಿಗೆ ಮಾಡಿದ್ವಿ, ಆರೋಗ್ಯ ವಿಜಯ ಅಂತ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ಹಾಗೆ ಎಲ್ಲ ವಿಜಯಗಳನ್ನು ಮಾಡಿದಾಗ ಧರ್ಮ ವಿಜಯ ಅಂತ ಮಾಡಿದ್ವಿ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ. ಆವಾಗ ನಮ್ಮ ಎಡಿಟೋರಿಯಲ್ ಜನ ಗೊತ್ತಿಲ್ಲ, ನಿಮಗೆ ವಿರೋಧ ಬಂತು. ಇದು ಒಂದು ಬೆಂಕಿ ಹೆಚ್ಚು ಕೆಲಸ, ಧರ್ಮ ವಿಜಯ ನಾವು ಮಾಡೋಂಗಿಲ್ಲ, ಇಟ್ ಶುಡ್ ಬಿ ಲೈಕ್ ದ್ಯಾಟ್, ಯು ಶುಡ್ ಡೂ ಇಟ್ ಅಂದಾಗ ನೋಡಿ, ಧರ್ಮ ವಿಜಯದಲ್ಲಿ ಬೇರೆಯವ್ರು ಬಯಕೆ ಮಾಡ್ತೀವಿ ನಾವು. ಎಲ್ಲ ಧರ್ಮಗಳ ಬಗ್ಗೆ, ಎಲ್ಲ ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ನಾಗರ ಪಂಚಮಿ ಅಂದರೆ ಏನು, ನಮ್ಮ ರಂಜಾನ್ ಬಂದು ಏನು, ನಮ್ಮ ಕ್ರಿಸ್ಮಸ್ ಬಗ್ಗೆ ಏನು, ದೀಪಾವಳಿ ಯಾಕೆ ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ ನೋಡಿ. ಇಷ್ಟು ಸಕ್ಸಸ್ ಆಯ್ತದು. ಗುರುವಾರ ದಿವಸ ಧರ್ಮ ವಿಜಯ ಬರುತ್ತೆ ಅಂದರೆ ಮಂಗಳವಾರನೇ ಜನ ಯೋಚನೆ ಮಾಡ್ತಿದ್ದಾರೆ ಇನ್ನು ಎಷ್ಟು ದಿವಸ ಬರುತ್ತೆ ಅಂಥೇಳಿ. ಆ ಒಂದು ಟೇಸ್ಟ್ ವಿ ಹ್ಯಾವ್ ಕ್ರಿಯೇಟೆಡ್. ನಾವು 3 ವರ್ಷದಲ್ಲಿ 5 ಲಕ್ಷ ಅಂತ ಹೇಳಿದ್ದು 2 ವರ್ಷದಲ್ಲಿನೇ 6 ಲಕ್ಷ ಮಾಡಿದ್ವಿ. 9 ಸೆಂಟರ್ ಅಂತ ಹೇಳಿದ್ದು 10 ಸೆಂಟರ್ ಮಾಡಿದ್ವಿ. ಮತ್ತು 1 ವರ್ಷ 8 ತಿಂಗಳ ಅವಧಿಯಲ್ಲಿ ನಮ್ಮ ಪೇಪರ್ ನಂಬರ್ 1 ಆಯಿತು. ಆ ಒಂದು ವಿಜಯ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಅಡಿಪಾಯ ಹಾಕಿದವರು, ಅದು ನಂಬರ್ 1 ಮಾಡಿದವರು ಶ್ರೇಯಸ್ಸು ಈಶ್ವರ್ ದೈತೋಟವ್ರಿಗೆ ಹೋಗುತ್ತೆ. ಮುಂದೆ ವಿಶ್ವೇಶ್ವರ ಭಟ್ರು ಬಂದರು, ಇನ್ನೂ ಅದನ್ನು ಚೆನ್ನಾಗಿ ಬೆಳೆಸಿದರು. ಈ ಥರ ಫ್ಯಾಂಟಾಸ್ಟಿಕ್ ಸರ್.
ಡಾಕ್ಟರ್ ವಿಜಯ್ ಸಂಕೇಶ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ರೈಟ್ ಸರ್, ನಿಮ್ಮ ವಿಜಯ ಕರ್ನಾಟಕ ಜರ್ನಿಯಲ್ಲಿ ವಿಶ್ವೇಶ್ವರ ಭಟ್ ಅವ್ರನ್ನ ಹೇಗೆ ಸರ್ ಆಯ್ಕೆ ಮಾಡಿದೆ ನೀವು ಆ ಟೈಮಲ್ಲಿ? ವಿಶ್ವೇಶ್ವರ ಭಟ್ರು ಅತ್ಯಂತ ಅದ್ಭುತ ವ್ಯಕ್ತಿ. ಅವರು ಸಂಯುಕ್ತ ಕರ್ನಾಟಕ ಶ್ಯಾಮರಾವರ ಗರಡಿಯಲ್ಲಿ ತಯಾರಾದವರು. ನಾನು ಒಬ್ಬರು ಎಡಿಟರ್, ಸೂಕ್ತವಾದ ಎಡಿಟರ್ ನೋಡಬೇಕು ಅಂತ ಯೋಚನೆ ಇದ್ದೆ. ಒಂದು ಪುಸ್ತಕ ಇತ್ತು, ತಲೆ ಬರಹ ಅಂತ, ಸುಂದರವಾದಂಥ ಪುಸ್ತಕವನ್ನು ವಿಶ್ವೇಶ್ವರ ಭಟ್ರು ಬರೆದಿದ್ದು. ಆಮೇಲೆ ನಮ್ಮ ಇವ್ರು ಹೇಳಿದರು, ಬಸವರಾಜ್ ಶೇಡಂ ಪಾಟೀಲ್ರು, ಈ ಹುಡುಗ ಅದ್ಭುತವಾಗಿ ಬರೆದಿದ್ದಾನೆ ರೀ ಪುಸ್ತಕವನ್ನು, ಇವರು ಸೂಟೇಬಲ್ ಆಗ್ತಾರೆ ನಮ್ಮ ಎಡಿಟರ್ ಪೋಸ್ಟಿಗೆ. ಇಷ್ಟು ಚಿಕ್ಕ ಹುಡುಗನಿಗೆ ನಂಬರ್ 1 ಪತ್ರಿಕೆಯಲ್ಲಿ ಕೊಡೋದಾ? ಇಲ್ಲ, ಐ ವಿಲ್ ಟಾಕ್ ವಿತ್ ಹಿಮ್ ಅಂಥೇಳಿ ಅವ್ರನ್ನ ಬರಮಾಡಿಕೊಂಡೆ. ಹ್ಯಾಪಿಯಾಗಿ ಜಾಯ್ನ್ ಆದರು. ಆ ತಲೆ ಬರಹ ಅನ್ನೋ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತಲ್ಲ ವಿಶ್ವೇಶ್ವರ ಭಟ್ರದ್ದು, ಅದೇ ಅವರು ಹಣೆ ಬರಹನೂ ಚೇಂಜ್ ಆಯಿತು. ಇವತ್ತು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪತ್ರಿಕಾಕರ್ತರಾಗಿ ಮೆರಗ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗುತ್ತೆ. ಅವರು ಟಿ ವಿ ಮಾಧ್ಯಮದಲ್ಲಿ ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಕೂಡ ಅವ್ರ ಕಾಲಮ್ಗಳನ್ನು ಬಗ್ಗೆ ತುಂಬ, ಈಗ ಅದನ್ನು ಓದ್ತಾ ಇರ್ತೀನಿ ಅವ್ರ ಕಾಲಮ್ಗಳನ್ನು. ಐ ಆಮ್ ಒನ್ ಆಫ್ ದ ಅಡ್ಮೈರ್ ಆ್ಯಂಡ್ ಫ್ಯಾನ್. ಅವರು ನನ್ನ ಫ್ಯಾನು, ನಾ ಅವ್ರ ಫ್ಯಾನ್. ಎಸ್, ಸೊ ಇಬ್ರು ಫ್ಯಾನ್ಸು ಮೀಟ್ ಮಾಡಿಸ್ಬಿಡ್ತೀವಿ ನಾವು. ಬನ್ನಿ ಭಟ್ರೆ, ಸ್ವಾಗತಿಸಿ. ವಿಶ್ವೇಶ್ವರ ಭಟ್ ಅವ್ರ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್, ಸಚ್ ಅ ಪ್ಲೆಷರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಟಿ ಭಟ್ರೆ, ಈ ಥರ ಹೇಳ್ತಿದ್ರು ಸರ್, ಸಚ್ ಅ ಬ್ರೇವ್ ಡಿಸಿಷನ್. ಅಂದರೆ ಎಡಿಟರ್ ಒಂದು ಸಚ್ ಅ ರೆಸ್ಪಾನ್ಸಿಬಲ್ ಪೋಸ್ಟ್ನ, ನಿಮ್ದು ಯಾವುದೋ ಒಂದು ಆರ್ಟಿಕಲ್ಲು, ನಿಮ್ಮ ಬುಕ್ ಓದ್ತಾರಂತೆ, ನಿಮ್ಮ ರೈಟಿಂಗ್ ಇಂಪ್ರೆಸ್ ಆಗುತ್ತೆ, ನೀವೇ ನನ್ನ ಪೇಪರ್ ಎಡಿಟರ್ ಅಂತ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ನನಗಾಗ 32 ವರ್ಷ ಅಂತ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯಿತು ಅಂತ. ನಾನೇನಾದರೂ ವಿಜಯ್ ಸಂಕೇಶ್ವರ್ ಆಗಿದ್ರೆ ಖಂಡಿತವಾಗಿಯೂ ಕೂಡ ವಿಶ್ವೇಶ್ವರ ಭಟ್ರನ್ನ ಎಡಿಟರ್ ಆಗಿ ಮಾಡ್ತಾ ಇದ್ದೀನಿ. ನನಗೆ ಅವರು ಹೇಳಿದ್ರು, ಅವರು ನೀವು ಎಡಿಟರ್ ಆಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದೀನಿ, ನೀವು ಸೇರ್ಕೊಳ್ತೀರಾ ಅಂತೇಳಿ ಕೇಳಿದಾಗ ನಾನು ತಮಾಷೆ ಮಾಡ್ತಾ ಇದ್ದೀರಾ ಅಂತೇಳಿ ಕೇಳಿದೆ ಅವ್ರ ಹತ್ರ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಎಡಿಟರ್ ಆಗಬೇಕು ಅಂತಂದರೆ ಒಂದು 55-60 ವರ್ಷ ಆಗಿರಬೇಕು, ಒಂದು 2 ಆಪರೇಷನ್ ಆಗಿರಬೇಕು, ನಂತರ ಏನು ಕನ್ನಡಕ ಹಾಕಿರಬೇಕು, ಈ ರೀತಿ ಎಲ್ಲ ಕೆಲವೊಂದು ಕ್ವಾಲಿಫಿಕೇಷನ್ಸ್ಗಳೆಲ್ಲ ಇದೆ. ಆ ರೀತಿಯಾದಂಥ ಯಾವುದೇ ಕ್ವಾಲಿಫಿಕೇಷನು ನನಗಿರಲಿಲ್ಲ. ಆಗ ಸಂಕೇಶ್ವರ್ ಅವರು ಭಾಳ ದೊಡ್ಡ ರಿಸ್ಕ್ ತೊಗೊಂಡ್ರು ಅಂತಲೇ ನಾನು ಅಂದ್ಕೊಂಡೆ. ನಂತರ ನಡೆದಿದ್ದೆಲ್ಲದೂ ಕೂಡ ಇತಿಹಾಸ ಎಲ್ಲರಿಗೂ ಕೂಡ ಗೊತ್ತಿದೆ. ಪತ್ರಿಕೋದ್ಯಮದಲ್ಲಿ ಒಂದು ಮಾತಿದೆ, ಏನಂತಂದರೆ ಒಳ್ಳೆ ಎಡಿಟರ್ ಆಗಬೇಕು ಅಂತಂದರೆ ಒಳ್ಳೆ ಓನರ್ ಇರಬೇಕಂತೆ. ಕರೆಕ್ಟ್. ಒಳ್ಳೆ ಓನರ್ ಇಲ್ಲದೇನೆ ಯಾರೂ ಕೂಡ ಒಳ್ಳೆ ಎಡಿಟರ್ ಆದಂತಹ ಉದಾಹರಣೆ ಇಲ್ಲವೇ ಇಲ್ಲ ಅಂತ. ಒಬ್ಬ ಸಂಪಾದಕನಿಗೆ ಸಿಗಬಹುದಾದಂಥ ಭಾಳ ದೊಡ್ಡ ಸಂಗತಿ ಏನಂತಂದರೆ ಸ್ವಾತಂತ್ರ್ಯ. ಕರೆಕ್ಟ್. ಅವ್ರು ಯಾವುದೇ ಒಂದು ಡಿಸಿಷನ್ ಕೂಡ ಕ್ವಶನ್ ಮಾಡ್ತಾ ಇರಲಿಲ್ಲ ಅಂತ. ನಿಜ ಹೇಳ್ತೀನಿ, ಅವರು ನನಗೆ ಸೇರ್ಕೊಳ್ಳುವಾಗ ಒಂದು ಮಾತನ್ನು ಹೇಳಿದ್ರು, ಏನು ಅಂತಂದರೆ ಪತ್ರಿಕೆಯನ್ನು 1.5 ವರ್ಷದಲ್ಲಿ ನಾವೊಂದು 2-3 ಲಕ್ಷ ಸರ್ಕ್ಯುಲೇಷನನ್ನು ಮಾಡಬೇಕು. ಒಮ್ಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಾನು ಪತ್ರಿಕೆಯನ್ನು ಕ್ಲೋಸ್ ಮಾಡ್ತೇನೆ ಅಂತ. ಅಂದರೆ ಅವರು ಕ್ಲೋಸ್ ಮಾಡ್ತೀನಿ ಅಂತ ಪತ್ರಿಕೆಯನ್ನು ಕ್ಲೋಸ್ ಮಾಡ್ತೀನಿ ಹೇಳುವಂಥ ಅರ್ಥದಲ್ಲ, ನೀವು ಮಾಡಲೇಬೇಕು ಅನ್ನುವಂಥ ಒಂದು ಗುರಿ ಮುಟ್ಟಬೇಕು ಅನ್ನುವಂಥ ಒಂದು ಹುಮ್ಮಸ್ಸನ್ನು ನನ್ನಲ್ಲಿ ತುಂಬಿದ್ರು. ನೋಡಿ, ಪತ್ರಿಕೆ ಸುಮಾರು ಒಂದು 3 ವರ್ಷದಲ್ಲಿ ನಂಬರ್ 1 ಆಯಿತು ಅಂತ. ನಂಬರ್ 1 ಆದಂಥ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ನಂಬಲಿಲ್ಲ ಅಂತದನ್ನು. ಕೇರಳದಲ್ಲಿ ಮಲಯಾಳ ಮನೋರಮಾ ಪತ್ರಿಕೆಯ ಮಾಲಕರನ್ನು ಭೇಟಿ ಮಾಡಿದ್ವಿ. ಆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದರು, ಮಲಯಾಳ ಮನೋರಮಾ ಪತ್ರಿಕೆ 5 ಲಕ್ಷ ಸರ್ಕ್ಯುಲೇಷನ್ ಆಗಲಿಕ್ಕೆ 104 ವರ್ಷ ಬೇಕಾಗಿತ್ತು, ನೀವು 5 ಲಕ್ಷ ಸರ್ಕ್ಯುಲೇಷನನ್ನು ಕೇವಲ 3 ವರ್ಷದಲ್ಲಿ ಮಾಡಿದ್ರಿ ಅಂತ. ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದಷ್ಟು ಹೊಸ ಅಕ್ಷರ ಜೀವಿಗಳು ಹುಟ್ಟುಕೊಂಡ್ರು. ಪತ್ರಿಕೆಯನ್ನೇ ಓದದೇ ಇರುವಂಥವ್ರು ಪತ್ರಿಕೆಯನ್ನು ತರಿಸ್ಕೊಳ್ಳಿಕ್ಕೆ ಆರಂಭ ಮಾಡಿದರು. ಸ್ವಾತಂತ್ರ್ಯ ಬಂದ ನಂತರ ಕೆಲವು ಊರುಗಳಿಗೆ ಪತ್ರಿಕೆಯನ್ನೇ ಹೋಗ್ತಾ ಇರಲಿಲ್ಲ. ಪತ್ರಿಕೆ ಎನ್ನುವಂಥ ಒಂದು ವಸ್ತು ಇದೆ ಅನ್ನುವಂಥದ್ದು ಕೂಡ ಜನರಿಗೆ ಗೊತ್ತಿರಲಿಲ್ಲ. ಅಂಥ ಊರುಗಳಿಗೆ ಪತ್ರಿಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಅಕ್ಷರ ಕ್ರಾಂತಿ ಆಯಿತು ಅಂತ ಹೇಳ್ಬೋದು ನಾನು. ಇದು ಕೇವಲ ನಂಬರ್ 1 ಆಯಿತು ಅಥವಾ ಯಾವುದೋ ಒಂದು ಪತ್ರಿಕೆ ಬೆಳೀತಿರೋದಕ್ಕಿಂತ ಹೆಚ್ಚಿನದಾಗಿ ಕನ್ನಡದಲ್ಲಿ ಒಂದು ನವ ಸಾಕ್ಷರ ಕ್ರಾಂತಿ, ಹೊಸ ಅಕ್ಷರ ಕ್ರಾಂತಿ ಆರಂಭ ಆಯಿತು ಅಂತ. ಸೊ ದಟ್ ಈಸ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ವಿಜಯ್ ಸಂಕೇಶ್ವರ್ ಆಸ್ ಫಾರ್ ಆಸ್ ಜರ್ನಲಿಸಮ್ ಇಸ್ ಕನ್ಸರ್ನ್. ಸಂಕೇಶ್ವರ್ ಅವರ ಬಹಳ ದೊಡ್ಡ ಕ್ವಾಲಿಟಿ ಏನಂತಂದ್ರೆ ಸ್ಪೀಡ್ ಅಂತ. ಟೈಮಿಗೆ ಬಹಳ ಏನು ಸ್ಟಿಕ್ಲರ್ ಅವರು. ಯಮಧರ್ಮರಾಯ ಬೇಕಾದ್ರೆ ಒಂದು 5 ನಿಮಿಷ ಲೇಟಾಗಿ ಬರ್ಬೋದು, ಅವರು ಅಷ್ಟು ಪಂಕ್ಚುವಲ್. ಈಗಾಗಲೇ ಹೇಳಿದ್ರಲ್ಲ, ಇವತ್ತಿನ ಈ ಶೋಕು ಕೂಡ ಅವರು ಹೆಂಡತಿಗೋಸ್ಕರ ವೇಟ್ ಮಾಡಲಿಲ್ಲ ಅಂತ, ಅವ್ರ ಪಾಡಿ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ. ನಾನು ಕೂಡ ಅವ್ರು ಹಾಗೆ ಆ ಗುಣವನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಆದ್ರೆ 90% ಅಷ್ಟೇ. ನನ್ನ ಹೆಂಡತಿಯನ್ನು ಬಿಟ್ಟು ಹೋಗುವಷ್ಟು ಧೈರ್ಯ ನನಗಿನ್ನೂ ಬಂದಿಲ್ಲ ಅಂತ. ಅವರು ಬಿಟ್ಟು ಬರ್ತಾರೆ, ಹೆಂಡತಿಯನ್ನು ಬಿಟ್ಟು ಹೋಗ್ತಾರೆ ಅವರು. ನಾನು ಇವತ್ತು ನನ್ನ ಆಫೀಸ್ ರೂಮ್ನಲ್ಲಿ ನಾನು ಬೇರೆ ಯಾರ್ದು ಫೋಟೋ ಹಾಕ್ಕೊಂಡಿಲ್ಲ ಅಂತ, ಸಂಕೇಶ್ವರ್ ಅವರ ಒಬ್ಬರದೇ ಒಂದು ಫೋಟೋ ಹಾಕ್ಕೊಂಡಿದ್ದಾನೆ. ಅವರನ್ನು ನೋಡಿದಾಗ ಎಲ್ಲರೂ ಕೂಡ ನನಗೊಂದು ರೀತಿ ಇನ್ಸ್ಪಿರೇಷನ್ ಸಿಗುತ್ತೆ. ಬಿಕಾಸ್ ಅವರ ಮಾತಿಗೆ ಬೆಲೆ ಕೊಡುವಂತಹ, ನಮ್ಮ ಮಾತನ್ನು ಉಳಿಸ್ಕೊಳ್ಳುವಂತಹ ಬಹಳ ದೊಡ್ಡ ವ್ಯಕ್ತಿ ಅಂತ. ಬಹಳ ಅದ್ಭುತ ಸರ್. ಥ್ಯಾಂಕ್ ಯು ಸೊ ಮಚ್ ಭಟ್ರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ರೈಟ್ ಸರ್, ನಮ್ಮ ವಿಜಯವಾಣಿ
ಸಂಪಾದಕರು ಹರಿಪ್ರಕಾಶ್ ಅವರು ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್ ಅವರೇ. ಎಸ್, ಓವರ್ ಟು ಯು. ಕಳೆದ 12 ವರ್ಷಗಳಿಂದ ಅವರ ಮಗನ ಬಿಟ್ಟರೆ ಅವರು ನನ್ನ ಹತ್ರ ಹೆಚ್ಚು ಹೊತ್ತು ಮಾತಾಡ್ತಾರೆ ಪ್ರತಿನಿತ್ಯವೂ ಕೂಡ. ಅವರ ಗೆಲುವಿನ ಗುಟ್ಟೇನು ಅಂತಂದ್ರೆ ಅವರ ಜೀವನ ಈಗ ಹೇಗಿದೆಯಲ್ಲ, ಇಲ್ಲಿ ಏನು ಕಾಣ್ತಾ ಇದ್ದೀರೋ ಅದೇ ಅವರ ಜೀವನ. ಅದರ ಆಚೆ ಹೈಡ್ ಮಾಡುವಂಥದ್ದು ಏನಿಲ್ಲ, ಅಷ್ಟು ಟ್ರಾನ್ಸ್ಪರೆಂಟ್ ಆದಂತಹ ಒಂದು ಜೀವನವನ್ನು ನಡೆಸುವಂತಹ ರೀತಿ, ಅದು ಅವ್ರನ್ನ ಇವತ್ತು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಎರಡನೇದು ಪರಿಶ್ರಮ ಇಲ್ದೇನೆ ಯಾರೂ ಕೂಡ ಶಾರ್ಟ್ ಕಟ್ ಇಂದ ಗೆಲುವನ್ನ ಜೀವನದಲ್ಲಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ವಿಜಯ್ ಸಂಕೇಶ್ವರ್ ಅವರ ಯಶಸ್ಸು ಅಂತಂದ್ರೆ ಅವರೊಬ್ಬ ವಿಷನರಿ. ಕ್ಯಾಲ್ಕುಲೇಷನ್ ಇರುತ್ತೆ. ವಿಜಯ್ ಸಂಕೇಶ್ವರ್ ಅವರು 1 ರೂಪಾಯಿ ಯಾರಿಗಾದ್ರು ಕೊಡೋದಿದ್ರೆ ಅವರು 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಆ 1 ರೂಪಾಯಿನ ಕೊಟ್ಟು ಬರ್ತಾರೆ. ಇನ್ನೊಬ್ರು ಯಾರಿಂದ 100 ರೂಪಾಯಿ ಬರಬೇಕು ಅಂತಂದ್ರೆ ಅದಕ್ಕೆ ಅವರು ಮತ್ತೆ 1,000 ರೂಪಾಯಿನ ಖರ್ಚು ಮಾಡಿ ಆ 100 ರೂಪಾಯಿನ ಅವರಿಂದ ವಾಪಸ್ ಪಡ್ಕೊಳ್ತಾರೆ. ಈ ರೀತಿಯಾದಂತಹ ಈ ಬಿಸ್ನೆಸ್ ಒಂದು ಶಿಸ್ತು ಇದೆಯಲ್ಲ, ಅಂದ್ರೆ ನಾನು ಕೊಡುವುದಕ್ಕೂ ನಾನು ಬದ್ಧ, ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಬದ್ಧ ಅಂತ. ಬಹುಶಃ ಭಗವಂತ ಕೂಡ ಅವರಿಗೆ ತಥಾಸ್ತು ಅಂತ ಹೇಳಿದ್ದಾನೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಬಾರಿ ಒಂದು ದಾಖಲೆಯನ್ನ ಮಾಡುವಂಥದ್ದು ಬಹಳ ಸಹಜ, ಕರೆಕ್ಟ್. ಆದ್ರೆ ವಿರಳಾತಿ ವಿರಳವಾದಂತಹ ವ್ಯಕ್ತಿಗಳಿಗೆ ಮಾತ್ರ ತಾವು ಮಾಡದಂತ ದಾಖಲೆಯನ್ನೇ ಮುರಿದು ಮತ್ತೊಮ್ಮೆ ದಾಖಲೆ ಮಾಡುವಂತಹ ಒಂದು ಅವಕಾಶವನ್ನ ಆ ಭಗವಂತ ಕೊಡ್ತಾನೆ. ಅದು ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರಿಗೆ ಕೊಟ್ಟಿದ್ದಾನೆ ಅಂತ ನಾನು ಬಹಳ ಹೆಮ್ಮೆಯಿಂದ, ಖುಷಿಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೊದಲು ವಿಜಯ ಕರ್ನಾಟಕ ಬರುವ ಪೂರ್ವದಲ್ಲಿ ಏನಿತ್ತು, ಸರ್ಕ್ಯುಲೇಷನ್ ಕರ್ನಾಟಕದಲ್ಲಿ ಓದುಗರ ಸಂಖ್ಯೆ ಇತ್ತು, ಅದು ಇವತ್ತು 200-300 ಪಟ್ಟು ಹೆಚ್ಚಾಗಿದೆ ಅಂತಾರೆ. ಬಹುಶಃ ಕನ್ನಡಕ್ಕೆ ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇಲ್ಲ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ, ಖುಷಿಯಿಂದ ಇದನ್ನು ಹೇಳ್ಕೋಬಹುದು ಅಂತ ಅನ್ಸುತ್ತೆ ರಮೇಶ್. ಬಹಳ ಕರೆಕ್ಟಾಗಿ ಭಟ್ರು ಹೇಳಿದ್ರು, ಅಕ್ಷರ ಕ್ರಾಂತಿ ಅಂತ ಹೇಳಿದ್ರಿ ನೀವು 2 ಪತ್ರಗಳ ಮೂಲಕ. ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಭಟ್ರೆ, ಇವರು ಮನೆಗೆ ಹೋಗಿದ್ದೆ ನಾನು ಒಂದ್ಸಲ ಹುಬ್ಳಿಯಲ್ಲಿ. ಮನೇಲಿ ಒಂದು ಹೋಮ್ ಥಿಯೇಟರ್ ಇದೆ, ಅಲ್ಲಿ ಇವರು ಫ್ಯಾಮಿಲಿ ವಿಡಿಯೋ ಒಂದು ಮಾಡಿದ್ದಾರೆ. ಚಿಕ್ಕ ವಯಸ್ಸಿನ ಇರೋ ಎಲ್ಲ ಫೋಟೋಸ್ನು ಸೇರಿಸಿ ಕ್ವಿಕ್ ಆಗಿ ಎಡಿಟ್ ಮಾಡಿ ಒಂದು 3 ನಿಮಿಷದಲ್ಲಿ ಒಂದು 120-150 ಫೋಟೋ ತೋರಿಸೋದು ಸರ್ ನನಗೆ. ಆ 150 ಫೋಟೋలు ಸರ್, ಐ ಅಬ್ಸರ್ವ್ಡ್, ಇವರು ಅವ್ರ ಮಗ ಇದಾರಲ್ಲ ಸರ್, ಚಿಕ್ಕ ವಯಸ್ಸಿಂದ ಆನಂದ್ ಎಲ್ಲೇ ಇದ್ರು ವಿತೌಟ್ ಇಸ್ ನಾಲೆಜ್ ಆನಂದ್ ಕೈ ಇಟ್ಕೊಂಡಿದ್ದಾರೆ, ಆನಂದ್ ಹೆಗಲ್ ಮೇಲೆ ಕೈ ಇಟ್ಕೊಂಡಿದ್ದಾರೆ, ಆನಂದನ್ನು ತಪ್ಕೊಂಡಿದ್ದಾರೆ. ಐ ಟೋಲ್ಡ್ ಆನಂದ್, ಈ ಥರ ಒಂದು ಪ್ರೀತಿ ಒಂದು ಫೋಟೋ ಕೂಡ ಮಿಸ್ ಆಗಿಲ್ಲ ಸರ್. ಆ ಪ್ರೀತಿನ ಗಮನಿಸಿದ್ ನಾನು ಆಸ್ ಅ ಡೈರೆಕ್ಟರ್. ಐ ಟೋಲ್ಡ್ ಆನಂದ್ ದಡ್ಡೆ, ಏನು ಪ್ರೀತಿ ಸರ್ ಅಪ್ಪ ನಿಮಗೆ ಅಂತ. ಈಗ ಆನಂದ್ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಂತಿದ್ದಾರೆ ಅಂತ ಕೇಳ್ಪಟ್ಟೆ. ಆನಂದ್ ಅವ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ಕಾರಪ್ಪ. ನಾನೇನೋ ಒಂದು 7 ಅಥವಾ 8 ವರ್ಷ ಇರುವಾಗ ಒಂದೇನೋ ಅಬ್ಸರ್ವ್ ಮಾಡ್ತಾ ಇದ್ದೆ. ಸ್ವತಃ ತಾವ ಡ್ರೈವ್ ಮಾಡ್ತಾ ಇದ್ರು ವೆಹಿಕಲ್ಲು. ಡ್ರೈವರ್ ಅದು ಬರದೇ ಹೋದ ಕಾರಣ ಅವಾಗಲಿಂದ ನನಗೇನೋ ಒಂದು ಅಂದ್ರೆ ಕಲಿಸಿದ್ರಿ, ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಅದು ಇವತ್ತು ನನ್ನ ಸಕ್ಸಸ್ಸಿಗೆ ಒಂದು ಕಾರಣ. ಅಂದ್ರೆ ನೀವು ಹಾಕಿದಂಥ ಫೌಂಡೇಶನ್. 91-92ರಲ್ಲಿ ನಾನು ಕಾಲೇಜ್ ಹೋಗುವಾಗ ಮಾಣಿಕ್ಬಾಗ್ ಆಟೋಮೊಬೈಲ್ಸ್ ಅಂದ್ರೆ ಟ್ರಕ್ ಬುಡಕ್ಕೆ ಮತ್ತು ಬಸ್ಸಿನ ಬುಡಕ್ಕೆ ನಾ ಕೆಲಸ ಮಾಡ್ತಿದ್ದೆ ಡೈಲಿ 3 ಅವರ್ಸ್. ಅದು ಕೂಡ ನನಗೆ ಇವತ್ತು ಸಾಕಷ್ಟು ನನಗೆ ಅಂದರೆ ಇವತ್ತು ನಮ್ಮ ಕರಿಯರ್ ಬಿಲ್ಡ್ ಮಾಡೋದ್ರಲ್ಲಿ ಒಂದು ಹೆಲ್ಪ್ ಆಗಿದೆ. ನನಗೆ ನೀವೇ ರೋಲ್ ಮಾಡಲು. ಇವತ್ತಿನ ಏನು ಒಂದು ಜವಾಬ್ದಾರಿ ಅಥವಾ ಕಂಪ್ನಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸುವುದು, ಒಂದು ಗ್ರೋತ್, ಅದು ನಂದು ಸಂಪೂರ್ಣ ಒಂದು ನಂದು ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಅಪ್ಪ ಅವ್ರ ಕಥೆಗಳು ಚಿಕ್ಕ ವಯಸ್ಸಿನ ಕೇಳ್ಕೊಂಡ್ ಬರ್ತಾ ಇದ್ದೀವಿ. ಸೋ ಇನ್ಸ್ಪೈರಿಂಗ್ ಆನಂದ್ ಅವರೇ. ಮೊದಲನೇದಾಗಿ ಈ ಥರ ಒಂದು ತಂದೆ ತಾಯಿಯನ್ನು ಪಡೀಲಿಕ್ಕೆ ಒಂದು ನನ್ನ ಪುಣ್ಯ ಅಂತ ಹೇಳಿ ಬಯಸ್ತೇನೆ. ನಾವು ಎಷ್ಟೋ ಸಲ ಅವರಿಗೆ ನೀವು ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಹಾಲಿಡೇಸ್ ಹೋಗಿ ಅಂತ ಹೇಳ್ತೀವಿ, ಅವ್ರಿಗೆ ಕೇಳಲ್ಲ. ಇವತ್ತಿನವರೆಗೂ ಯಾವಾಗ ಕರಿಯರ್ ಶುರು ಮಾಡಿದ್ರು ಇವತ್ತಿನವರೆಗೂ ಕೂಡ 1 ಡೇ ಅವರು ಬ್ರೇಕ್ ತೊಗೊಂಡಿಲ್ಲ. ಮತ್ತು ಯಾವುದೇ ಇದಕ್ಕೆ ನೀವು ಏನೋ ಒಂದು ಹೊಸದೇನೋ ಮಾಡ್ತೀನಿ ಅಂದ್ರೆ ಅವರು ಒಂದು ಫ್ರೀ ಹ್ಯಾಂಡ್ ಕೊಡ್ತಾರೆ. ಫ್ರೀ ಹ್ಯಾಂಡ್ ಏನು ರೆಸ್ಟ್ರಿಕ್ಷನ್ ಮಾಡಲ್ಲ, ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮತ್ತು ಸಾಕಷ್ಟು ನಿಮಗೆ ಸಮಯ ಕೊಡ್ತಾರೆ ಮತ್ತು ಗೈಡ್ ಕೂಡ ಮಾಡ್ತಾರೆ. ನೀವು ಬಿಸ್ನೆಸ್ ಎಂಟರ್ ಮಾಡಕ್ಕೆ ಮುಂಚೆ ನಿಮ್ಗೇನೋ ಸ್ಪೆಸಿಫಿಕ್ ಟ್ರೈನಿಂಗ್ ಆಯ್ತಾ? ಸ್ಪೆಸಿಫಿಕ್ ಟ್ರೈನಿಂಗ್ ಅಂದ್ರೆ ಫುಲ್ ಟ್ರೈನಿಂಗ್ ಎವ್ರಿಡೇ ಟ್ರೈನಿಂಗ್ ಅಂದ್ರೆ ಮಿಲಿಟರಿ ಸ್ಟೈಲ್ ಟ್ರೈನಿಂಗ್. ಅದು ಬಟ್ ನಮಗೆ ಅವಾಗ ಅನಿಸ್ಬೋದಿತ್ತು ಅಂದ್ರೆ ಇಷ್ಟು ಸ್ಟ್ರಿಕ್ಟ್, ಬಟ್ ಇವಾಗ ಅದ್ರ ನಮಗೆ ರಿಯಲೈಸ್ ಆಗುತ್ತೆ ಯಾಕೆ ಹಂಗಿದ್ರು. ಮತ್ತು ಈಗ ನಮಗೆ ಹೆಲ್ಪ್ ಆಗಿದೆ, ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲಿಗೆ ಒಂದು ತಗೊಂಡು ಹೋಗ್ಲಿಕ್ಕೆ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ರೈಟ್ ಸರ್. ಆನಂದ್ ಅವರು ಆಸ್ ಅ ಬಿಸ್ನೆಸ್ ಮನ್ ನಿಮ್ಗೆ ಏನು ಅನಿಸ್ತದೆ? ಆಸ್ ಅ ಮಗ ಅಫ್ಕೋರ್ಸ್ ನೀವು ಹೇಳ್ತಾನೆ ಇರ್ತೀರಿ, ನಿಮ್ಮ ಬಿಸ್ನೆಸ್ನ ತಗೊಂಡು ಇನ್ನೊಂದು ಲೆವೆಲ್ ತೊಗೊಂಡೋಗಿದ್ದಾರೆ ಆನಂದ್ ಅವರು. ನಿಮ್ಮ ಅನಿಸಿಕೆಗಳು? ನಮ್ಮ
ತಂದೆಯವರಿಗೆ ನಮ್ಮ ಟ್ರಕ್ ದಂಧೆ ಬಗ್ಗೆ ಭಾಳ ಬೇಜಾರಿತ್ತು, ಕಣ್ಣೀರಾಗ್ತಾಯಿದ್ರು 5-6 ವರ್ಷ. ಆದರೆ ಅವ್ರಿಗೆ ಕಡೆಗೆ ಅವ್ರು ತೀರೋಕ್ಕಿಂತ 1 ವರ್ಷ ಮೊದಲು ನಮ್ಮ ಆಡಿಟರ್ ಕಡೆ ಹೋಗಿ ಕೇಳ್ತಾರೆ, ಈ ಹುಡುಗ 3 ವರ್ಷದಿಂದ 600 ರೂಪಾಯಿ ಬಾಡಿಗೆ ಮನೆ ಕೊಡೋಕ್ಕಾಗಲ್ಲ ಅಂತ ನಾನೇ ಹೋಗಿ ಹೇಳಿದ್ದೆ. ಇವತ್ತು 7,000 ರೂಪಾಯಿ ಬಾಡಿಗೆ ಕೊಟ್ಟು ಆಫೀಸ್ ತೊಗೊಂಡಿದ್ದಾನೆ, ಅದಕ್ಕೆ ನೋಡೋಕೆ ಬಂದಿದ್ದೀನಿ, ವಾಟ್ ಈಸ್ ಇಸ್ ಪೊಸಿಷನ್ ಅಂಥೇಳಿ ಅವರೆಲ್ಲ ತಿಳಿಸಿ ಹೇಳ್ತಾರೆ, ಇದು ಇಲ್ಲ ಹಿಂಗಾಗಿದೆ ಅಂಥೇಳಿ. ಅವಾಗ ನಮ್ಮ ಫಾದರ್ ಭಾಳ ಖುಷಿಯಾಗತ್ತೆ. ಖುಷಿಯಾಗಿ ನನ್ನ ವಿಜಯ್ ನನ್ನ ಮೀರಿಸಿದ, ಐ ಆಮ್ ವೆರಿ ಹ್ಯಾಪಿ ಅಂತೇಳಿ. ಆಮೇಲೆ ಕಡೆಗೆ 1 ವರ್ಷ 1.5 ವರ್ಷ ಜೀವಂತಿದ್ದಾಗ ಕೂಡ ಭಾಳ ಖುಷಿ ಪಡ್ತಾಯಿದ್ರು. ಅದು ನನಗೂ ಒಂಥರ ಅದೊಂದು ಬೂಸ್ಟಿಂಗ್ ಆಯಿತು, ತಂದೆಯಿಂದ ಸರ್ಟಿಫಿಕೇಟ್ ಬಂತು ಅಂತ. ಅದಕ್ಕೆ ನಾನು ಭಾಳ ಥರ ಹೇಳ್ತಾ ಇರ್ತೀನಿ ಯುವಕರಿಗೆ, ಗುರುವನ್ನು ಶಿಷ್ಯ ಮೀರಿಸಬೇಕು, ತಂದೆಯನ್ನು ಮಗ ಮೀರಿಸಬೇಕು. ನಮ್ಮ ಮಗ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾನೆ. ಟಿ ವಿ ಮಾಧ್ಯಮದಲ್ಲಿ, ಪತ್ರಿಕಾ ರಂಗದಲ್ಲಿ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ದಲ್ಲಿ ಕೂಡ ಅವನು ಜಾಯ್ನ್ ಆದ ಮೇಲೆ ಗ್ರೋತ್ ತುಂಬ ಆಗಿದೆ, ತುಂಬ ಸಿಸ್ಟಮೆಟಿಕ್ ಆಗಿದೆ. ಅದಕ್ಕೆ ನನಗೆ ಹೆಮ್ಮೆ ಇದೆ. ನನ್ನ ಮುಂದಿನ ಟಾರ್ಗೆಟ್ ಆನಂದನ ಮಗ ಇವನನ್ನು ಹಿಂದೆ ಹಾಕಬೇಕು. ಅವ್ರ ಆಸೆ ಅದೇ ಇರುತ್ತೆ ಅಂತ. ಅದಕ್ಕೆ ನಾನು ಇವನ ಮಗನಿಗೆ ಹೇಳ್ತಾ ಇರ್ತೇನೆ, ದಿವಸಕ್ಕೆ 15 ನಿಮಿಷ ನಾನು ಒಟ್ಟಿಗಿರಪ್ಪ, ನೀ ಸಾಯಂಕಾಲ ಐ ವಿಲ್ ಮೇಕ್ ಯು ವರ್ಲ್ಡ್ಸ್ ನಂಬರ್ 1. ಸರ್ ನನ್ನ ಪ್ರಕಾರ ಅರ್ಧ ಗಂಟೆ ಇರ್ತೀನಿ ಸರ್. ಆ್ಯಂಡ್ ಒನ್ ಥಿಂಗ್ ಸರ್, ಬಟರ್ ಕುಸ್ ಹರಿಪ್ರಕಾಶ್ ಗೊತ್ತೇ ಇರುತ್ತೆ, ಇವರು ಹುಬ್ಳಿಲಿದ್ದರೆ ಇವರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರು ಬೆಂಗಳೂರು ಇವ್ರು ಹುಬ್ಳಿಲಿ ಇರ್ತಾರೆ. ಇವತ್ತು ನಮ್ಮ ಪ್ರೋಗ್ರಾಮ್ಗೋಸ್ಕರ ಇಬ್ಬರು ಜೊತೆಗೆ ಬಂದಿದ್ದಾರೆ. ಥ್ಯಾಂಕ್ ಯು, ಸಂಪ್ರದಾಯನ ಮುರಿದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ರೈಟ್, ನಿಮ್ಮ ಮಗಳು ನಿಮ್ಗೊಂದು ಸಂದೇಶ ಕಳಿಸಿದ್ದಾರೆ, ಕೇಳೋಣ ಏನು ಹೇಳಿದ್ದಾರೆ ಅಂತ ನಿಮ್ಮ ಮಕ್ಕಳು. ನಮಸ್ತೆ ಅಪ್ಪಾಜಿ. ನಮಸ್ತೆ ಅಪ್ಪಾಜಿ. ನೀವು ನಮಗೆ ಚಿಕ್ಕವರಿದ್ದಾಗೆ ಹಾಸ್ಟೆಲಿಗೆ ಹಾಕಬೇಕಂತ ಅಂದ್ಕೊಂಡ್ರಿ. ಹೋದ್ಮೇಲೆ ಅಲ್ಲೆಲ್ಲ ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ಆಯ್ತು, ಡ್ಯಾನ್ಸ್ ಆಯ್ತು, ಮ್ಯೂಸಿಕ್ ಆಯ್ತು, ಆ ಥರ ಎಲ್ಲನೂ ನೋಡಿದ್ವಿ, ಎಲ್ಲನೂ ಇಷ್ಟ ಆಯಿತು ನಿಮಗೆ. ಆಮೇಲೆ ಅದು ಊಟಕ್ಕೆ ಕರ್ಕೊಂಡು ಹೋದರು, ಊಟದ ಹಾಲಿಗೆ. ಅಲ್ಲೆಲ್ಲ ನಿಮಗೆ ಊಟದ ಇಷ್ಟ ಆಗಲಿಲ್ಲ. ಅಂದರೆ ನೀವು ಒಂದು ಚಿಕ್ಕದು ಮಕ್ಕಳ ವಿಷಯದಲ್ಲಿನೂ ಅಷ್ಟು ಎಲ್ಲನೂ ವಿಚಾರ ಮಾಡ್ತೀರಾ, ನಮ್ಮ ಮಕ್ಕಳು ಈ ಎನ್ವೈರ್ಮೆಂಟಲ್ಲಿ ಬೆಳೆಯೋದು ಬೇಡ ಅಂತ. ಮತ್ತು ನೀವು ಹೊಡೆದಿದ್ದು ಅಂತ ಏನೂ ಇಲ್ಲ ಲೈಫಲ್ಲಿ. ನಿಮ್ಮ ಕಣ್ಣಿನ ದೃಷ್ಟಿ ನೋಡಿಬಿಟ್ಟು ನಮಗೆ ಇದು ತಪ್ಪು, ಹೌದು ತಂದೆಗೆ ಇಷ್ಟ ಆಗಿಲ್ಲ ಅಂತ ನಾವು ಅಲ್ಲೇ ಕರೆಕ್ಷನ್ ಮಾಡ್ಕೊತಿದ್ವಿ. ಇವತ್ತು ಅವರು ಎಲ್ಲ ಮೊಮ್ಮಕ್ಕಳ ಜೋಡಿನೂ ಫ್ರೀಯಾಗಿ ಒಂದು ಹೋಮ್ ಥಿಯೇಟ್ರಲ್ಲಿ ಕುಂತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಂದು ದೀಪಾವಳಿಯಲ್ಲಿ ಮೊಮ್ಮಕ್ಕಳ ಜೋಡಿ ನಿಂತು ಒಂದು ಕ್ರ್ಯಾಕರ್ಸ್ ಆಚರಿಸ್ತಾರೆ ದೀಪಾವಳಿಯನ್ನು. ನಮಗೆ ಯಾವ ಥರ ಒಂದು ಸಂಪ್ರದಾಯದಿಂದ ಬೆಳೆಸಿದ್ದಾರೆ, ಅದೇ ಸಂಪ್ರದಾಯ ಮೊಮ್ಮಕ್ಕಳಿಗೂ ಹೇಳ್ತಾ ಇರ್ತಾರೆ ಅವರು. ನಮ್ಮ ತಂದೆಯವರಿಗೆ ಈಗ ಸಾಕಪ್ಪ, ಈಗ ದುಡ್ದಿದ್ದು ಇನ್ನು ರೆಸ್ಟ್ ಮಾಡು ಅಂತ ಹೇಳಿದರೆ, ಇಲ್ಲ ನಾನು 20 ಇಯರ್ಸ್ ಹೆಂಗೆ ಬಾಯ್ ಇದೆ, ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ಹೆಲ್ತ್ ಇಂಪಾರ್ಟೆಂಟು. ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಪ್ಪ. ಗುಡ್ ವಿಶಸ್ ಫಾರ್ ಯುವರ್ ಗುಡ್ ಹೆಲ್ತ್. ಯು ಬಾಲ್ಡ್ ಸರ್ಪ್ರೈಸ್. ಬರಿ ಎಸ್ ಎಸ್ ದೀಪ ಅವರೇ, ಓವರ್ ಟು ಯು. ನಾನು ಮೊದಲೇ ಮಾತು ದೇವರಿಗೆ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ತೀನಿ. ಏಕೆಂದರೆ ನಮ್ಗೆ ಇಂಥ ತಂದೆ, ಒಳ್ಳೆ ತಂದೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ನನಗೆ ಬಿಸ್ನೆಸ್ನೊಳಗೆ ಕೋಟಿ ನಷ್ಟ ಆಗಲಿ, ಕರೆ ಮನೆಯೊಳಗೆ ಹೆಣ್ಣರು ಮಕ್ಕಳು ನಕ್ಕೊಂತ ಇದ್ರೆ ನನಗೆ ಅದು ಕೋಟಿ ಗಳಿಸಿದಾಗೆ ಅಂತ. ಇಂಥ ತಂದೆ ನಾವು ಪಡೀಲಿಕ್ಕೆ ತುಂಬ ತುಂಬ ಪುಣ್ಯ ಮಾಡಿದ್ದೇವೆ. ಸೊ ನೀಟ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಸೆಲ್ಫಿ ತೊಗೊಳಲ್ಲ, ಜೊತೆಗಿದ್ದೀವಿ. ಓಪೋ ಸೆಲ್ಫಿ ಸಮಯ. ರೈಟ್ ಸರ್, ನಿಮ್ಮ ಪೊಲಿಟಿಕಲ್ ಲೈಫ್ ಬಗ್ಗೆ ಮಾತಾಡೋಣ. 3 ಸಲ MP ಆಗಿರ್ತೀರಿ, 1 ಸಲ MLC ಆಗ್ತೀರಿ. ಆ ಅನುಭವ ಹೇಗಿತ್ತು? ಡಿಡ್ ಯು ಎಂಜಾಯ್ ಇಟ್? ವೆರಿ ಮಚ್ ಐ ಎಂಜಾಯ್. ವೆರಿ ಮಚ್. ಓಕೆ. ಎನಿ ಜಾಬ್ ಐ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ಐ ಪುಟ್ ಮೈ ಹಾರ್ಟ್. ಪೂರ್ತಿ ನಾನು ಅದರಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತೇನೆ ಶ್ರದ್ಧೆಯಿಂದ. 3 ಸರಿ MP ಆದಾಗ ಸಾಕಷ್ಟು ಒಳ್ಳೆಯ ಕೆಲಸವನ್ನು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದೀನಿ. ನಮ್ಮ ಫಂಡಿನ ವಿನಿಯೋಗವನ್ನು ಚೆನ್ನಾಗಿ ಮಾಡಿದ್ವಿ. ಅನೇಕ ಟ್ರೈನ್ಗಳನ್ನು ಶುರು ಮಾಡಿಸಿದ್ವಿ. ಮತ್ತು ಅನಂತಕುಮಾರ್ ಅವರು ಏವಿಯೇಷನ್ ಮಿನಿಸ್ಟ್ರಿ ಇದ್ದರು ಅವಾಗ. ಹುಬ್ಬಳ್ಳಿಗೆ ಏರ್ ಸರ್ವಿಸ್ ಕೂಡ ಅವಾಗ ಶುರು ಮಾಡಿಸಿದ್ವಿ, ಗುಜರಾತ್ ಏರ್ವೇಸ್. ಅದೇ ರೀತಿ ಹುಬ್ಬಳ್ಳಿಗೆ ಝೋನ್ ಮಾಡೋದರಲ್ಲಿ ಕೂಡ ಯಶಸ್ವಿಯಾಗಿದೆ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. 3 ಸಲ ನಾನು MP ಆಗಿ ಕೆಲಸ ಮಾಡಿದ್ದೆ. ಎಸ್ ಸರ್, ನಿಮ್ಮ ರಾಜಕೀಯ ಸೇವೆ ಬಗ್ಗೆ ಇಬ್ಬರು VIPs ಮಾತಾಡಿದ್ದಾರೆ, ನೋಡಿ ಯಾರು ಅಂತ. ವಿಜಯ ಸಂಕೇಶ್ವರ್ ನಮ್ಮದು ಸುಮಾರು 20 ವರ್ಷದ ಆತ್ಮೀಯ ಸಂಬಂಧ.
ಅವರನ್ನು ಲೋಕಸಭೆಗೆ ನಿಲ್ಲಲೇಬೇಕು ಅಂತ ಅನೇಕ ಸಾರಿ ಒತ್ತಾಯ ಮಾಡಿ ಅವ್ರಿಗೆ ಆಸಕ್ತಿ ಇಲ್ಲದೇ ಇದ್ರೂ ಸಹ ಲೋಕಸಭೆಗೆ ನಿಲ್ಲಿಸಿ ಅವರ ಸಂಸತ್ ಸದಸ್ಯರಾಗಿ ಮಾಡಿದಂಥ ಸಂದರ್ಭ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾಗೂ ಸಹ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರೂ ಸಹ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ತಂದಂಥದ್ದು. ತಾವು ಸಂಸತ್ತಿನ ಸದಸ್ಯರಾಗಿದ್ದಾಗ ರಾಜ್ಯದಷ್ಟೇ ಇಲ್ಲ, ರಾಷ್ಟ್ರದ ನಾನಾ ಸಮಸ್ಯೆಗಳ ವಿಚಾರದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿ ಸರ್ಕಾರದ ಗಮನವನ್ನು ಎಳಿತಾ ಇದ್ದಂಥ ಒಂದು ದೃಶ್ಯ ನನಗೆ ಈಗಲೂ ಸಹಿತ ನನ್ನ ಮುಂದೆ ಬರ್ತದೆ. ತಮ್ಮ ಆ ಇಂಟೆಲೆಕ್ಚುಯಲ್ ಶಾರ್ಪ್ನೆಸ್ ಇದೆಯಲ್ಲ, ವೆರಿ ರೇರ್ಲಿ ಐ ಹ್ಯಾವ್ ಕಮ್ ಅಕ್ರಾಸ್ ಎ ಪರ್ಸನ್ ಫಿವರ್ ಶಾರ್ಪ್ನೆಸ್. ಬಹುಶಃ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಅವರ ಹಾರ್ಡ್ ವರ್ಕ್, ಪರಿಶ್ರಮನೇ ಕಾರಣ. ಯಾರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಇರ್ತಾರೋ ಅವರು ವಿಜಯ ಸಂಕೇಶ್ವರನ ನೋಡಿ ಕಲಿಬೇಕು, ತಿಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಮ್ಮ ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಎಷ್ಟೊಂದು ಜನ ನೋಡ್ತಿರುವಂಥ ಹುಡುಗರು ನಿಮ್ಮ ಥರ ಬಿಸ್ನೆಸ್ ಮ್ಯಾನ್ ಆಗಬೇಕು, ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವ್ರಿಗೆಲ್ಲ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ? ಲಾಭ ಅಂದರೆ ಏನು, ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನು, ಬಿಸ್ನೆಸ್ ಮ್ಯಾನ್ ಆಗಿ ಏನೇನು ಮುಖ್ಯ, ನಿಮ್ಗೆ ಏನೇನು ಅನಿಸುತ್ತೋ ನಮ್ಮ ಯಂಗ್ಸ್ಟರ್ಸ್ಗೆ ನೀವು ಆ ಕ್ಯಾಮ್ರಾ ನೋಡಿ ಹೇಳ್ಬೋದು. ಬಿಸ್ನೆಸ್ ಎಥಿಕ್ಸು ಯಾವುದಾದ್ರು ಒಂದು ಕಾಲೇಜಿನಲ್ಲಿ ಹೋಗಿ ಕಲೀಲಿಕ್ಕೆ ಆಗಲ್ಲ. ಅದನ್ನು ದಿನಾಲೂ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾವು ಒಬ್ಬ ಆ್ಯಕ್ಟರ್ ರಮೇಶ್ ಇರ್ಬೋದು ಅಥವಾ ವಿಜಯ ಸಂಕೇಶ್ವರ ಒಬ್ಬ ಉದ್ಯಮಿ ಇರ್ಬೋದು. ನಾವು ನಮ್ಮದೊಂದು ಮೂರ್ತಿಯ ಪರಿಕಲ್ಪನೆಯನ್ನು ನಾವು ಮಾಡಬೇಕು. ನಾವು ಮಾಡಿದ ತಪ್ಪುಗಳು ಏನು, ಮಿಕ್ಕಿದವರು ಏನು ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ, ನಮ್ಮ ಸುತ್ತಲೇ ಇರ್ಬೋದು, ನಮ್ಮ ಬಂಧುಗಳಿರ್ಬೋದು, ನಮ್ಮ ಕಾಂಪಿಟೇಟರ್ಸ್ ಇರ್ಬೋದು, ನಮ್ಮ ಶತ್ರುಗಳಿರ್ಬೋದು, ಯಾರ್ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸಿ ಆ ತಪ್ಪು ನಮ್ಮಲ್ಲಿ ಆಗಬಾರ್ದು. ಸೊ ಆ ಮೂರ್ತಿಯನ್ನು ನಾವು ಕಟ್ಟಿತಾನೆ ಇರಬೇಕು. ಹೀಗೆ ಯಾವುದೇ ಒಂದು ವ್ಯಕ್ತಿಗೆ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಅದನ್ನು ಪೇರೆಂಟ್ಸ್ ಗುರುತಿಸಿ ಅದನ್ನು ಬೆಳೆಸಬೇಕು. ಪೇರೆಂಟ್ಸು ಸಮಾಜ ಅದನ್ನು ಗುರುತಿಸ್ತೇ ಇದ್ದರೆ ನಾವೇ ಅದನ್ನು ಗುರುತಿಸ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮನಸ್ಸು ಹೇಳುತ್ತೆ ಇದು ಸರಿ ಇದು ತಪ್ಪು ಅಂತೆ, ಆದರೂ ಕೂಡ ನಾವು ತಪ್ಪನ್ನೇ ನಾವು ಯಾವಾಗಲೂ ಚಾಯ್ಸ್ ಮಾಡೋದು. ಸೊ ನಾವು ಅದನ್ನೇ ಆ ಲಕ್ಷ್ಮಣ ರೇಖಾ ಅನ್ನೋದು ಒಂದು ಪುಸ್ತಕದಲ್ಲಿ ಓದೋದಲ್ಲ, ನಾವೇ ನಮಗೆ ಲಕ್ಷ್ಮಣ ರೇಖಾ ಹಾಕೋಬೇಕು. ನಾವು ಎಷ್ಟು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡ್ಬೋದು, ನಾವು ಎಷ್ಟು ಇನ್ವಾಲ್ವ್ಮೆಂಟ್, ಮುಳುಗುವಿಕೆ ಭಾಳ ಇಂಪಾರ್ಟೆಂಟ್. ನೀವು ಎಷ್ಟು ಶ್ರದ್ಧೆಯಿಂದ ಅದರಲ್ಲಿ ಮುಳುಗ್ತೀರಾ ಅಷ್ಟು ನಿಮಗೆ ಅದರಲ್ಲಿ ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಗೋಡೆಗೆ ಒಂದು ಚೆಂಡು ಹೋದ್ರೆ ಅಷ್ಟೇ ಸ್ಪೀಡ್ ಬರುತ್ತೆ ವಾಪಸ್. ಹಾಗೆ ಇನ್ವಾಲ್ವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕನಸೇನು ಕಾಣ್ತಾ ಇದ್ದಾರಲ್ಲ, ಒಂದೇ ಕನಸು ಕಾಣಬೇಕು, ಅದನ್ನೇ ನಾವು ಫಾಲೋ ಮಾಡಬೇಕು. ಇವ್ರ ತಾಸೆಗೊಂದು ಕನಸು, ದಿವಸಕ್ಕೊಂದು ಕನಸು ಕಂಡ್ರೆ ಅದು ಯಾವುದು ಸಾಕಾರ ಮಾಡೋಕ್ಕೆ ಆಗೋದಿಲ್ಲ. ಅದು ಇಷ್ಟೇ ನಾವು ಯುವಕರಿಗೆ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಒಂದು ನಿಮ್ಮ ಜೀವನವನ್ನು ಬಾಲ್ಯದಿಂದ ಇಲ್ಲಿವರೆಗೂ ರಿವೈಂಡ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಈ ಹಂತದಲ್ಲಿ? ಫ್ರಮ್ ದೋ ಸ್ಟ್ರಗ್ಲಿಂಗ್ ಡೇಸ್, ಒಂದು ಲಾರಿಯಿಂದ ಈಗ 4,500 ಲಾರಿಯ ಮಾಲೀಕರು ನೀವು. ಈ ಜರ್ನಿ ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಈಗ? ಸ್ಟ್ರಗ್ಲಿಂಗ್ ಅಂತೇಳಿ ಹೊರಗೆ ಕಾಣೋರಿಗೆ ಅನಿಸುತ್ತೆ, ಬಟ್ ಐ ಹ್ಯಾವ್ ಬೀನ್ ಎಂಜಾಯಿಂಗ್. ಓಕೆ, ಐ ಹ್ಯಾವ್ ಬೀನ್ ಎಂಜಾಯಿಂಗ್. ಐ ಆಮ್ ಪ್ರೌಡ್ ಆಫ್ ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ನೋ. ಸೊ ನನಗೆ ಎಲ್ಲರೂ ಕೇಳ್ತಿರ್ತಾರೆ ಎಷ್ಟು ವಯಸ್ಸು ಅಂತೇಳಿ. ಈ ವಯಸ್ಸಿನಲ್ಲಿ ಯಾಕೆ ಇಷ್ಟೊಂದು ನಿಮ್ಗೆ ಆಸೆ ಅಂತೇಳಿ, ನಾನು ದುಡ್ಡಿನ ಆಸೆ ಸಲ ಮಾಡ್ತಾ ಇಲ್ಲ, ನನ್ನ ಆತ್ಮ ತೃಪ್ತಿಯಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮೀಟಿಂಗ್ನಲ್ಲಿ ಹೇಳ್ತಾ ಇರ್ತೀನಿ, ವಿ ಆರ್ನಲ್ಲಿ ನೋ ರಿಟೈರ್ಮೆಂಟು. ಸೊ ನೀನು ಬೆಳಗಿನ ಜಾವ ಸತ್ತರೆ ನಿನ್ನ ಶವ ನಮ್ಮ ಆಫೀಸ್ನಿಂದ ಹೋಗುತ್ತೆ, ರಾತ್ರಿಯಲ್ಲಿ ಸತ್ತರೆ ಮನೆಯಿಂದ ಸ್ಮಶಾನಕ್ಕೆ ಹೋಗುತ್ತೆ ಅಂತೇಳಿ. ಸೊ ಎವ್ರಿಬಡಿ ಶುಡ್ ವರ್ಕ್ ಅಂಟಿಲ್ ದ ಲಾಸ್ಟ್ ಬ್ರೆತ್. ಕೊನೆ ಉಸಿರಿನವರು ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿಲ್ಲ. ಅದ್ಭುತ. ಜನ ಹೇಳ್ತಾ ಇರ್ತಾರೆ, ಏನ್ರಿ ನಿಮ್ಮ ಮಗ ದೊಡ್ಡವಾಗಿದ್ದಾನೆ, ಇಷ್ಟೆಲ್ಲ ಮಾಡಿದ್ದೀರಿ, ಮತ್ತೇನು ಆಸೆ ನೀವು ಆರಾಮಾಗಿರಿ ಅಂತ. ಆರಾಮಾಗಿರೋದು ಇಂಪಾಸಿಬಲ್. ಐ ವಿಲ್ ಬಿಕಮ್ ರೆಸ್ಟ್ಲೆಸ್. ಜನ ಸುಮ್ಮನೆ ಕೌಂಟ್ ಹೋದ 67 ವರ್ಷ, ಸ್ಟಿಲ್ ಐ ಆಮ್ ಫೀಲಿಂಗ್ 25 years. ಸೊ ನೈಸ್ ಸರ್. ರೈಟ್ ಸರ್. ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಥವಾ ಸಾರಿ ಹೇಳಬೇಕು ಅಥವಾ ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಾ ಇದ್ದು ಕನ್ಫ್ಯೂಸ್ ಮಾಡಬೇಕು ಅಂದರೆ ಆ ಕ್ಯಾಮ್ರಾ ನಿಮಗೋಸ್ಕರ ಕಾಯ್ತಾ ಇದೆ. ನಾವು ಇಲ್ಲಿವರೆಗೆ ನಡೆದು ಬಂದ ಹಾದಿಯಲ್ಲಿ ಅನೇಕ ನಮ್ಮ ಬಂಧು ಮಿತ್ರರು, ಗುರುಗಳು, ಮಿತ್ರರು, ಶತ್ರುಗಳು ಎಲ್ಲರೂ ಸಹಕಾರ ಸಿಕ್ಕಿದೆ. ಅನೇಕ ಜನ ಶತ್ರು ಇದ್ದವರು ಮಿತ್ರ ಆಗಿದ್ದಾರೆ, ಮಿತ್ರ ಇದ್ದವರು ಶತ್ರು ಆಗಿದ್ದಾರೆ. ಬಟ್ ದೇ ಆರ್ ಮೈ ರಿಯಲಿ ವೆಲ್ ವಿಷರ್ಸ್. ದೇ ಆರ್ ವೆರಿ ಕ್ಲೋಸ್ ಟು ಅಸ್. ಐ ಆಮ್ ಸೋ ಮಚ್ ಥ್ಯಾಂಕ್ಫುಲ್ ಟು ದೆಮ್. ವಿಶೇಷವಾಗಿ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಬ್ಯಾಂಕರ್ಸ್ಗಳು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಎಂಪ್ಲಾಯೀಸ್. ಅದಕ್ಕೆ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಒಂದು ಮನುಷ್ಯನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಇರುತ್ತಲ್ಲ, ಏನು ನಿಮ್ಮ ವಿಚಾರ ಅಂಥೇಳಿ.
ನನ್ನ ಹಿಂದೆ ಒಂದು ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ. ನನ್ನ ಹಿಂದೆ 20,000 ಡೆಡಿಕೇಟೆಡ್ ನಮ್ಮ ಎಂಪ್ಲಾಯೀಸ್ ಇದ್ದಾರೆ. ಸೊ ಸ್ವೀಟ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್ ಆಲ್ಸೋ. ಮತ್ತು ಇವತ್ತು ನನಗೆ ₹3 ಬಸ್ ಚಾರ್ಜ್ ಇದ್ದಿಲ್ಲ. 30 ವರ್ಷದಿಂದ ಇವತ್ತು ನಾವು ಸ್ವಂತ ವಿಮಾನದಲ್ಲಿ ಅಡ್ಡಾಡುವಂಥ ಒಂದು ಸೌಭಾಗ್ಯ ಅನಿಸ್ತಿದೆ. ಎಲ್ಲರಿಗೂ ಸಮಾಜಕ್ಕೂ ನಾನು ಚಿರಋಣಿಯಾಗಿದ್ದೇನೆ ಅಂತ ಸಂದರ್ಭ. ಸೋ ನೈಸ್ ಸರ್. ರೈಟ್ ಸರ್, ನಮ್ಮ ಸ್ಪಾನ್ಸರ್ಸ್ ಗಿಫ್ಟ್ಸ್ ಕಳಿಸಿ ನಿಮಗೋಸ್ಕರ. ಗಿಫ್ಟ್ಸ್ ಪ್ಲೀಸ್. ಫ್ರಾಗ್ರೆನ್ಸ್ ಪಾಡ್ನ ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಇದು ನಿಮ್ಗೆ ಕಳ್ಸ್ಕೊತೀವಿ ಸರ್ ಪ್ಲೀಸ್. ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಯೂನಿಬಿಕ್ ಕುಕ್ಕೀಸ್ ಅವರು ಸಂಕೇಶ್ವರು ಇದನ್ನು ಕೊಡಲೇಬೇಕು ಅಂತ ಕೊಟ್ಟಿದ್ದಾರೆ. ಸಂಕೇಶ್ವರು ಇದ್ದಿದ್ದ ಕಡೆ ದೊಡ್ಡ ಬಿಸ್ನೆಸ್ ಸ್ಟೋರಿ ಇರಬೇಕು, ಮನೆ ಅಂದಮೇಲೆ ವಾಸು ಇರಬೇಕು ಅಂತ ವಾಸು ಅಗರಬತ್ತಿ ಅವರು ಇದನ್ನು ಕಳಿಸ್ಕೊಟ್ರು. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು. ಇದರ ಜೊತೆಗೆ ಜಿ ಕನ್ನಡ ವಾಹಿನಿಯ ಪರವಾಗಿ ಈ ಗಿಫ್ಟ್ ನಿಮಗೋಸ್ಕರ. ಸರ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಸರ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಆಲ್. ಫ್ಯಾಮಿಲಿ ಫೋಟೋ ಸಮಯ, ಎಲ್ಲರೂ ಬರ್ಬೇಕು ಪ್ಲೀಸ್. ಬನ್ನಿ. ವಿಜಯ್ ಸಂಕೇಶ್ವರ್ ಅವರ ಲೈಫ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀ ಕ್ರೆಡಿಟ್ ಕಾಲಮ್ ಮಾತ್ರ ಇದೆ. ಈ ಫೋಟೋ ಸೇರುತ್ತೆ ನಮ್ಮ ಗ್ರೇಟ್ ವಾಲ್ ಆಫ್ ಕರ್ನಾಟಕಗೆ. ಅಲ್ಲಿಗೆ ಒಂದು ವಿಜಯ ಗಾಥೆ ಮುಗೀತು. ನಾಳೆ ಬೆಳಗ್ಗೆ ನಿಮ್ಮನ್ನ ಎಬ್ಸೋದು ಒಂದು ಅಲಾರಂ ಸೌಂಡೋ ಅಥವಾ ನಿಮ್ಮ ಅಮ್ಮನ ಕೂಗೋ ಆಗಿರಬಾರ್ದು. ನಿಮ್ಮನ್ನ ನಿಮ್ಮ ಕನಸು ಎಬ್ಬಿಸ್ಲಿ, ಆ ಕನಸನ್ನ ನನಸು ಮಾಡೋ ಛಲ ಎಬ್ಬಿಸ್ಲಿ. ಗೋ ವಿನ್ ದ ವರ್ಲ್ಡ್. ರೈಟ್ ಸರ್, ನಿಮ್ಮ ಈ ಸ್ಟೋರಿಗೆ ನಿಮಗೆ ಸಾಥ್ ಕೊಟ್ಟವರು ನಿಮ್ಮ ಡ್ರೈವರ್ಸು, ನಿಮ್ಮ ಎಂಪ್ಲಾಯೀಸು, ನಿಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ನಿಮ್ಗೊಂದು ಸಂದೇಶ ಕಳಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅವರೆಲ್ಲ ಸೇರಿ ನಿಮ್ಗೊಂದು ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ VRL ಕಂಪ್ನಿಯಲ್ಲಿ ನಮ್ಮ ಸಂಕೇಶ್ವರ ಸಾಹೇಬರವರು ನಮ್ಮ ಎಲ್ಲರನ್ನೂ ಒಂದೇ ಸಮನಾಗಿ ನೋಡಿಕೊಳ್ಳುತ್ತಾರೆ. ಎಂಪ್ಲಾಯೀಸ್ಗೆ ಕಷ್ಟ ಬಂದರೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ಎಲ್ಲ ವರ್ಕರ್ಸ್ ಹತ್ರ ಹೋಗಿ ಮಾತಾಡ್ತಾರೆ ನೇರವಾಗಿ. ವರ್ಕರ್ಸ್ಗೆ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ಸರಿಯಾಗಿ ಬಗೆಹರಿಸ್ತಾರೆ. ಈ ಕಂಪನಿ ಬಂದಿಂದ ನಮ್ಮ ಹೆಣ್ಣು ಮಕ್ಕಳು ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಲಿಕ್ಕೆ, ನಮ್ಮ ಹೊಟ್ಟೆ ಜೀವನ ಸಾಕಲಿಕ್ಕೆ ಒಳ್ಳೆ ಒಂದು ನೆಮ್ಮದಿಯನ್ನು ಕೊಟ್ಟಿದೆ. ಕೆಳ ಹಂತದಿಂದನೇ ಅವರು ಇಲ್ಲಿಯವರೆಗೆ ಬೆಳೆದಿದ್ದು ಗದಗ ಜಿಲ್ಲೆಗೆ ಅದು ತುಂಬಾ ಹೆಮ್ಮೆಯ ವಿಷಯ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಭಾರತ ದೇಶಕ್ಕೇ ಅವರೊಂದು ಕೊಡುಗೆ ಆಗಿದ್ದಾರೆ ಅಂತಂದ್ರೆ ನನಗೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ. ಒಂದ್ಸಲ ನಾವು ಒಂದು ಇನ್ಸಿಡೆಂಟ್ ನಡೀತು, 3 ನಿಮಿಷ ಲೇಟ್ ಆಗೋದು ಕೇಳಿದ್ರಿ. ಏನು ಪ್ರಭು 3 ನಿಮಿಷದಿಂದ ನಿಮ್ಮನ್ನೇ ಕಾಯ್ತಾ ಇದ್ದೀನಿ ಇದ್ರಿ ನೀವು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಆದರೂ ಅಲ್ಲಿ ಪಕ್ಕದಲ್ಲೇ ನಿಂತಿದ್ದೆ ನಾನು. ಬೇರೆ ದೊಡ್ಡ ಮನುಷ್ಯರ ಜೊತೆಯಲ್ಲಿ ನೀವು ನಿಂತಿದ್ರಿ. ಅವ್ರು ದೊಡ್ಡ ಮನುಷ್ಯನ ಪಕ್ಕಕ್ಕೆ ಇಟ್ಟು ಕರೆದ್ರಿ, ನಿಮಗೆ ನಾನು ಟೈಮ್ ಕೊಟ್ಟಿದ್ದೀನಿ, ನೀವು ಬರಬೇಕು ಅಂತ. ಸರ್, ನೀವು ಇಷ್ಟು ವರ್ಷ ಕಷ್ಟಪಟ್ಟು ಇಷ್ಟು ದೊಡ್ಡ ಎಂಪೈರ್ ಕಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಆದರೆ ನಾನು ಎಲ್ಲ ಸಂಸ್ಥೆ ಸಂಬಂಧಿ ವತಿಯಿಂದ ನಾ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡ್ಕೋತೇನೆ ಅಂದ್ರೆ, ಇನ್ನೂ ಈ ನಮ್ಮ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತೇನೆ. ಶಾಲೆಯನ್ನು ಹೆಚ್ಚಿಗೆ ಕಲಿದೇ ಇದ್ದರೂ ಕೂಡ ಈ ಕಂಪನಿಯಲ್ಲಿ ನಮಗೆ ಕೆಲಸ ಕೊಟ್ಟು, ಹೀಗಾಗಿ ಅವರು ನಮಗೆ ಒಳ್ಳೆಯ ಒಂದು ದಾರಿಯಲ್ಲಿ ನಡೆಸುತ್ತಿದ್ದಾರೆ. ಇದೇ ರೀತಿ ಅವರು ನಮಗೆ ಅನ್ನದಾತರಾಗಿ ನಮ್ಮ ಹಿಂದೆ ಇರುವಂಥ ಎಲ್ಲ ಕುಟುಂಬದ ಸದಸ್ಯರಿಗೂ ತುಂಬ ಊಟ ಮಾಡುವ ಶಕ್ತಿಯನ್ನು ನೀಡಿದ್ದಾರೆಂದು ನಾವು ಅವರಿಗೆ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮ VRL ಎಂಪ್ಲಾಯೀಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಡಾಕ್ಟರ್ ವಿಜಯ ಸಂಕೇಶ್ವರವರು ಶ್ರಮಜೀವಿಗಳು. ಶ್ರದ್ಧೆ ಹಾಗೂ ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸುವವರು. ಕಾಯಕವೇ ಕೈಲಾಸವೆಂದು ನಂಬಿ ಅದನ್ನು ಕಾರ್ಯಗೊಳಿಸುತ್ತಿರುವವರು. ಆದ್ದರಿಂದಲೇ ಅವರು ಈ ಒಂದು ಲಾರಿಯಿಂದ ಹಿಡಿದು ಈ ಬೃಹತ್ ಸಾಮ್ರಾಜ್ಯ, ವಿಜಯಾನಂದ ಸಾಮ್ರಾಜ್ಯವನ್ನು ಕಟ್ಟಿದವರು. ಸಾಹೇಬರ ಪರಿಚಯ ನನಗೆ ಸಾಧಾರಣ 30 ವರ್ಷದಿಂದ ಇದೆ. ಆವಾಗ ಅವ್ರ ಹತ್ರ ಸಾಧಾರಣ 15 ಗಾಡಿ ಇತ್ತು ಅವರು. ಆದರೆ ಅದರಲ್ಲಿ ನೋಡಿದರೆ ನಾವು 15 ಗಾಡಿಯಿಂದ ಆ 9 ವರ್ಷಕ್ಕೆ ಅವರು ಸಾಧಾರಣ 400 ಗಾಡಿ ತನಕ ಬಂತು. ಅದು ಅಷ್ಟು ಫಾಸ್ಟ್ ಗ್ರೋತ್ ಆಗಿತ್ತು. ಆಮೇಲೆ ಈ ಒಂದು ಕಂಪನಿಯಲ್ಲಿ ಹಿ ಟೇಕ್ಸ್ ಕೇರ್ ಆಫ್ ಆಲ್ ದ ಎಂಪ್ಲಾಯೀಸ್ ಬಗ್ಗೆ ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅವರು. ಪರ್ಸ್ನಲಿ ಒಂದು ಏನೋ ಪ್ರಾಬ್ಲಮ್ ಇತ್ತಂದ್ರೆ ಅದ್ರ ಬಗ್ಗೆನೂ ಕೇರ್ ತಗೊಂಡು ಎಷ್ಟು ಸಾಧ್ಯದ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಇವನ್ ವರ್ಕ್ ಲೋಡು ಅನ್ನೆಸೆಸರಿ ಪ್ರೆಷರ್ ಹಾಕೋದಿಲ್ಲ. ಒಂದು ಫ್ರೆಂಡ್ಲಿ ಇರೋದ್ರಿಂದ ಎಲ್ಲರೂ ವಿತ್ ಇಂಟ್ರೆಸ್ಟಿಂದ ಅವ್ರ ಜೊತೆ ವರ್ಕ್ ಮಾಡ್ಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಇನ್ಸ್ಪಿರೇಷನ್ ಕೊಡ್ತಾರೆ. ಆ ದೃಷ್ಟಿಯಿಂದ ಐ ಫೀಲ್ ದ್ಯಾಟ್ ಐ ಶುಡ್ ವರ್ಕ್ ಮೋರ್ ಅಂತ ಹೇಳಿ. ನಮ್ಮದು ವರ್ಕ್ಶಾಪು ಯಾವ್ದು ಬೇಕು, ಏನು ಟೆಕ್ನಾಲಜಿ ಬೇಕೋ ಆ ಟೆಕ್ನಾಲಜಿ ಎಲ್ಲನೂ ತಾವು ಒದಗಿಸ್ಕೊಟ್ರಿ. ಲೇಟೆಸ್ಟ್ ಟೆಕ್ನಾಲಜಿ ಏನೇನು ಅವೈಲೇಬಲ್ ಇದೆ ಆ ಎಲ್ಲ ಟೆಕ್ನಾಲಜಿನೂ ನಾವು ಎಕ್ಸ್ಪೋಜರ್ ಆಗಿದ್ದೀವಿ ಮತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಯೂಸ್ ಮಾಡ್ತಾಯಿದ್ದೀವಿ.
ಸೊ ಹೀಗಾಗಿ ಯಾವಾಗಲೂ VRL ವೆಹಿಕಲ್ಸ್ ಆಲ್ವೇಸ್ ನೀಟ್ ಆ್ಯಂಡ್ ಟೈಡಿ ಇರ್ತವೆ. ನಾನು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಇಂಡಿಯಾದಲ್ಲಿ ಈಗ ಟಿಕೆಟ್ ಸೆಲ್ಲಿಂಗ್ ಪೋರ್ಟಲ್ಸಲ್ಲಿ ದಿ ಬೆಸ್ಟ್ ಪೋರ್ಟಲ್ ಅಂತ ನಾವು ನಮ್ಮ ಪೋರ್ಟಲ್ನ ನಾವು ಹೇಳ್ಕೋಬೋದು. ಇದಕ್ಕೆಲ್ಲ ನಿಮ್ಮ ಬ್ಯಾಕ್ ಆ್ಯಂಡ್ ಸಪೋರ್ಟೇ ಕಾರಣ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ತನ್ನ ಇಡೀ ಕರಿಯರ್ವನ್ನು ಲಾರಿ ಹಿಡ್ಕೊಂಡು ಮಾಡಿ ಇವತ್ತು ಇಡೀ ದೇಶದಲ್ಲಿ ಅತಿ ದೊಡ್ಡ ಲಾರಿ ನಡೆಸೋ ಮಾಲಕರಾಗಿ ಅಷ್ಟೇ ಅಲ್ಲ, ಬಹುತೇಕ ನಮ್ಮ ದೇಶದಲ್ಲಿ ಎಲ್ಲಿ ರೋಡ್ ಹೋಗ್ತದ ಎಲ್ಲ ಕಡೆನೂ ಈಗ ಅವ್ರು ಲಾರಿ ಓಡಿಸೋದು ಮಾಡ್ತಾ ಇದ್ದಾರೆ. 95ಲಿ 400 ಗಾಡಿ ಇತ್ತು. ಈ 22 ವರ್ಷದಲ್ಲಿ ಇವತ್ತು ನಮ್ಮ ಹತ್ರ 4500 ಗಾಡಿಗಿಂತ ಹೆಚ್ಚಿಗೆ ಇದೆ. ದಿಸ್ ಇಸ್ ದ ಗ್ರೋತ್ ಸ್ಟೋರಿ ಆಫ್ VR. ನಮಸ್ಕಾರ ಕರ್ನಾಟಕ, ಶುರು ಮಾಡೋಣ. ಇದು Oppo Camera Phone Weekend with Ramesh Season 3, co-powered by Dollar Big Boss Fragrance, partner Fog Perfume Spray, special partner Close Up, associate sponsors Basu Agarbattis, Ummudi Bangaru Jewelers, Walkmate Footwear, Walk with Comfort, Sudarshan Family Stores, Unibake Cookies, ಮತ್ತು Little Millennium School, the first big step. ನನ್ನಿಂದ ಆಗಲ್ಲ ಅಂತ ಒಂದು ಗುಂಪು, ಆಗುತ್ತೆ ಆದರೆ ನೆಪ ಹುಡ್ಕೋರು ಇನ್ನೊಂದು ಗುಂಪು, ಈ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಕನಸು ಕಾಣೋ ಆಸೆ ಪಡೋ ಒಂದು ಗುಂಪು, ಮಾಡಬೇಕು ಆದರೆ ಹೇಗೆ ಮಾಡಬೇಕು ನಂಗೆ ಗೊತ್ತಾಗ್ತಿಲ್ವಾ ಅಂತ ಒದ್ದಾಡೋ ಒಂದು ಗುಂಪು, ಒಂದಲ್ಲ ಒಂದಿನ ನಾನು ಮಾಡೇ ಮಾಡ್ತೀನಿ ಅಂತ ಪಣ ತೊಡೋ ಒಂದು ಗುಂಪು, ಎಲ್ಲ ಆದಮೇಲೆ ಮಾಡತ್ತೆಯ ನೋಡೋ ಅಂತ ಪ್ರಪಂಚಕ್ಕೆ ಹೇಳೋ ಸಾಧಕರ ಗುಂಪು. ನಾವು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿರ್ತೀವಿ. ನಾವು ಸಾಧಕರ ಕಥೆನ ಕರೆಸಿ ಆ ಕಥೆನ ಹೇಳೋ ಉದ್ದೇಶನೇ ನೀ ಯಾವುದೇ ಹಂತದಲ್ಲಿದ್ದರೂ ಮುಂದಿನ ಹಂತಕ್ಕೆ ಹೋಗಕ್ಕೆ ಅವ್ರ ಕಥೆಗಳ ಮೂಲಕ ಏನೋ ಒಂದು ಸುಳಿವು ನಿಮ್ಗೆ ಸಿಗ್ಬೋದಾ ಅನ್ನೋ ಆಸೆ ಅಷ್ಟೇ. ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ, ಅವನಿಗೆ ಒಂದು ದೊಡ್ಡ ಕನಸು. ಅವರಪ್ಪ ಹೇಳಿದ್ರೆ ಕೆಲ್ಸಕ್ಕೆ ಬಾರ್ದು ಕನಸೆಲ್ಲ ಕಾಣ್ಬೇಡ, ಅದನ್ನ ಊಟ ಹಾಕಲ್ಲ, ಇರೋ ಕೆಲಸ ಮಾಡ್ಕೊಂಡು ಸುಮ್ಮನೆ ಮನೇಲಿ ಬಿದ್ದಿರು ಅಂತ ಹೇಳ್ತಿದ್ರು. ಆದರೆ ಹುಡುಗ ಹಠ ಹಿಡಿತಾನೆ, ಕನಸನ್ನ ಬೆನ್ನು ಹಚ್ಚುತ್ತಾನೆ. ಇವತ್ತು ಆ ಕನಸು ನನಸಾಗಿದೆ, ವೀಕೆಂಡ್ ಸಾಧಕರಾಗಿದ್ದಾರೆ. ಇದ್ರಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿವರೆಗೂ ನಮ್ಮ ಶೋಗೆ ಬಂದ ಸಾಧಕರಲ್ಲ ಸ್ವಂತ ಕಾರಲ್ಲಿ, ದೊಡ್ಡ ದೊಡ್ಡ ಕಾರಲ್ಲಿ ಬಂದಿರೋದು ನೋಡಿದ್ದೀನಿ. ಇವತ್ತಿನ ನಮ್ಮ ಸಾಧಕರು ಅವರ ಸ್ವಂತ ಏರೋಪ್ಲೇನಲ್ಲಿ ಈಗ ತಾನೇ ಇಳಿದು ಸ್ಟ್ರೈಟಾಗಿ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಸ್ವಾಗತಿಸಿ ಜನಪ್ರಿಯ ವಾಣಿಜ್ಯೋದ್ಯಮಿ ಶ್ರೀ ವಿಜಯ್ ಸಂಕೇಶ್ವರ್. ಸರ್, ಭಾಳ ಸಂತೋಷ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಮೊದಲನೇ ನಮ್ಮೆಲ್ಲ ನೋಡ್ತಿರೋಂಥ ವೀಕ್ಷಕರಿಗೂ ನನ್ನ ತಲೆಯಲ್ಲಿ ಕಾಡ್ತಾ ಇರೋ ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳ್ಬಿಡ್ತೀನಿ. ಬ್ಯಾಂಕ್ ಬ್ಯಾಲೆನ್ಸ್ನ ಮೊಬೈಲ್ ನಂಬರ್ ಥರ ಉದ್ದ ಹೇಗೆ ಸರ್ ಮಾಡೋದು? ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಸರ್. ದುಡ್ಡಿನಿಂದ ಬೆನ್ನತ್ತಿದ್ರೆ ಏನೂ ಯಶಸ್ಸು ಕಾಣೋದಿಲ್ಲ. ಶ್ರದ್ಧೆಯಿಂದ ಒಂದು ದೇವರ ಪೂಜೆ ಹಾಗೆ ನಮ್ಮ ಯಾವುದೇ ವೃತ್ತಿ ಇರಲಿ, ಅದನ್ನು ಮಾಡಿದಾಗ ನಿಮ್ಮ ಹೆಸರು ಮೇಲಕ್ಕೆ ಬಂದಾಗ ತಾನೇ ದುಡ್ಡಿನಿಂದ ನಾವು ಓಡಿದ್ರೆ ಸಿಗಲ್ಲ, ನಾವು ಓಡ್ತಾ ಇರಬೇಕು, ದುಡ್ಡು ನಮ್ಮಿಂದ ಬರುತ್ತೆ ಅಂತ. ದುಡ್ಡಿಂದ ಓಡಿದರೆ ಅದು ಒಂದು ನಮ್ಮ ಅಂತ್ಯಕ್ಕೆ ಕಾರಣ ಆಗುತ್ತೆ. ರೈಟ್ ಸರ್. ಇವರು ಶ್ರೀ ವಿಜಯ್ ಸಂಕೇಶ್ವರ್ ಅವರು ಆಗಸ್ಟ್ 2, 1950ರಲ್ಲಿ ಗದಗ್ನಲ್ಲಿ ಜನಿಸಿದ್ರು. ಇವರ ತಂದೆ ದಿವಂಗತ ಶ್ರೀ ಬಸವಣ್ಣಪ್ಪ ಗುರುಲಿಂಗಪ್ಪ ಸಂಕೇಶ್ವರ್ ಅವರು, ಇವರ ತಾಯಿ ದಿವಂಗತ ಶ್ರೀಮತಿ ಚಂದ್ರಮ್ಮನವರು. 8 ಜನ ಮಕ್ಕಳಲ್ಲಿ ಇವರು 3ನೇವರು. ಇವರ ಪತ್ನಿ ಶ್ರೀಮತಿ ಲಲಿತಾ ಅವರು, ಆನಂದ್ ಸಂಕೇಶ್ವರ್, ಭಾರತಿ, ಆರತಿ ಹಾಗೂ ದೀಪ ಇವರ 4 ಮಕ್ಕಳು. ಇವರು ಗದಗಿನ ಆದರ್ಶನ ಸೇವಾ ಸಮಿತಿ ಕಾಲೇಜಿಂದ BCom ಪದವಿ ಪಡಿತಾರೆ. 16ನೇ ವಯಸ್ಸಲ್ಲಿ ಇವರ ತಂದೆಯ ಪ್ರಿಂಟಿಂಗ್ ಪ್ರೆಸ್ನ ಉಸ್ತುವಾರಿಯನ್ನ ವಹಿಸ್ಕೊಳ್ತಾರೆ. ವ್ಯಾಪಾರ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ.
26ನೇ ವಯಸ್ಸಲ್ಲಿ ವಿಜಯಾನಂದ ರೋಡ್ ಲೈನ್ಸ್ ಅನ್ನೋ ಸಂಸ್ಥೆಯನ್ನ ಒಂದೇ ಒಂದು ಲಾರಿಯಿಂದ ಶುರು ಮಾಡಿ ಇವತ್ತು 4,031 ವಾಹನಗಳಿರುವ VRL ಲಾಜಿಸ್ಟಿಕ್ಸ್ ಅನ್ನೋ ಬೃಹತ್ ಸಂಸ್ಥೆಯಾಗಿ ಬೆಳೆಸಿದ್ದಾರೆ. ಇಡೀ ಭಾರತದಲ್ಲೇ ಸರಕು ಸಾಗಾಣಿಕೆ ಹಾಗೂ ಸಾರಿಗೆ ಕ್ಷೇತ್ರದಲ್ಲಿ ನಂಬರ್ 1 ಕಂಪನಿ ಅಂತ ಅನಿಸ್ಕೊಂಡಿರುವ VRL ಲಾಜಿಸ್ಟಿಕ್ಸ್ ಮಾಲೀಕರು ಸರ್. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ದಾಖಲೆ ಸೃಷ್ಟಿ ಮಾಡಿರುವಂತ ಲಾಜಿಸ್ಟಿಕ್ಸ್ ಕಂಪನಿ ಅಂದ್ರೆ VRL ಲಾಜಿಸ್ಟಿಕ್ಸ್ ಶ್ರೀಯುತರು ವಿಜಯ್ ಸಂಕೇಶ್ವರ್ ಅವರ ಕಂಪನಿ. ಅದು 2015-16 ಸಾಲಿನ ವಾರ್ಷಿಕ ವರದಿಯ ಪ್ರಕಾರ ಇವರ ಕಂಪನಿಯ ಟರ್ನ್ ಓವರ್ 1,729 ಕೋಟಿ. ಒಂದು ಲಾರಿಯಲ್ಲಿ ಶುರುವಾಗಿದ್ದ ಕತೆ ಇಲ್ಲಿ ಬಂದು ನಿಂತಿದೆ. ಈಗ ಈ ಕಥೆಯನ್ನ ತಿಳ್ಕೊಳ್ಳೋಣ. VRL ಲಾಜಿಸ್ಟಿಕ್ಸ್ ಅಲ್ಲದೆ 350 ಕೋಟಿ ರೂಪಾಯಿಯ ಕ್ಯಾಪಿಟಲ್ ಇರುವ VRL ಮೀಡಿಯಾ ಲಿಮಿಟೆಡ್ ಮಾಲೀಕರು. ಇವರು 3 ಬಾರಿ ಉತ್ತರ ಧಾರವಾಡ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1 ಬಾರಿ MLC ಆಗಿ ನೇಮಕ ಆಗ್ತಾರೆ. 2000 ಇಸ್ವಿಯಲ್ಲಿ ವಿಜಯ್ ಕರ್ನಾಟಕ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಕನ್ನಡ ಮೀಡಿಯಾದಲ್ಲಿ ಒಂದು ಮೈಲ್ ಸ್ಟೋನ್ ಆಗುತ್ತೆ ವಿಜಯ್ ಕರ್ನಾಟಕ. ನಂತರ ವಿಜಯ್ ಟೈಮ್ಸ್ ಅನ್ನೋ ಇಂಗ್ಲಿಷ್ ಪತ್ರಿಕೆಯನ್ನು ಶುರು ಮಾಡ್ತಾರೆ. 2007ರಲ್ಲಿ ಎರಡೂ ಸಂಸ್ಥೆಗಳನ್ನ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ಗೆ ಒಂದು ಬೃಹತ್ ಅಮೌಂಟ್ಗೆ ಮಾರಾಟ ಮಾಡ್ತಾರೆ. ಅದಾದ ನಂತರ 2012ರಲ್ಲಿ ವಿಜಯವಾಣಿ ಅನ್ನೋ ಪತ್ರಿಕೆಯನ್ನ ಶುರು ಮಾಡ್ತಾರೆ. ಪುನಃ ಮಾರ್ಕೆಟ್ ಅಲ್ಲಿ ನಂಬರ್ 1 ನ್ಯೂಸ್ ಪೇಪರ್ ಆಗಿ ಮಾಡ್ತಾರೆ. ಈ ವರ್ಷ ದಿಗ್ವಿಜಯ ಅನ್ನೋ ಟಿವಿ ಚಾನೆಲ್ ನ ಶುರು ಮಾಡಿದ್ದಾರೆ. ಉದ್ಯೋಗ ರತ್ನ, ಸಾರಿಗೆ ರತ್ನ, ವಿಶ್ವೇಶ್ವರಯ್ಯ ನವರತ್ನ, ಚಾಣಕ್ಯ ಪ್ರಶಸ್ತಿ, ಹೀಗೆ 10 ಹಲವಾರು ಬಿರುದುಗಳು, ಪುರಸ್ಕಾರಗಳು ಶ್ರೀ ವಿಜಯ್ ಸಂಕೇಶ್ವರ್ ಅವರಿಗೆ ಮುಡಿಗೇರಿದೆ. ಇವರಿಗೆ ಧಾರವಾಡ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ದೊರಕಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ವಿಜಯ್ ಸಂಕೇಶ್ವರ್ ಅವರು. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ತಂದೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ರಂತೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಎಲ್ಲಾ ಲೈಬ್ರರಿ ಇರುವಂತ ಆ ಡಿಕ್ಷನರಿ DK ಬರೆದರಾಜ್ ಡಿಕ್ಷನರಿನ ನೀವೇ ಪಬ್ಲಿಷ್ ಮಾಡ್ತಾ ಇದ್ರಂತೆ. ಆ ಬಾಲ್ಯದ ದಿನಗಳ ಬಗ್ಗೆ ಹೇಳಿ ಸರ್. ನಮ್ಮ ತಂದೆಯವರು ಮಹಾರಾಷ್ಟ್ರ ಗಡಿ ಬಾರ್ಡರ್ ಆದಂಥ ಯಮಕನ್ಮರಡಿ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಗದಗಿಗೆ. ಅವರು ಬಂಡವಾಳ 0 ಆದರೂ ಕೂಡ ಅವರು ಒಂದು ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಶ್ರಮಪಟ್ಟು ಬಂದವರು. ಅವರು ಬೇಸಿಕಲಿ ಪ್ರಿಂಟರ್ ಅಲ್ಲ, ಅವರು ಹೀಗೆ ಪಬ್ಲಿಷರ್. ಪ್ರಿಂಟಿಂಗ್ ಪ್ರೆಸ್ ಭಾಳ ಚಿಕ್ಕದೊಂದು ಪ್ರೆಸ್ ಶುರು ಮಾಡಿದ್ದರು. ನಾನು SSLC ಇದ್ದಾಗ ಅದರ ಉಸ್ತುವಾರಿಯನ್ನು ನನಗೆ ಕೊಟ್ಟರು. ನಿಮಗೆಲ್ಲರಿಗೂ ಆಶ್ಚರ್ಯ ಆಗತ್ತೆ, ಕರೆಂಟ್ ಕೂಡ ಇದ್ದಿಲ್ಲ ಅವಾಗ. ಕಾಲಿನಿಂದ ತುಳಿದು ಪ್ರಿಂಟ್ ಮಾಡಬೇಕು, ಕೈಲಿಂದ ಹಾಳೆ ಇಟ್ಟು ಅದನ್ನೆಲ್ಲ ನಾವು ಮಾಡ್ತಾ ಇದ್ವಿ. ನಾನು ಅದನ್ನು ವಹಿಸ್ಕೊಂಡಾಗ 365 days 24 hours ಅನ್ನೋದೊಂದು ರೂಲ್ ಮಾಡಿದ್ವಿ. ಹಾಗಾಗಿ ನಾವು ಹೆಚ್ಚು ಕೆಲಸವನ್ನು ಮಾಡುವ ಸಾಧ್ಯತೆ ಆಯಿತು. ಅದರ ಉಸ್ತುವಾರಿ ವಹಿಸ್ಕೊಂಡಿದ್ರು ಕೂಡ ನಾನೊಬ್ಬ ಮಾಲೀಕಿಯಾಗಿ ಅಲ್ಲಿ ಕೆಲಸವನ್ನು ಮಾಡಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಮಷೀನ್ಗಳನ್ನು ಒರೆಸಿ ಕ್ಲೀನ್ ಮಾಡಿ ಕಸ ಹೊಡೆದು ನಾನು ಯಾವುದಾದ್ರು ಒಂದು ಮಷೀನ್ಗಳನ್ನು ಶುರು ಮಾಡ್ತಾ ಇದ್ದೆ. ವರ್ಕರ್ಸ್ ಹೋದ ನಂತರ ರಾತ್ರಿ ಕೂಡ ನಾನು ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ. ಅಟ್ ದ ಏಜ್ ಆಫ್ 16 ನಾನು ಸಾಮಾನ್ಯವಾಗಿ 15-16 ತಾಸು ಕೆಲಸ ಮಾಡ್ತಾಯಿದ್ದೆ. ಕಾಲೇಜಿಗೆ ಹೆಚ್ಚು ಗಮನವನ್ನು ಕೊಡಲಿಲ್ಲ, ಪ್ರೆಸ್ಟಿಗೆ ಹೆಚ್ಚು ಒಂದು ಗಮನ ಕೊಟ್ಟೆ. ಆದರೂ BCom ಕಂಪ್ಲೀಟ್ ಮಾಡಿದೆ ನಾನು. ರೈಟ್ ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ, ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಅವನು ಹುಟ್ಟಿದಾಗ ತುಂಬ ಮುದ್ದಾಗಿದ್ದ, ಎಲ್ಲರಿಗೆ ಭಾಳ ಖುಷಿಯಾಗಿತ್ತು. ಮತ್ತು ಅವನು ತುಂಬ ಜಾಣ, ಚೂಟಿ ಇದ್ದ, ಯಾವಾಗ್ಲೂ ಸ್ಟ್ರಿಕ್ಟು ಸ್ವಭಾವ. ಅವನು ಹೇಗೆ ಹೇಳುವನೋ ಹಾಗೆ ಎಲ್ಲರೂ ಕೇಳ್ಬೇಕು, ಹಂಗೆ ತಂದ ಹಠ ಸಾಧಿಸ್ತಿದ್ದ. ಶಿರಾ ಅಂದರೆ ಭಾಳ ಸ್ವೀಟ್, ತುಂಬ ಇಷ್ಟ ಅವನಿಗೆ. ನಾವೆಲ್ಲರೂ ಕುಂತು ತಿಂತಿದ್ವಿ. ಬರೀ ಸ್ಕೂಲಿಗೆ ಅಷ್ಟೇ ಹೋಗಿದ್ದಿಲ್ಲ, ಮನೆ ಕೆಲಸದ ಕಡೆನೂ ಲಕ್ಷ್ಯ ಕೊಡ್ತಿದ್ದ. ಪ್ರೆಸ್ಸಿನ ಕಡೆ, ಅಂಗಡಿ ಕಡೆ, ಮನೆ ಕಡೆ ಎಲ್ಲ ಕಡೆ ಲಕ್ಷ್ಯ ಕೊಟ್ಟು ಕೆಲಸ ಮಾಡ್ತಿದ್ದ. ಸಣ್ಣವನಾದ್ರೂ ಅವಾಗ ದುಡಿಬೇಕು, ಗುರಿ ಮುಟ್ಬೇಕು ಅನ್ನೋ ಛಲ ಭಾಳ ಇತ್ತು. ಹುಷಾರು ಇದ್ದಾಗ ಟೈಫಾಯ್ಡ್ ಆಗಿತ್ತು, ಕಾಮಣೆ ಆಗಿತ್ತು, ನಿಮೋನಿಯಾ ಆಗಿತ್ತು. ಹೀಗೆಲ್ಲ ಮೇಲೆ ಜಡ್ ಬಂದು ಮಲ್ಕೊಂಡ್ರು ಸಹಿತ ಎಲ್ಲರ ಪ್ರೀತಿಯಿಂದ ಅವನ ಸೇವಾ ಮಾಡ್ತಿದ್ವಿ. ಅವ ಎಲ್ಲರ ಕೊಟ್ಟು ಪ್ರೀತಿಯಿಂದ ಇರ್ತಿದ್ದ. ಚಿಕ್ಕ ವಯಸ್ಸಿನಾಗ ಎತ್ತಿ ಆಡಿಸೇವಿ ನಾವು. ನಮ್ಮ ಕೈಯಾಗ ಹುಟ್ಟಿ ದೊಡ್ಡವಾಗ್ಯಾನ. ಅವನು ಏಳಗಿ ಅವನ ಸ್ವಭಾವ ಬಗ್ಗೆ ನಮಗೆ ಭಾಳ ಸಂತೋಷ ಐತಿ. ಅವ್ರ ಅಕ್ಕ ಆಗಿರೋದು ನಮ್ಮ ಪುಣ್ಯ. ಮುಂದಿನ ಜನ್ಮದಲ್ಲಾದರೂ ನೀ ನನ್ನ ಮಗು ಆಗಿ ಹುಟ್ಟಬೇಕಪ್ಪ.
ಸರ್, ನಮಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಇವರ ವೆರಿ ವೆರಿ ನಾರ್ಮಲ್ ಕಿಡ್ ಅಂತೆ, ಬಹಳ ಸಾಮಾನ್ಯವಾಗಿತ್ತಂತೆ ನಿಮ್ಮ ಬಾಲ್ಯ. ನಿಮ್ಮ ಬಾಲ್ಯದ ಬಗ್ಗೆ ಬೇರೆ ನೆನಪಿದ್ರು ಸರ್ ನಿಮಗೆ? ಬಾಲ್ಯದಲ್ಲಿ ನಾನಂತ ಬ್ರೈಟ್ ಸ್ಟೂಡೆಂಟ್ ಏನಲ್ಲ. SSLC ಫೇಲ್ ಆಗಿದ್ದೆ ನಾನು. ಫೇಲ್ ಆಗಿದ್ರಾ? ಹೌದು. ಮುಂದೆ ಅಕ್ಟೋಬರ್ನಲ್ಲಿ ಪಾಸ್ ಆದೆ. ಓಕೆ. ಅವಾಗ ಒಂದು 4-5 ತಿಂಗಳ ಟೈಮ್ ಇತ್ತು. ನಾನು ಅವಾಗ ಮರಾಠಿ ಕಲಿತು 16ನೇ ವಯಸ್ಸಿನಲ್ಲಿ ಮರಾಠಿ ಡಿಕ್ಷನರಿಯನ್ನು ಕೂಡ ಒಂದು ಶುರು ಮಾಡಿದ್ವಿ ನಾವು. ಓಕೆ. ಅವಾಗ ಮಹಾರಾಷ್ಟ್ರದಲ್ಲಿ ನಾಗ್ಪುರ್ವರೆಗೆ, ಶೋಲಾಪುರ್ವರೆಗೆ ಎಲ್ಲ ಪುಸ್ತಕಗಳನ್ನು ಕತ್ಕೊಂಡು ಹೋಗಿ ಎಲ್ಲ ಕಡೆ ಮಾರಿ ಬರ್ತಿದ್ದೆ ನಾನು. ಆವಾಗ 50 ವರ್ಷದ ಹಿಂದೆ ಲಾಡ್ಜಿಂಗ್ ಎಲ್ಲ ಸೌಕರ್ಯ ಇದ್ದಿಲ್ಲ. ಕೆಲವು ಕಡೆ ಇದ್ದರೂ ಕೂಡ ಅದಕ್ಕೆ ದುಡ್ಡು ಕೊಡುವಷ್ಟು ಕೆಪಾಸಿಟಿ ನಮ್ಮಲ್ಲಿ ಇದ್ದಿಲ್ಲ. ಸ್ಟೇಷನ್ನಲ್ಲಿಯೋ ಬಸ್ ಸ್ಟ್ಯಾಂಡ್ನಲ್ಲಿಯೋ ಮಲಗಿಕೊಂಡು ಯಾವುದಾರ ಅಂಗಡಿಗೆ ಹೋಗಿ 20 ಬುಕ್ 10 ಪುಸ್ತಕಗಳನ್ನು ಮಾರಿ ಬರುವಂಥದ್ದಿತ್ತು. ಅದರಲ್ಲಿ ನಮಗೆ ಕಷ್ಟ ಆಯಿತು ಮಾರಲಿಕ್ಕೆ ಹೊರತಾಗಿ, ಆದರೆ ಅದರಲ್ಲಿ ಫೇಲ್ ಆಗಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಸರ್ ಆ ಬೆಳೆಯೋದಲ್ಲಿ ನಿಮ್ಮದೇ ಒಂದು ವಿಶೇಷವಾದ ಆಸಕ್ತಿ ಇರುತ್ತೆ. ಕೆಲವರು ಕ್ರಿಕೆಟು, ಕೆಲವರಿಗೆ ಚಿತ್ರಗಳು, ಈ ಥರ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಬೆಳೆಯೋ ಸ್ಟೇಜಲ್ಲಿ. ಹೈಸ್ಕೂಲ್ ಲೆವೆಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ನಿಮ್ಮ ಆಸಕ್ತಿ ಯಾವ ಕಡೆ ಇತ್ತು ಆ ಟೈಮಲ್ಲಿ? ನನ್ನ ಆಸಕ್ತಿ, ಐ ಆಮ್ ಎ ಗುಡ್ ಕ್ರಿಕೆಟರ್. ಹೌದಾ? ಅಂದ್ರೆ ಈಗಿನ ಹುಡುಗರು ಅದರಲ್ಲ ಗುಡ್ ಕ್ರಿಕೆಟರ್, ಹಾಗಲ್ಲ. ಈಗಿನ ಹುಡುಗರು ಹೆಂಗೆ ಲ್ಯಾಪ್ಟಾಪ್ನಲ್ಲಿ ಗುಡ್ ಕ್ರಿಕೆಟರ್, ನಾವು ಫೀಲ್ಡ್ನಲ್ಲಿ ಗುಡ್ ಕ್ರಿಕೆಟರ್. ವಿಡಿಯೋ ಗೇಮ್ ಕ್ರಿಕೆಟರ್ಸ್, ಎಕ್ಸ್ಬಾಕ್ಸ್ ಎಲ್ಲ ನಾವು ನಿಜವಾಗ್ಲೂ ಆಡುವಂಥ ಕ್ರಿಕೆಟರು, ಹಾಕಿ ಆಡುವಂಥವ್ರು. ಒಂದೊಂದು ಸರಿ ಏನೋ ಆಗಿ ಜಗಳ ಕೂಡ ಆಗ್ತಾ ಇತ್ತು. ಬ್ಯಾಟ್ಗಳು ಜಗಳಕ್ಕೆ ಉಪಯೋಗ ಆಗ್ತಾ ಇತ್ತು. ರೈಟ್ ಸರ್, ನಿಮ್ಮ ಆ ದಿನಗಳ ಬಗ್ಗೆ ನಿಮ್ಮ ಒಡ ಹುಟ್ಟಿದವ್ರು ಏನು ಹೇಳಿದ್ದಾರೆ ಕೇಳೋಣ. ವಿಜಯಣ್ಣ, ನೀನು ತುಂಬ ತುಂಟಾಟ ಮಾಡ್ತಿದ್ದೆ ಚಿಕ್ಕವನಿದ್ದಾಗ, ಹಠ ಜಾಸ್ತಿ. ಅವನು ಭಾಳ ಫ್ರೀ ಮೈಂಡ್. ಈಗ ಬಿಸ್ನೆಸ್ಸಿಗೆ ಬಂದ ಮೇಲೆ ನೀನು ಈ ಥರ ಸೀರಿಯಸ್ ಆಗಿರೋದು, ಯಾವಾಗಲೂ ನಗೋದು, ನಗಚಾಟಿಕೆ ಮಾಡೋದು. ನಾವೆಲ್ಲ ಮದುವೆಗೆ ಹೋದ ಮೇಲೂ, ಮನೆಗೆ ಬಂದ ಮೇಲೂ ನಮ್ಮ ಜೊತೆ ಎಷ್ಟೋ ವರ್ಷ ಕ್ಯಾರಮ್ ಬೋರ್ಡ್ ಆಟ ಆಡಿದಾನೆ. ಏನು ಬೈದರೂ ಹಚ್ಚಿಕೊಳ್ಳೋಂಗಿಲ್ಲ. ಏನು ಯಾರು ಚಲೋ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋದು, ಮತ್ತು ಮೂಕ ಪ್ರಾಣಿಗಳಿಗೆ ತುಂಬ ಪ್ರೀತಿ ಮಾಡೋದು. ನಮ್ಮ ತಂದೆಯವರು ಭಾಳ ಸ್ಟ್ರಿಕ್ ಆಗಿರೋದ್ರಿಂದ ನಾವು ಸ್ಕೂಲಿಂದ ಬಂದ ತಕ್ಷಣ ಓದಲಿಕ್ಕೆ ಜಾಸ್ತಿ ಅವಕಾಶ ಇರಲಿಲ್ಲ. ನಾವು ಅಂಗಡಿಗೆ ಹೋಗೋದು, ಅದು ಬೇರೆ ಮನೆಯಲ್ಲಿ ದಿನದ ಕೆಲಸ ಮಾಡೋದು, ಈ ಥರ ಒಂದು ಇದಿತ್ತು ನಮಗೆಲ್ಲರೂ ಬ್ರದರ್ಗೂ. ಆಮೇಲೆ 1970 ಒಂದು ವಿಕ್ಟೋರಿಯಾ ಅಂತ ತಿಳ್ಕೊಂಡು ಮಿಷನ್ ತೊಗೊಂಡು ಬಂದರು ಅಪ್ಪ ಬೊಂಬೆ. ಅದನ್ನು ಅವನು ಮೆಕ್ಯಾನಿಕ್ ಎಲ್ಲ ಬಂದು ಜೋಡಿಸಿಟ್ಟ ಮೇಲೆ, ರಾತ್ರಿ ಅವರೆಲ್ಲ ಊಟ ಮಾಡಿ ಮಲ್ಕೊಂಡ್ಮೇಲೆ ತಾನು ಬಂದು ಎಲ್ಲ ಮಿಷನ್ ಬಿಚ್ಚಿ ಮತ್ತು ಅವ್ರಿಗೆ ಹಗಲೆಲ್ಲ ಹೆಂಗೆ ಜೋಡಿಸಿದ್ದು ತಾನು ಹಾಗೆ ಜೋಡಿಸಿ. SSLC ಮುಗಿದು ಬಂದ ತಕ್ಷಣ ವಿಜಯಣ್ಣ ಅವರು ನಮಗೆ ಒಂದು ಟ್ರಕ್ ಸ್ಟಾರ್ಟ್ ಮಾಡಿದರು. ಆವಾಗ ನನಗೆ ಪ್ರಿಂಟಿಂಗ್ ಪ್ರೆಸ್ ಜವಾಬ್ದಾರಿಯನ್ನು ಕೊಟ್ಟರು. ಅದೇ ನಾನು ನಿವಾರಿಸಿ ಮಾಡ್ಕೊಳ್ತಾ ಇದ್ದೆ. ಅವ್ರು ನನಗೆ ಗೈಡ್ ಮಾಡ್ತಾ ಇದ್ದೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ ಅಂಥೇಳಿ. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ, ಸಣ್ಣ ವಯಸ್ಸಿನಲ್ಲಿ ನನಗೊಂದು ಪ್ರಿಂಟಿಂಗ್ ಜ್ಞಾನ ಕೊಟ್ಟಿರೋದಕ್ಕೆ. ನೀನು ಫಸ್ಟ್ ಲಾರಿ ತೊಗೊಂಡಾಗ ಅಪ್ಪ ಏನು ಹೆಲ್ಪ್ ಮಾಡಲಿಲ್ಲ. ದಾರಿಯಲ್ಲಿ ಗಾಡಿ ಪಂಚರ್ ಆಗಿ ನಿಂತರೆ ಅದಕ್ಕೆ ತಾನೇ ಪಂಚರ್ ಹಾಕ್ಕೊಂಡು ಬರೋವರೆಗೂ ಇನ್ನೊಂದು ಗಾಡಿ ಹತ್ತಿ ಹೋಗಿ ತಂದು ಜೋಡಿಸ್ಕೋಬೇಕು. ಮರುದಿವ್ಸ ಬಂದು ಅಪ್ಪನಿಗೆ ಇದು ನಂಗೆ ಲಾರಿ ಟಯರ್ ಹೋಯ್ತು, ನಂಗೆ ಪೆಟ್ರೋಲ್ ಇಲ್ಲ ಅಂದರೆ, ಅಪ್ಪ ಅದನ್ನು ನೀನು ಮಾಡ್ಕೊಂಡಿದ್ದು, ನನಗೇನು ಗೊತ್ತಿಲ್ಲ, ನಾನು ಬೇಡ ಅಂದ್ರೆ ಮಾಡಿದ್ವಿ ಅಂಥೇಳಿ ಅಪ್ಪ ಹೇಳಿದಾಗ, ನೀನೇ ಅದನ್ನು ಯಾರ ಹತ್ರ ಆದರೂ ಗದಗಲ್ಲಿ ನಮ್ಮ ತಂದೆ ಇದು ಫ್ರೆಂಡ್ಸ್ ಹತ್ರ ಹೋದಾಗ ಅವರು ಕಟ್ಟೆ ಮೇಲೆ ಯಾಕೆ ಕೂತ್ಕೊಂಡಿದ್ಯಾ ಇಷ್ಟೊತ್ತು, ನೀ ಸುಮ್ಮನೆ ನಂಗೆ ಪೀಡಿಸ್ಬೇಡ, ಎದ್ದು ಹೋಗು ಅಂಥೇಳಿ ಹೇಳ್ತಾ ಇದ್ದರು. ಎಷ್ಟೊಂದು ನಿಂಗೆ ತೊಂದರೆ ಆಗಿರ್ಬೋದು, ಎಷ್ಟು ಮನಸ್ಸು ನೊಂದಿರ್ಬೋದು. ಆವಾಗ ಛಲ ಬಿಡದೆ ಎಷ್ಟೊಂದು ಸಲನೇ ಟೈರ್ ಬಿಡಿದ್ರು. ಮತ್ತು ಮಾಲೆಲ್ಲ ಕಳುವಾಗ್ತಿತ್ತು ಲಾರಿಯಲ್ಲಿ. ಒಮ್ಮೆ ಡ್ರೈವರೇ ಬಿಟ್ಟು ಓಡೋಗ್ಬಿಡ್ತಿದ್ರು. ಆವಾಗ ನೀನೇ ಲಾರಿ ಹೊಡ್ಕೊಂಡು ಬರೋದು ಕಲಿತೆ. ಮತ್ತು ಬೆಂಗಳೂರಲ್ಲಿ ಒಬ್ಬರು ಅಯ್ಯರ್ ಅಂತ ನಿಂಗೆ ಸಾಲ ಕೊಡ್ತಿದ್ರು ಬಡ್ಡಿಗೆ. ಆದರೆ 1ನೇ ತಾರೀಕು ಅವ್ರಿಗೆ ಬಡ್ಡಿ ಕೊಡಲೇಬೇಕು. 2ನೇ ತಾರೀಕಾದರೆ ನೀನು 500 ರೂಪಾಯಿ ದಂಡ ಕೊಡಬೇಕು. ಚಾಲೆಂಜ್ ಮಾಡಿದ್ರು ಅವರು, ಒಂದಿನ ಆದರೂ ನಿನ್ನ ಹತ್ರ 500 ರೂಪಾಯಿ ತೊಗೋಬೇಕು ಅಂಥೇಳಿ. ಆದರೆ ನೀನು 30 ತಾರೀಕಿನೊಳಗೆ ಮುಟ್ಟಿಸ್ತಿದ್ದೆ ಬಡ್ಡಿ. ಇಲ್ಲಾಂದರೆ ಮಧ್ಯರಾತ್ರಿ 12 ಗಂಟೆ 5 ನಿಮಿಷ ಇದ್ದಾಗಾದರೂ ಅವ್ರು 500 ರೂಪಾಯಿ ದಂಡ ಹಾಕ್ಲಾರ್ದು ಅವ್ರು ಬಡ್ಡಿ ಒಯ್ದು ಕೊಡ್ತಿದ್ದೆ. ನಾವು ಚೆನ್ನಾಗಿದ್ದೆ ಅಪ್ಪ ಇದೆ. ಎಷ್ಟೋ ಮಂದಿ ನೀನು ಗದಗಲ್ಲಿ ಏನು ಬೈದಿದ್ದಾರೆ, ಈಗೆಲ್ಲ ಅವ್ರ ಏಜ್ ಆಗಿರ್ಬೋದು, ಇಲ್ಲೇ ಇರ್ಬೋದು, ಎಷ್ಟೋ ಜನ ನೀನು ಗದಗಲ್ಲಿ ಕರೆದು ನಿಂಗೆ ಸನ್ಮಾನ ಮಾಡಿದ್ದನ್ನು ಇದೇ ಕಣ್ಣು ನಾನು ನೋಡ್ತಾ ಇದ್ದೀನಿ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನಂಥ ಅಣ್ಣನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಇಷ್ಟು ದೊಡ್ಡ ಉದ್ಯಮಿ ಆಗಿದ್ದಾರೆ ಈಗ. ಚಿಕ್ಕ ವಯಸ್ಸಲ್ಲಿ ಇದರ ಬೇರ್ಗಳಲ್ಲಿ ಎಲ್ಲಿತ್ತು, ಹೇಗಿತ್ತು ಆ ಮನಸ್ಥಿತಿ, ಎಲ್ಲಿ ಶುರುವಾಯಿತು ಈ ಕತೆ ಅಂತ ಅದ್ರ ಬಗ್ಗೆ ಹೇಳಿ. ತುಂಬ ಅವನು ಚೂಟಿ, ಯಾವಾಗಲೂ ಏನು ಹಿಡಿದು ಕೆಲಸ ಬಿಡ್ತಿರ್ಲಿಲ್ಲ.
ಆಮೇಲೆ ನಮ್ಮ ತಂದೆ ನಮಗೆಲ್ಲ ಬೇಗ ಮದುವೆ ಮಾಡಿದ್ದಕ್ಕೆ ಅವ್ನು ಭಾಳ ವಿರೋಧ ಮಾಡ್ತಿದ್ದ. ನಾವೆಲ್ಲ ಅಕ್ಕ ತಂಗಿಯರು ಚೆನ್ನಾಗಿ ಇನ್ನೂ ಇಲ್ಲಿ ಇರಬೇಕು ಅನ್ನೋ ಆಸೆ ಅವ್ರಿಗೆ, ಚೆನ್ನಾಗಿ ಓದಬೇಕು, ಭಾಳಷ್ಟು ದಿನ ಇರಬೇಕು ಅನ್ನೋ ಆಸೆ ಅವ್ರಿಗೆ. ದುಡಿಯೋದ್ರಲ್ಲಿ ಎಷ್ಟು ಹಠ ಇದೆ ಮತ್ತು ಟೈಮ್ ಮೇಂಟೆನೆನ್ಸ್ ಏನು ಹಠ ಇದೆ, ಅದ್ರ ಥರನೇ ಧರ್ಮ ಸತ್ಯದಲ್ಲೂ ಎಂಥ ಪ್ರಸಂಗ ಬಂದರೂ ಅದು ಬಿಡಲ್ಲ. ಅದನ್ನೇ ಅದೇ ಥರ ಹಠದಿಂದನೇ ಅದು ಮುಂದೆ ಬಂದಿರೋದು. ಎಲ್ಲ ಒಳ್ಳೆ ಹಠದಿಂದನೇ ಇಷ್ಟೊಂದು ದೊಡ್ಡ ಬೆಳೆಸಿರೋದು ಅವರು. ಓ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಮಾ. ಥ್ಯಾಂಕ್ ಯು ಮಾ. ಬನ್ನಿ. ಆ್ಯಂಡ್ ಸರ್, ನೀವೇ ಹೇಳಿದ್ರಿ SLC ನೀವು ಫೇಲ್ ಆದ್ರಿ ಮತ್ತೆ ಅಕ್ಟೋಬರಲ್ಲಿ ಪಾಸ್ ಆಗ್ತೀರಿ ಅಂತ. ನಿಮಗೆ ದೊಡ್ಡ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರು ಒಂದು ಅದ್ಭುತವಾದ ಬಿಸ್ನೆಸ್ನ ಕಟ್ಟಿದಿರಿ. ಬಟ್ ತುಂಬ MBAs ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಈ ಎಜುಕೇಷನ್ ಎಷ್ಟು ಮುಖ್ಯ ಅನ್ಸುತ್ತೆ ಸರ್ ನಿಮಗೆ? ಈ ಟ್ರೈನ್ ಆಗೋದು ಇದರಲ್ಲ, ಫಾರ್ಮಲ್ ಎಜುಕೇಷನ್ ಬಿಸ್ನೆಸ್ಗೆ. ಎಜುಕೇಷನ್ನು ಭಾಳ ಮುಖ್ಯ ಇದೆ ಬಿಸ್ನೆಸ್ಸಿಗೆ. ಓಕೆ. ಆದರೆ ಅದು ಒಂದು ಹೆಚ್ಚು ಅದರಿಂದ ಪ್ರಯೋಜನ ಆಗಲ್ಲ. ಒಳ್ಳೆಯ ಯಶಸ್ಸು ಸಾಧಿಸಲಿಕ್ಕೆ ಅದು ಅವಶ್ಯ, ಆದರೆ ಅದರಿಂದ ಯಶಸ್ಸು ಸಾಧಿಸೋಕ್ಕಾಗಲ್ಲ. ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ಕೆಲವರು ಹೇಳ್ತಿರ್ತಾರೆ, ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಿದ್ದಾರೆ, ನನ್ನ ಕಡೆನೂ ಒಂದು 500 ಕೋಟಿ ಇದ್ರೆ ನಾನು ಮಾಡ್ತಾ ಇದ್ದೆ. ಆದರೆ ಆ 500 ಕೋಟಿ ಮನುಷ್ಯ ಶುರು ಮಾಡಿದಾಗ ಅಗ್ದಿ ಚಿಕ್ಕ ರೀತಿಯಿಂದ ಶುರು ಮಾಡಿರ್ತಾರೆ. ಅದೇ ರೀತಿ ಇವತ್ತು ಅನೇಕ ಯುವಕರು ನಾನು ಕನ್ನಡ ರಾಜ್ಕುಮಾರ್ ಆಗಬೇಕು, ನಾನು ಅಮಿತಾಬ್ ಬಚ್ಚನ್ ಆಗಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಇವತ್ತು ಕಂಡದ ಕನಸು ಮತ್ತೆ ನಾಳೆ ಚೇಂಜ್ ಮಾಡ್ತಾರೆ. ಆ ಒಂದು ಕನಸು ಕಂಡ್ರೆ ಅದಕ್ಕೆ ಚೇಂಜ್ ಮಾಡಿ ಸಾಧನೆ ಆಗುವವರೆಗೂ ಬಿಡಬಾರ್ದು. ಸೂಪರ್. ಮತ್ತು ಇವರು ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್ ಅಥವಾ ರಮೇಶ್ ನಿಮ್ಮಂಥವ್ರಿಗೆ ಕಾಪಿ ಆಗ್ತಾರೆ. ಸೊ ಕಾಪಿ ಮಾಡಿದವ್ರು ಎಂದೂ ಸಕ್ಸಸ್ ಆಗೋದಿಲ್ಲ. ಯು ಶುಡ್ ಹ್ಯಾವ್ ಎ ಡಿಫ್ರೆಂಟ್ ಮಾಡೆಲ್. ಓಕೆ. ಯು ಶುಡ್ ಪ್ರೂವ್ ಯುವರ್ ಸ್ಟೇಚರ್ ಟು ದ ಪಬ್ಲಿಕ್. ಲವ್ಲಿ. ಅವಾಗ ಮಾತ್ರ ಸಾಧ್ಯ ಆಗ. ಸೊ ಭಾಳ ಚೆನ್ನಾಗಿ ನೀವು ಹೇಳಿದ್ದು, ದೊಡ್ಡ ವಿದ್ಯಾಭ್ಯಾಸ ಆಗಲಿ ಸಕ್ಸಸ್ ಗ್ಯಾರಂಟಿ ಅಲ್ಲ. ನಿಮ್ಮ ಬ್ಯಾಕ್ ಗ್ರೌಂಡ್ ಇದೆ, ದುಡ್ಡಿದೆ, ಅದು ಸಕ್ಸಸ್ ಗ್ಯಾರಂಟಿ ಇಲ್ಲ. ಬಟ್ ಗ್ಯಾರಂಟಿ ಸಕ್ಸಸ್ ಸಿಗೋದು ಇನ್ವಾಲ್ವ್ಮೆಂಟ್ ಇದ್ದಾಗ, ನೀವು ಕೆಲಸವನ್ನ ಪ್ರೀತಿ ಮಾಡಿದಾಗ ಅಂತ ಒಂದು ಅದ್ಭುತವಾದ ಕ್ವಾಲಿಫಿಕೇಶನ್. ದುಡ್ಡು ಓನ್ಲಿ ಒಂದು ಮದುವೆ ಮಾಡಲಿಕ್ಕೆ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ನಮ್ಮ ಹುಡುಗ ಇಷ್ಟು ಶ್ರೀಮಂತ ಇದ್ದಾನೆ, ಇಷ್ಟು ಶಾಲೆ ಕಲ್ತಿದ್ದಾನೆ, ಒಂದು ಒಳ್ಳೆ ಮನೆತನದ ಹುಡುಗಿ ಬೇಕು ಅಂತ. ಆದರೆ ಆ ಒಂದು ಬಿಸ್ನೆಸ್ ಮಾಡೋರ್ಲಿಕ್ಕೆ ಅಥವಾ ಒಂದು ಗ್ರೋ ಆಗಲಿಕ್ಕೆ ಅವನಲ್ಲಿ ಆ ಕೆಪಾಸಿಟಿ ಇರೋಂಗಿಲ್ಲ. ದ್ಯಾಟ್ ವಿಲ್ ಕಮ್ ವೆನ್ ಯು ವಿಲ್ ಸ್ಟಾರ್ಟ್ ವರ್ಕಿಂಗ್. ಚಿಕ್ಕ ಮಗು ಇದ್ದಾಗಲಿಂದ ಎಲ್ಲ ಕೆಲಸವನ್ನು ಮಾಡಬೇಕು. ಡಿಗ್ನಿಟಿ ಆಫ್ ಲೇಬರ್ ಇರಬಾರ್ದು. ನಾ ಚಿಕ್ಕವನಿದ್ದಾಗೆ ಶಾಲೆಗೆ ಹೋಗುವಾಗ ದನಗಳ ಕೆಲಸವನ್ನು ಮಾಡ್ತಾ ಇದ್ದೆ. ದನಗಳಿಗೆ ನೀರು ಹಾಕೋದು, ಸೆಗಣಿಯನ್ನು ಕ್ಲೀನ್ ಮಾಡೋದು, ಇಂಥ ಸಣ್ಣ ಕೆಲಸವನ್ನು ಮಾಡಿದ್ದಕ್ಕೆ ಕಸವನ್ನು ಹೊಡೆಯೋದು. ವಿ ಶುಡ್ ಹ್ಯಾವ್ ಹ್ಯಾಬಿಟ್. ಪ್ರತಿಯೊಂದೂ ನಾವು ಕಲಿಬೇಕು, ಅದರಲ್ಲಿ ಎಂಜಾಯ್ ಮಾಡಬೇಕು. ಈಗೇನಾಗುತ್ತೆ ಅಂದರೆ ಭಾಳ ಚೆನ್ನಾಗಿ ಕಮರ್ಷಿಯಲಿ ನೋಡ್ತಾರೆ. ಇದರಿಂದ ನನಗೇನು ಲಾಭ, ಇದು ಅವ್ರು ಮಾಡೋ ಕೆಲಸ, ಇದು ಇವನು ಮಾಡೋ ಕೆಲಸ, ಇದು ಅವ್ರು ಮಾಡೋ ಕೆಲಸ. ದಟ್ ಈಸ್ ನಾಟ್ ಮೈ ಜಾಬ್. ಸೊ ಎವ್ರಿಥಿಂಗ್ ಈಸ್ ಯುವರ್ ಜಾಬ್ ಓನ್ಲಿ. ಫ್ಯಾಂಟಾಸ್ಟಿಕ್. ದೆನ್ ಓನ್ಲಿ ಯು ಕ್ಯಾನ್ ಗ್ರೋ.